ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದ್ರೌಪದಿಯ ಆಧ್ಯಾತ್ಮಿಕ ಚಿಂತನೆ ಎಂಬ ಒಂದು ಮುಖ ನಾವು ಕಂಡ್ವಿ. ಇತಿಹಾಸದ ಪಾತ್ರಗಳನ್ನು, ಇತಿಹಾಸವನ್ನು ಅನೇಕ ಬಗೆಯ ದೃಷ್ಟಿಯಿಂದ ಕಾಣುವ ಪದ್ಧತಿ ವಿಮರ್ಶಾ ಕ್ಷೇತ್ರದಲ್ಲಿ ಬೆಳೆದು ಬಂದಿದೆ. ಕೆಲವರು ಯಾವುದೇ ಇತಿಹಾಸವನ್ನು ಕಾಲದ ಮೂಲಕವಾಗಿ ಕಾಣುವವರು ಕೆಲವರು, ಘಟನಾ ಪ್ರಧಾನವಾಗಿ ಕಾಣುವವರು ಕೆಲವರು, ಆ ಮೂರ್ತ ವಿಚಾರಗಳಲ್ಲಿ ಅಮೂರ್ತವಾದ ತತ್ವಗಳನ್ನು ಕಾಣುವವರು ಕೆಲವರು. ಈ ರೀತಿಯಾಗಿ ದ್ರೌಪದಿಯ ಕಥೆ ಒಂದು ರೀತಿಯಲ್ಲಿ ವಿದ್ಯೆ. ಯಾಕೆಂದರೆ ವ್ಯಾಸರು ಸಮಗ್ರ ಮಹಾಭಾರತಕ್ಕೆ 10 ಬಗೆಯ ವಿವರಣೆಯನ್ನು ವಿವರಿಸಿದಾಗ ಮಹಾಭಾರತಕ್ಕೊಂದು ಆಧ್ಯಾತ್ಮಿಕವಾದ ಅರ್ಥವೂ ಉಂಟು ಅಂತ ಹೇಳಿದ್ದರಿಂದ ಆಧ್ಯಾತ್ಮಿಕ ದ್ರೌಪದಿ ಯಾರು? ಅಯೋನಿಜರು. ಮಹಾಭಾರತ ಇದು ಅಯೋನಿಜರ ಸಂಗಮ. ಅಲ್ಲಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕೃಪಿ, ದ್ರೌಪದಿ, ದೃಷ್ಟದ್ಯುಮ್ನ, ಈ 5 ಜನ ಅಯೋನಿಜರು. ತಾಯಿಯ ಗರ್ಭವನ್ನು ಬಿಟ್ಟು ಹೊರಗಡೆಗೆ ಹುಟ್ಟಿ ಬೆಳೆದವರು ಈ 5 ಜನ. ಒಬ್ಬರು ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕೃಪಿ, ಕೃಪಾಚಾರ್ಯರ ತಂಗಿ ಅಥವಾ ದ್ರೋಣಾಚಾರ್ಯರ ಹೆಂಡತಿ. ಇನ್ನಿಬ್ಬರು ಅಯೋನಿಜರು, ಬೆಂಕಿ ಒಳಗಿಂದ ಹುಟ್ಟಿ ಬಂದವರು. ದೃಷ್ಟದ್ಯುಮ್ನ ಒಬ್ಬ, ದ್ರೌಪದಿ ಒಬ್ಬಳು. ಹೀಗೆ 5 ಜನ ಮಹಾಭಾರತದೊಳಗೆ ಅಯೋನಿಜರು. ಈ ಅಯೋನಿಜ ಎಂಬುದು ವೇದಾಂತದ ದೃಷ್ಟಿಯೊಳಗೆ ಯೋನಿ ಅಂದರೆ ಗರ್ಭದಲ್ಲಿ ಕೂತು ಹುಟ್ಟಿ ಬರುವುದು. ಆ ಸಂಬಂಧ ಯಾರಿಗೆ ಇಲ್ಲ, ಹುಟ್ಟು ಯಾರಿಗೆ ಇಲ್ಲ, ಅವರು ಅಯೋನಿಜರು. ಅವರು ಯಾರು ಅಂದರೆ ಭಗವದ್ಗೀತೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ಅಯೋನಿಜರು. ನಿತ್ಯರಾದ ಜೀವರಾಶಿಗಳಿಗೆ ಅಯೋನಿಜರು ಅಂತ ಕರೀತಾರೆ. ದೇಹ ಗರ್ಭದಲ್ಲಿ ಕೂತು ಬಂದಿದ್ದೇ ಹೊರತು ಜೀವ ನಿತ್ಯ. ಅದು ಹಿಂದೂ ಇತ್ತು, ಈಗೂ ಇದೆ, ಮುಂದೂ ಇರ್ತಾ ಇದೆ. ಜೀವ ನಿತ್ಯ. ಆದ್ದರಿಂದ ಎಲ್ಲರೂ ಸ್ವರೂಪತಃ ಅಯೋನಿಜರೇ. ದೇಹದ ಸಂಬಂಧ ಬರ್ತದೆ, ಅದೇ ಹುಟ್ಟು. ಹಾಗೆ ದ್ರೌಪದಿಯ ಹುಟ್ಟು ಒಂದು ವಿಚಿತ್ರವಾದ ಘಟನೆಯಿಂದ ಆದದ್ದು. ಅದು ವಿದ್ಯೆಯ ಹುಟ್ಟುವಿಕೆ. ಇನ್ನು ದ್ರೌಪದಿಯ ಜನ್ಮ ಎಷ್ಟು ಮಹತ್ವದ್ದೋ ಅವಳ ಸ್ವಯಂವರವೂ ಅಷ್ಟೇ ಮಹತ್ವದ್ದದು. ಬಹಳ ದೊಡ್ಡದು ದ್ರೌಪದಿಯ ಸ್ವಯಂವರ. ಮೂಲ ಮಹಾಭಾರತದಲ್ಲಿ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಬಹುವಾದ ಭಾಗವನ್ನು
ವ್ಯಾಪಿಸಿದ್ದದು ದ್ರೌಪದಿಯ ಸ್ವಯಂವರ. ಅದು ಎಲ್ಲರ ಜೀವನದಲ್ಲಿ ನಡೀತಕ್ಕ ಒಂದು ಘಟನಾ, ವಿದ್ಯಾ ಸಂಪಾದನ. ಕಾಳಿದಾಸ ರಘುವಂಶದ ರಾಜರ ವೃತ್ತಾಂತವನ್ನು ವರ್ಣನ ಮಾಡುವಾಗ ಅವರು ತಮ್ಮ ಬಾಲ್ಯದಲ್ಲಿ ಅಖಂಡವಾಗಿ 24 ವರ್ಷ ಅಧ್ಯಯನ, ಮುಂದೆ ತಾರುಣ್ಯ, ವಿಷಯೇಷಿಣಾಂ, ವಾರ್ಧಕ್ಯ ಮುನಿವೃತ್ತೀನಾಂ, ಯೋಗೇನ ಅಂತೆ ತನುತ್ಯಜಾಂ ಅಂತ ಬದುಕನ್ನು 3 ರೀತಿಯಾಗಿ ವಿಭಾಗ ಮಾಡಿದ. ಹಾಗೆ ನಾವು ಭಾಗವತದೊಳಗೂ ಕಂಡ್ವಿ. ಪಂಚಮಸ್ಕಂದದಲ್ಲಿ ಋಷಭ, ನಾಭಿ, ಋಷಭ, ಭರತ ಇವರೆಲ್ಲರೂ ಕೂಡ ಮೊದಲು ದ್ರುಪದ ರಾಜ ಎಲ್ಲರೂ 25 ವರ್ಷ ಜ್ಞಾನ ಸಂಪಾದನೆಗೆ ಮೀಸಲು. ಮುಂದೆ ಗೃಹಸ್ಥಾಶ್ರಮ, ಅದರ ಮುಂದೆ ವಾನಪ್ರಸ್ಥಾಶ್ರಮ. ಹೀಗೆ 3 ವಿಭಾಗ ಪ್ರಾಯ ಎಲ್ಲರ ಜೀವನದೊಳಗೆ ನಾವು ಕಾಣ್ತಾ ಇರ್ತಕ್ಕಂಥ ಘಟನೆಗಳು. ಆ ಹಿನ್ನೆಲೆಯೊಳಗೆ ದ್ರೌಪದಿಯ 2ನೇ ಘಟ್ಟ ಅದು ಸ್ವಯಂವರ ಘಟ್ಟ. ಅದು ಎಲ್ಲದಕ್ಕೂ ಅದೇ ನಾಂದಿ ಅಂತ ವಿಮರ್ಶಕರ ಅಭಿಪ್ರಾಯ. ಅದಕ್ಕೆ ಮೂಲ ನಿರ್ಣಯ ಕಾಣೋಣ. ಆ ಸ್ವಯಂವರವೇ ಮುಂದಿನ ಘಟನಾಗಳಿಗೆ ಒಂದು ಮುನ್ಸೂಚನೆ. ಅವಳ ಜನ್ಮವು ಮುಂದಿನ ಘಟನಾಗಳಿಗೆ ಒಂದು ಮುನ್ಸೂಚನೆ. ದ್ರೌಪದಿಯ ಜೀವನದ ಯಾವುದೇ ಘಟನೆಗಳು ಇಡೀ ಮಹಾಭಾರತದ ಮೇಲೆ, ಅದರಲ್ಲಿ ನಡೆಯುವ ಮುಂದಿನ ಎಲ್ಲ ಘಟನೆಗಳ ಮೇಲೆ ಭಾರೀ ಪ್ರಭಾವ ಬೀರಿದ್ದು ಒಬ್ಬರ ಬದುಕು, ಅದು ದ್ರೌಪದಿಯ ಬದುಕು. ಅವಳ ಜನ್ಮವೇ ಇಡೀ ಕೌರವರು ಪಾಂಡವರು ಮಹಾಭಾರತದ ಯುದ್ಧಕ್ಕೆ ಒಂದು ನಾಂದಿ ಹಾಡಿದೆ. ಇಡೀ ಅವಳ ಜನ್ಮ, ಅದರ ಹಿನ್ನೆಲೆ, ಅದೇ ದ್ರೌಪದಿಯ ಜೀವನದ ಏನು ಮಹಾಭಾರತದ ಮಹಾ ಯುದ್ಧ ಆಗಬೇಕಾಗ್ಯದ ಅದರದೊಂದು ಬೀಜದು. ಯಾವುದು? ದ್ರೌಪದಿಯ ಹುಟ್ಟು. ಆಮೇಲೆ ದ್ರೌಪದಿಯ ವಿವಾಹ, ಅದು ಒಂದು ಕಾರಣ. ಮುಂದೆ ವಿದ್ಯೆಯ ಪ್ರಾಪ್ತಿ, ಇದಕ್ಕೆ ಸ್ವಯಂವರ ಅಂತಾರೆ. ಅಲ್ಲಿ ಕನ್ಯಾ ವರವನ್ನು ಆಯ್ಕೆ ಮಾಡೋದಕ್ಕೆ ಸ್ವಯಂವರ ಅಂತಾರೆ. ಸ್ವಯಂ ವರತಿ ಇದು ಸ್ವಯಂವರ. ಕನ್ಯಾ ವರವನ್ನು ಆಯ್ಕೆ ಮಾಡ್ಕೋಬೇಕು, ವರ ಕನ್ಯೆಯನ್ನು ಆಯ್ಕೆ ಮಾಡ್ಕೊಂಬುದು ಇವತ್ತಿನ ಘಟನೆಗಳು. ವರ ತನಗೆ ಬೇಕಾದ ಕನ್ಯೆಯನ್ನು ಆಯ್ಕೆ ಮಾಡ್ಕೊಂಬುದು ಅಲ್ಲ. ವಿದ್ಯಾ ನಮ್ಮನ್ನು ಅರಸಿಕೊಂಡು ಬರಬೇಕೆ ಹೊರತು ನಮಗೆ ಯಾವುದು ಬೇಕು ಯಾವುದೋ ಒಂದು ಡಿಗ್ರಿ ತೊಗೊಂಡು ಕೂತ್ವಿ ಸುಮ್ಮನೆ ಹೆಸರಿಗೆ ಒಂದು ಅಲ್ಲ. ಇದು ಸ್ವಯಂವರ. ಆದ್ದರಿಂದ ವಿದ್ಯಾ ಅದು ಹಾರ ಹಾಕಬೇಕಾಗಿದೆ. ಯಾರ ಕೊರಳಾದ ವಿದ್ಯಾ ಹಾರ ಹಾಕಬೇಕಾಗಿದೆ. ಅದರ ದೃಷ್ಟಿಯೊಳಗೆ ಎಲ್ಲಿ ಶ್ರವಣದ ನಿರಂತರ ಅಧ್ಯಯನಶೀಲತೆ ಅದ, ಅದಕ್ಕೆ ಶ್ರವಣ ಅಂತಾರೆ. ಪಂಕ್ತಿ ಪಂಕ್ತ್ಯರ್ಥ, ವಿಷಯಗಳನ್ನು ನೇರವಾಗಿ ತಿಳಿಯುವುದಕ್ಕೆ ಶ್ರವಣ ಅಂತ ಕರೀತಾರೆ. ಅದು ಅರ್ಜುನ ಎಂಬುದು 3 ಗುಣಗಳ ಸಂಕೇತ. ಇದನ್ನು ಈಗಾಗಲೇ ವೇದವ್ಯಾಸರು ಹೇಳ್ಯಾರ, ಮಧ್ವರು ಹೇಳ್ಯಾರ. ತಾತ್ಪರ್ಯದೊಳಗೆ 3ನೇ ಅಧ್ಯಾಯದೊಳಗೆ ಸರ್ವಮಾಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ ಅಂತ. ಸರ್ವವಿದ್ಯಾ ದ್ರೌಪದೀತು. ಅರ್ಜುನ ಶ್ರವಣ, ಮನನ, ನಿಧಿಧ್ಯಾಸನ. ಯಾವ ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೆ ಒಬ್ಬ ಸುಭಾಷಿತಕಾರ ವಿದ್ಯಾ 4 ಬಗೆಯಾಗಿ ಬರ್ತದೆ ಅಂತ ಹೇಳ್ತಾನೆ. ಆಚಾರ್ಯಾತ್ ಪಾದಮಾದತ್ತೆ. ಸ್ಕೂಲಿನಲ್ಲಿ ಗುರುಗಳ ಸನ್ನಿಧಿಯಲ್ಲಿ ನಾವು ಸಂಪಾದನೆ ಮಾಡುವ ವಿದ್ಯಾ ಎಷ್ಟು ಅಂದರೆ 1/4. ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಕಲಿಸುವುದು 1/4 ಮಾತ್ರ. ಇನ್ನು 1/4, ಇನ್ನು 1/4 ಪಾದಂ ಶಿಷ್ಯ ಸ್ವಮೇಧಯ. ಅವನು ತನ್ನ ಬುದ್ಧಿಯಿಂದ, ಸ್ವಂತ ಪ್ರತಿಭೆಯಿಂದ, ತನ್ನ ಯೋಗ್ಯತೆಯಿಂದ ಸಂಪಾದನೆ ಮಾಡ್ತಾನೆ. ಅದು 1/4. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ. ಪಾದಂ ಸಬ್ರಹ್ಮಚಾರಿಭ್ಯ.
ತನ್ನ ಜೊತೆಗಾರರಾದ ವಿದ್ಯಾರ್ಥಿಗಳಿಗೆ ಹೇಳಿ ಕೇಳಿ ಚರ್ಚಿಸಿ ಅದರಿಂದ 1/4 ವಿದ್ಯಾ 4 ಅಂಶ ಬರ್ತದೆ, ಮುಕ್ಕಾಲಾತು. ಇನ್ನು ಪಾದಂ ವ್ಯಾಖ್ಯಾನ ಕೌಶಲಾತ, ತಾನು ಇನ್ನೊಬ್ಬರಿಗೆ ಹೇಳುವುದರ ಮೂಲಕವಾಗಿ ಇನ್ನು 1/4 ವಿದ್ಯಾ ಬರ್ತದೆ. ಹಿಂಗೆ ಒಂದು ಫುಲ್ ವಿದ್ಯಾ ಅಂತೂ ಬರಬೇಕಾದ್ರೆ 4 ವಿಧಾನಗಳಿಂದ ಒಬ್ಬ ವ್ಯಕ್ತಿ ಪರಿಪೂರ್ಣ ವಿದ್ಯಾವಂತ ಅಂತ ಆಗ್ತಾನೆ ಅಂತ ಆಚಾರ್ಯ ಪಾದಮಾದತ್ತೆ. ಪಾದಂ ಶಿಷ್ಯಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ, ಪಾದಂ ವ್ಯಾಖ್ಯಾನ ಕೌಶಲಾತ್. ಹೀಗೆ ನಾವು ವಿದ್ಯೆಯನ್ನು ಸಂಪಾದನೆ ಮಾಡುವ ಬಗೆ ಕ್ರಮ. ಹಾಗೆ ವಿದ್ಯಾ ಅದರ ಹುಟ್ಟೆ ಒಂದು ಒಳ್ಳೆಯ ಪ್ರಕಾಶಮಾನವಾಗಿ ಹುಟ್ಟುತ್ತದೆ ಅಂತಿಕೊಂಡ್ರೆ ನಮ್ಮ ಋಗ್ವೇದ ದೀಪವನ್ನು ಹಚ್ಚುವುದು ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಗೆ ಅಂತ ತಿಳ್ಕೊಂಡಿವಿ ನಾವು. ಅಲ್ಲ, ಒಂದು ವಾಂಗ್ಮಯದಿಂದ ಪ್ರಮಾಣಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ಪ್ರಾರಂಭ ಮಾಡುವುದೇ ವಿದ್ಯೆಯ ಜನ್ಮ, ಅರ್ಥಾತ್ ದ್ರೌಪದಿಯ ಜನ್ಮ. ಅಗ್ನಿನ ಅಗ್ನಿ ಸಮಿಧ್ಯತೆ, ಋಗ್ವೇದದ ಮಂತ್ರ. ಅಗ್ನಿನ ಅಗ್ನಿ ಸಮಿಧ್ಯತೆ, ಬೆಂಕಿಯಿಂದ ಬೆಂಕಿ ಹುಟ್ಟುತ್ತದೆ. ಜ್ಞಾನದಿಂದಲೇ ಜ್ಞಾನ ಹುಟ್ಟುವುದು. ಅಗ್ನಿನ ಅಗ್ನಿ ಸಮಿಧ್ಯತೆ ಅಂತ. ಅದಕ್ಕೆ ದೀಪ ಹಚ್ಚುವಾಗ ಈ ಮಂತ್ರವನ್ನು ಅಂತೀವಿ ಸಾಂಕೇತಿಕವಾಗಿ ನಾವು. ಅಗ್ನಿನ ಹಾಗೆ ವಿದ್ಯಾ ಒಂದು ದೊಡ್ಡ ಬೆಳಕು, ಅದು ಮನುಷ್ಯನ ಬದುಕಿಗೆ ತೇಜಸ್ಸನ್ನು ತಂದುಕೊಡುವ ದೊಡ್ಡ ಅರಿವು, ಬಹಳ ಪವಿತ್ರವಾದ ವಸ್ತು ಅದು ವಿದ್ಯಾ, ಅದು ಜ್ಞಾನ. ದೇವರು ಬಹಳ ಮೆಚ್ಚುವುದು ಆ ಜ್ಞಾನ ಉಳ್ಳವರನ್ನು. ಜ್ಞಾನಿ ಪ್ರಿಯತಮೋ ತೋಮೆ, ಬಹಳ ಒಳ್ಳೆ ಬುದ್ಧಿಯನ್ನು ಬೆಳೆಸಿಕೊಂಡು ಎಲ್ಲ ವಿಚಾರವನ್ನು ಯಥಾರ್ಥವಾಗಿ ಯಾರು ತಿಳ್ಕೊತಾರೆ ಅವ್ರ ಮೇಲೆ ದೇವರು ಬಹಳ ಪ್ರೀತಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ, ಬಹಳ ಪವಿತ್ರವಾದ ವಸ್ತು ಜ್ಞಾನ. ಆ ವಿದ್ಯಾಕ್ಕೆ ಅದು ಎಲ್ಲ ಕಡೆಯಿಂದ ಸಂಪಾದನೆ ಮಾಡಬೇಕದು. ಜ್ಞಾನ ಸಂಪಾದನೆಗೆ ಉದಾತ್ತ ದೃಷ್ಟಿ ಇರಬೇಕು. ಆನೋ ಭದ್ರಾ ಕ್ರತವ ಯಾಂತು ವಿಶ್ವಸಃ, ಋಗ್ವೇದದ ಮಂತ್ರ. ಜಗತ್ತಿನ ಎಲ್ಲ ನಿಟ್ಟಿನಿಂದ ಜ್ಞಾನ, ಒಳ್ಳೆಯ ವಿಚಾರಗಳು ನಮ್ಮ ಕಡೆಗೆ ಹರಿದು ಬರಲಿ ಅಂತ. ಭದ್ರಾಹ ಕ್ರತವ, ಒಳ್ಳೆಯ ಮಂಗಲಕರವಾದ ವಿಚಾರಗಳು. ಯಾಂತು ವಿಶ್ವತಃ, ಎಲ್ಲ ನಿಟ್ಟಿನಿಂದ ನಮ್ಮ ಕಡೆ ಒಳ್ಳೆಯ ವಿಚಾರಗಳು ಹರಿದು ಬರಲಿ. ಇದು ವಿದ್ಯೆಯ ಸಂಪಾದನೆ ಮಾಡುವಾಗ ಉದಾತ್ತ ದೃಷ್ಟಿ ಬಂದ ಮೇಲೆ ಅದು ನಿಶ್ಚಯ ರೂಪವನ್ನು ಧಾರಣ ಮಾಡ್ತದೆ. ವಿದ್ಯೆ ಬಂದ ಮೇಲೆ ಒಂದು ನಿಶ್ಚಯವಾದ ರೂಪವನ್ನು ಧಾರಣ ಮಾಡ್ತದೆ. ಇದು ದ್ರೌಪದಿಯ ಜನ್ಮ. ಆ ವಿದ್ಯೆಯನ್ನು ಪಡೆಯಲಿಕ್ಕೆ ಬಯಕೆ ಎಲ್ಲರಿಗೂ ಇರ್ತದೆ. ವಿದ್ಯಾ ಬೇಡ ಯಾರಿಗೆ? ಎಲ್ಲರಿಗೂ ವಿದ್ಯಾ ಬೇಕು, ಎಲ್ಲರಿಗೂ ವಿದ್ಯೆ ಬೇಕು. ಯೋಗ್ಯತಾ ಇರಲಿ ಇಲ್ಲದೆ ಇರಲಿ, ಪ್ರಯತ್ನ ಇರಲಿ ಇಲ್ಲದೆ ಇರಲಿ, ಆದರೆ ವಿದ್ಯಾ ಬೇಕು ಎಂಬುವ ಅಪೇಕ್ಷಾ ಅದು ಹೀಗಿರ್ತದೆ. ತನಗೆ ಬೇಡಾಗಿದ್ದರೂ ಅವರಿಗೆ ಬೇಕು ಅನ್ನೋ ದೃಷ್ಟಿಯಿಂದ ಇವ ಪ್ರಯತ್ನ ಮಾಡ್ತಿರ್ತಾನೆ ವಿದ್ಯಾಕ್ಕೆ. ಅಂದರೆ ಏನದು? ಮಕ್ಕಳಿಗೆ ಅಭಿರುಚಿ ಇರಲಿ ಇಲ್ಲದೇ ಇರಲಿ, ಅವರಿಗೆ ಬೇಕು ಅನ್ನಿಸ್ತೇ ಇರಲಿ, ನಾವು ಆ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಒತ್ತಾಯದಿಂದ ಅವರಿಗೆ ಆ ವಿದ್ಯಾವನ್ನು ತಂದು ಕೊಡ್ತಿರ್ತೀವಿ. ನಮಗಾಗಿ ಅಲ್ಲ, ಅವರಿಗಾಗಿ ವಿದ್ಯೆ ನಾವು ಸಂಪಾದನೆ ಮಾಡ್ತಿರ್ತೀವಿ. ಇದು ಸಂಕೇತ. ನಾನು ನೋಡ್ತೇನೆ, ತಂದೆ ತಾಯಿ ಅಖಂಡ ಹೋಮ್ವರ್ಕ್ ಅಂತ ಹುಡುಗರು ಇವ್ರದ್ದೇ ಇಂಟರ್ವ್ಯೂ ಇರ್ತದಲ್ಲಿ. LKG ಅಪ್ಪರ್ KG ಅವೇನೋ ಕ್ಲಾಸ್ಗೆ ಅವ್ವ ಅಪ್ಪನ ಇಂಟರ್ವ್ಯೂ ಮೊದಲು ಮಾಡ್ತಾರೆ. ನಮ್ಮ ಮಗ ಹೀಗಾಗಬೇಕು ಅಂತ ಅವತ್ತಿನಿಂದಲೇ ನಾಂದಿ, ಅವತ್ತಿನಿಂದಲೇ ಪ್ರಾರಂಭ. ಅದೆಲ್ಲ ಈ ತಂದೆ ತಾಯಿ ಬಯಸ್ತಿರ್ತಾರೆ ತಮ್ಮ ಮಕ್ಕಳು ಭಾಳ ಬುದ್ಧಿವಂತರಾಗಬೇಕು, ತಮ್ಮ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಅಂತ. ಅವ್ರು ಸಹಕಾರ ಕೊಟ್ಟರೆ ಅವರು ಶಾಣ್ಯರಾಗ್ತಾರೆ. ಯೋಗ್ಯತೆ ಇರಬೇಕು, ಪ್ರಯತ್ನ ಇರಬೇಕು.
ಶ್ರವಣ ಮನನಾದಿಗಳಿರಬೇಕು. ಶ್ರವಣ ಮನನ ಇದು ಇತ್ತಂದ್ರೆ ಅದು ಇವರ ಅಪೇಕ್ಷೆ, ಅವನ ಪ್ರಯತ್ನ ಕೂಡಿದಾಗ ವಿದ್ಯಾವಂತ ಆಗ್ತಾನೆ. ಆದರೆ ಅಪೇಕ್ಷಾ ಕೆಲವು ಸಂದರ್ಭದೊಳಗೆ ನಮಗಾಗಿ ಇರ್ತದೆ, ಕೆಲವು ಸಂದರ್ಭದೊಳಗೆ ಇನ್ನೊಬ್ಬರಿಗಾಗಿ ಇರ್ತದೆ. ದ್ರೌಪದಿ ಸ್ವಯಂವರದೊಳಗೆ ಕರ್ಣ ಅಲ್ಲಿ ಫಾರ್ಮ್ ತುಂಬಲಿಕ್ಕೆ ಇಟ್ಟಿದ್ದರು. ಅವನು ಕೆಲವು ಕಂಡೀಷನ್ ಹಾಕಿದ್ದ. ವರಗಳು ಯಾರು ಉಪಸ್ಥಿತರಿದ್ದೀರಿ ಇವನ್ನೆಲ್ಲ ಫಿಲಪ್ದಿ, ಅದನ್ನೆಲ್ಲ ಫಿಲಪ್ ಮಾಡ್ಬೇಕು ನೀವು. ಏನು ಭಾಳ ಚಂದ ಹಾಕಿದ್ದ ದೃಷ್ಟದ್ಯುಮ್ನ ಕಾಲಮ್. ಕುಲೇನ ಶೀಲೇನ ಬಲೇನ ಯುಕ್ತ ಯೋ ವೈ ಯಹ ಯಾವನು ವೈ ನಿಶ್ಚಿತವಾಗಿಯೂ ಕುಲೇನ ಒಳ್ಳೆ ಕುಲದೊಳಗೆ ಹುಟ್ಟಿ ಬಂದಿರಬೇಕು. ಶೀಲ ಚಾರಿತ್ರ್ಯ ಭಾಳ ಒಳ್ಳೆಯದಿರಬೇಕು. ಬಲೇನ ಬಲ ಇರಬೇಕು. ಅವರು ಈ ಪಣದಲ್ಲಿ ಭಾಗವಹಿಸಿ ಗೆದ್ದರೆ ನಾನು ನಮ್ಮ ತಂಗಿಯನ್ನು ಅವರಿಗೆ ಕೊಡುತ್ತೇನೆ ಎಂದ. ಕರ್ಣ ಬಂದ. ಕುಲೇನೋ ಏನು ಬರೀಲಿ, ಸೂತ ಅಂತ ಬರೀಬೇಕು ಪಾಪ. ಹೀಗಾಗಿ ಅವ ಅಲ್ಬದ, ಇದು ನನಗಾಗಿ ಅಲ್ಲ, ನಾನು ಗೆದ್ದರೆ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ನಾನು ಯಾವುದೇ ಸ್ಪರ್ಧೆಯಲ್ಲಿ ಗೆದ್ದರೆ ಅದನ್ನು ದುರ್ಯೋಧನಿಗೆ ಕೊಡುತ್ತೇನೆ ಎಂಬುದಾಗಿ. ಅದಕ್ಕಾಗಿ ಅವನಿಗೆ ದ್ರೌಪದಿಯ ಪ್ರಾಪ್ತಿಯಾಗಲಿ ಅಂತ ನಾನು ಭಾಗವಹಿಸುತ್ತೇನೆ. ನಾನು ಭಾಗವಹಿಸಿ ಗೆದ್ದರೆ ಆವಾಗ ದ್ರೌಪದಿ ದುರ್ಯೋಧನನ ಕೈಯನ್ನು ಹಿಡಿಬೇಕು ಅಂತ. ಈ ಪಾಪ ಇನ್ನೊಬ್ಬರ ಸಲುವಾಗಿ ಪೇಪರ್ ಬರೀತಿರ್ತಾರೆ ಎಲ್ಲ. ಇನ್ನೊಬ್ಬರ ಸಲ ಅವ್ರು ಪಾಸ್ ಆಗಲಿ ಅಂತ ಅವ್ರ ಜಗದಾಗ ಇವ್ರು ಪೇಪರ್ ಬರೆಯೋರು, ಆನ್ಸರ್ ಪೇಪರ್. ಹಾಗೆ ಮತ್ತು ಮಕ್ಕಳು ಶಾಣ್ಯರಾಗಬೇಕು, ಸಾಫ್ಟ್ವೇರ್ ಆಗಬೇಕು, ಇಲ್ಲ ದೊಡ್ಡ ಡಾಕ್ಟರ್ ಆಗಬೇಕು, ಲಕ್ಷಗಟ್ಟಲೆ ಹಣ ತರಬೇಕು ಎಂಬ ಆಶಾದಿಂದ ಈ ಲೋವರ್ ಕೆ ಜಿ ಅಪ್ಪರ್ ಕೆ ಜಿಗೆ ಆ ಮಕ್ಕಳ ಜೋಡಿ ಅಖಂಡ ಗುದ್ದಾಟ. ಕೂಡು ಬರೀ ಹೋಮ್ವರ್ಕ್ ಮಾಡು, ಅದನ್ನು ಮಾಡು, ಇದನ್ನು ಮಾಡು. ಅವ್ರು ಚೀಲ ಹೊತ್ಕೊಂಡು ಹೋಗ್ತಿರ್ತಾರೆ. ಹುಡುಗರಿಗೆ ಹೊರಲಿಕ್ಕೆ ಆಗೋದಿಲ್ಲ ಅವ್ರು ಚೀಲ. ಈಗ ತಿನ್ನೋದು ಒಂದು ಡಬ್ಬಿ ಚೀಲ, ಇದೊಂದು ಚೀಲ, 3 ಚೀಲ ಹೊತ್ಕೊಂಡು ಹೋಗ್ಬೇಕು. ಅವು ಹಮಾಲಿ ಹಿಂದೆ ಶುರು ಹೋದು. ಸಂಸಾರ ಮಾಡು ಹಮಾಲಿ ಏನದಲ್ಲ, ತಂದು ಹಾಕುವುದೇ. ಅದು ಬಾಲ್ಯದಿಂದ ಶುರುವಾಗಿಬಿಡ್ತದೆ ಈಗೆಲ್ಲ. ಅಂದರೆ ಗುರಿ ಇಷ್ಟೇ, ಒಟ್ಟು ಹೊರಗಿನಿಂದ ಒಳಗೆ ತಂದು ಹಾಕುದು. ಮತ್ತು ಮುಂದೆ ಬದುಕೆ ಇದಕ್ಕೆ ಮೀಸಲಾಗಿಬಿಡ್ತದೆ ಎಲ್ಲರದು. ಇದೇ ರಿಟೈರ್ಡ್ ಆದರೂ ಮತ್ತೆ ಚೀಲ ಹೊತ್ಕೊಂಡು ಹೋಗ್ತಿರ್ತಾರೆ, ಪಲ್ಯ ಕಾಯಿ ಇಲ್ಲ ಮತ್ತು ನಾವೇ ತರಬೇಕಲ್ಲ ಅಂತ. ಮತ್ತೆ ಅದು ಬೇರೆ ಇರ್ತದೆ ಅದೊಂದು ರೀತಿಯಾಗಿ. ಹಾಗೆ ಭಾಳ ಸಂಕೇತದ. ಕರ್ಣ ದುರ್ಯೋಧನನಿಗಾಗಿ ಭಾಗವಹಿಸಿದ. ಜರಾಸಂಧ, ಶಲ್ಯ ಎಲ್ಲರೂ ಶಿಶುಪಾಲ ಎಲ್ಲರೂ ಭಾಗವಹಿಸ್ಯಾರ. ಕೆಲವು ಕೃಷ್ಣ ಬಂದಲ್ಲ. ಕೃಷ್ಣ ಎದಕ್ಕೆ ಬಂದಿದ್ದ ಅಂದರೆ ಪಾಂಡವರನ್ನು ಕಾಣಲಿಕ್ಕೆ ಸ್ವಯಂವರಕ್ಕೆ ಕೃಷ್ಣ ಬಂದಿದ್ದ. ಕೃಷ್ಣ ಬಂದ ನಾವು ಬರೋವ್ರೆ, ಬಟ್ ಅವನು ಏನು ಮಾಡ್ತಾನೆ ನಾವು ಮಾಡೋರು. ಈ ಕೃಷ್ಣನ ಪ್ರತಿಸ್ಪರ್ಧಿಯಾಗಿ ಶಿಶುಪಾಲಾದಿಗಳು ಬಂದರು. ಕೃಷ್ಣನ ವಿರೋಧಕ್ಕಾಗಿ ಜರಾಸಂಧ ಬಂದ. ಇವರೆಲ್ಲ ಸ್ವಯಂವರಕ್ಕೆ ಬಂದ ಮಂದಿ. ಕೆಲವರು ಇನ್ನೊಬ್ಬರಿಗಾಗಿ, ಕೆಲವರು ತಮಗಾಗಿ, ಕೆಲವರು ಇನ್ನೊಬ್ಬರ ದ್ವೇಷಕ್ಕಾಗಿ. ಇದೇ ವಿದ್ಯಾ. ಕೆಲವರು ದ್ವೇಷದಿಂದ ಕಲಿತಿರ್ತಾರೆ. ಅವ್ರ ಮಗ ಸಾಫ್ಟ್ವೇರ್ ಆಗ್ಯಾನ, ನಮ್ಮ ಮಗನೂ ಆಗಬೇಕು. ಅವ್ರ ಮಗ ಸ್ವಾಭಾವಿಕ ಶಾಣೆ ಇದ್ದ, ಅದಕ್ಕಾಗ್ಯಾನ. ನಮ್ಮ ಹುಡುಗ ನಾವು ರೊಕ್ಕ ಕೊಟ್ಟು ಮಾಡ್ಸೋಣ, ತಪ್ಪೇನದು. ಪ್ಯಾಕೇಜ್ ಇರ್ತಾವಲ್ಲ, 90 ಲಕ್ಷ ಇದೆ ನಿನ್ನೆ. MBBS ಪ್ಯಾಕೇಜ್ ಎಷ್ಟು? 4 ವರ್ಷದ ಕೂಡಿ 90 ಲಕ್ಷ. ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವ್ರು ಕೊಡ್ತಾರಂತ ಹೋಗಿದ್ದೀರಿ ಅಂತ ಹೇಳಿದಪ್ಪ. ಬಾಪೂಜಿ ಗಾಂಧಿ ಹೆಸರಲ್ಲೇ ನಡೆಯುದು ಎಲ್ಲ ಏನು ಕುಕೃತ್ಯವ ಅವು ಒಬ್ಬ ದೊಡ್ಡವ್ರ ಹೆಸರಲ್ಲೇ ಮಾಡಿದ್ರೆ ನಾವು ಹಿಂದೆ ಉಳಿತೀವಿ. ಇದು ದುರ್ಯೋಧನ ಥೇರಿನ ಇವೆಲ್ಲ. ಗಾಂಧಿ ಹೆಸರಲ್ಲೇ ಎಲ್ಲ ನಡೀತಿರ್ತಾವ ಅನ್ಯಾಯ. ಯಾಕೆ? ಹೌದು, ದುರ್ಯೋಧನ ಕರ್ಣಗೆ ಬೈತಾನೆ. ಏ ಕರ್ಣ, ನಾವು ಅನ್ಯಾಯ ಅಪರಾಧ ಮಾಡಬೇಕು, ನಾವೇ ಮಾಡಬೇಕು, ಸ್ವಾರ್ಥಕ್ಕೆ. ಅಪವಾದ ಬರಬಾರ್ದು. ಅಪರಾಧ ಮಾಡಬೇಕು, ಅಪವಾದ ಬರಬಾರ್ದು. ಹಂಗೆ ಮಾಡಬೇಕು. ಅದಕ್ಕೆ ಏನೇ ಅದು ಜೂತ ಆಗಿರಬಹುದು, ಅದು ಅನ್ಯಾಯ ಖರೇದ. ಆದರೆ ಅದನ್ನು ನಾವು ಮಾಡಿದ್ವಿ ಅಂದರೆ ಅದು ಅನ್ಯಾಯ ಅಂತ
ಆ ಅಪವಾದ ನಮ್ಮ ತಲೆ ಕಟ್ತಾರೆ ಮಂದಿ. ಅದು ಆಗಬಾರ್ದು. ವಾರಣಾವತಕ್ಕೆ ಕಳಿಸ್ಬೇಕು ಪಾಂಡವರನ್ನು, ಮಾಡ್ಬೇಕು ನಾವು. ಅದು ಕಳಿಸಿ ಸುಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದು ಅಪವಾದ ನಮಗೆ ಬರಬಾರ್ದು ಯಾವುದೇ. ಅದಕ್ಕೆ ಯಾರನ್ನು ಮುಂದೆ ಮಾಡುವುದು? ಭೀಷ್ಮಾಚಾರ, ದ್ರೋಣಾಚಾರ, ಕೃಪಾಚಾರ, ಅಶ್ವತ್ಥಾಮಾಚಾರ, ಕರ್ಣಾಚಾರ, 5 ಮಂದಿನ ಮುಂದೆ ಮಾಡೋದು, ನಾವು ಹಿಂದಿರೋದು. ಇಷ್ಟು ಚೆನ್ನಾಗಿತ್ತು. ಧೃತರಾಷ್ಟ್ರ ಹೇಳಿಲ್ಲ ಮಗ್ಗ, ತಮ್ಮ ನಾವೇ ಮಾಡ್ಬೇಕು ತಪ್ಪು, ಅಪರಾಧ ನಾವು ಮಾಡಬೇಕು, ಬದುಕಲಿಕ್ಕೆ ಇದು ಸ್ಟ್ರಗಲ್ ಫಾರ್ ಲೈಫ್ ಅಂತದ. ನಾವು 4 ಮಂದಿನ ಹೊಡಿಲಿಲ್ಲ ಬಡಿಲಿಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಬರುವುದಿಲ್ಲ, ಆಗೋದಿಲ್ಲ. ಅದಕ್ಕೆ 4 ಮಂದಿನ ವ್ಯವಸ್ಥೆ ಮಾಡಬೇಕು ನಾವು ಜೀವನದಾಗ. ಅದು ನಿಜ. ಆದರೆ ಆ ಅಪರಾಧ ಮಾಡಿದರೂ ಅಪವಾದ ಬಂದಿರಬಾರ್ದು, ಅಷ್ಟು ಚಂದ ಮಾಡ್ಬೇಕದು. ಇದೇ ವಿದ್ಯೆ ಎಲ್ಲರಿಗೂ ಬೇಕು. ಕಾಮ ತನ್ನ ಆಸೆ ಆಕಾಂಕ್ಷೆಗಳ ಪರಿಪೂರ್ಣತೆಗೆ ಅದು ವಿದ್ಯಾವನ್ನು, ಬುದ್ಧಿವಂತಿಕೆಯನ್ನು, ಜ್ಞಾನವನ್ನು, ವಿವೇಕವನ್ನು ಅದು ಬಯಸ್ತಿರ್ತದೆ. ಕ್ರೋಧ, ಸಿಟ್ಟು ಅದು ಇನ್ನೊಬ್ಬರ ಮೇಲೆ ಅಭಿವ್ಯಕ್ತ ಆಗಲಿಕ್ಕೆ ಅದು ವಿದ್ಯೆಯ ಸಹಕಾರವನ್ನು ಪಡಿತಿರ್ತದೆ. ಕ್ರೋಧ, ಲೋಭ ನೋಡ್ತೀವಿ ನಾವು ಇವೆಲ್ಲ ವಿದ್ಯಾದ ಸಹಕಾರ. ಯಾರ್ಯಾರು ನೀವು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನೋಡಿದ್ರೆ ಚೈನಾ ಭಾರತವನ್ನು ದ್ವೇಷ ಮಾಡ್ತದೆ. ಯಾಕೆ ದ್ವೇಷ ಮಾಡ್ತದೆ? ನನಗೂ ಎಲ್ಲಿ ಮುಂದೆ ಹೋಗ್ತಾನೋ ಅಂತ. ಆರ್ಥಿಕವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನನಗೂ ಮುಂದೆ ಹೋಗಬಾರ್ದು. ಈಗ ಅಮೇರಿಕ ಇಲ್ಲೇ ಇಲ್ಲ ಯಾರ ದೃಷ್ಟಿಯೊಳಗೆ. ಪಾಪ ಅದು ಹಳೇದಾಯ್ತು, ಮುದುಕಾತು, ಈಗ ಅದೇನು ಇಲ್ಲೇ ಇಲ್ಲ. ಅಂದರೆ ಅದು ಸ್ಪರ್ಧಾತ್ಮಕವಾದ ಮನೋಭಾವದಿಂದ ಅದನ್ನು ನೋಡೋ ಪ್ರಸಂಗ ಇಲ್ಲ. ಈಗ ಏನಿದ್ದಿದ್ದು ಇಲ್ಲಿ ಜಗತ್ತನ್ನು ನೋಡೋದು 2 ಕಡೆಗೆ, ಒಂದು ಇಂಡಿಯಾ, ಒಂದು ಚೈನಾ. ಆರ್ಥಿಕವಾಗಿ, ರಾಜನೀತಿಕವಾಗಿ. ಹೀಗಾಗಿ ಅಲ್ಲೇ ಇಬ್ಬರು ಏನು ಮಾಡ್ತಾರೆ, ತಮ್ಮ ಬುದ್ಧಿವಂತಿಕೆಯನ್ನು ಆ ದ್ವೇಷಕ್ಕೆ ಉಪಯೋಗ ಮಾಡ್ಕೋತಾರೆ. ಅದು ಉಪಯೋಗ ಹಂಗೆ ವಿದ್ಯಾ, ಜ್ಞಾನ, ನಾಲೆಜು, ಬುದ್ಧಿವಂತಿಕೆಯನ್ನು ಕ್ರೋಧಕ್ಕೂ ಉಪಯೋಗ ಮಾಡ್ಕೊಂಬೋರಿದ್ದಾರೆ, ಮದ ಮಾತ್ಸರ್ಯಗಳಿಗೂ ಉಪಯೋಗ ಮಾಡ್ಕೊಂಬೋರಿದ್ದಾರೆ. ಅಂತೂ ಈ 6 ದೋಷ ಇದ್ದವರಿಗೂ ವಿದ್ಯೆ ಬೇಕು. ಯಾಕೆ? ಆ ದೋಷಗಳ ಸಾಧನೆಗಾಗಿ. ಇನ್ನು ಒಳ್ಳೆಯ ಸಾಧನವನ್ನು ಮಾಡಬೇಕು ಅನ್ನೋ ಬಯಸುವವರು ವಿದ್ಯಾವನ್ನು ಬಯಸ್ತಾರೆ. ಇದೇ ದ್ರೌಪದಿಯ ಸ್ವಯಂವರಕ್ಕೆ ನಾವು ನಿನ್ನೆ ಕಂಡಂತೆ ಎಲ್ಲ ಜನರ ಆಗಮನವೇ ಆಗಮನ. ಏನು ಜನ ಬಂತು 75 ದಿವಸ ಮೊದಲೇ ಬಂದಿದ್ದಂತ. ಆ ಸ್ವಯಂವರದ ಡೇಟ್ ಏನಿತ್ತು ಅದಕ್ಕೂ 1 ತಿಂಗಳು 2 ತಿಂಗಳು ಮೊದಲೇ ಬಂದು ಕೂತಿತ್ತಂತ ಮಂದಿ ಊಟಕ್ಕೆ. ಎಲ್ಲ ಜನ ಬಂದಿತ್ತಂತ. ಭಾಳ ಚಂದ ವರ್ಣ ಮಾಡ್ತಾರೆ. ಎಲ್ಲರೂ 12 ದಿವಸ ಮೊದಲೇ ಉಪಸ್ಥಿತರಿದ್ದರು. ಕೃಷ್ಣನೂ ಬಂದಿದ್ದ. ಅವ ಅಂದ, ದ್ರುಪದ ರಾಜ ಕೃಷ್ಣನ ಮುಂದೆ ಬಂದು ಅತ್ತ, ನನಗೆ ಪಾಂಡವರಿಗೆ ನನ್ನ ಮಗಳನ್ನು ಕೊಡಬೇಕು, ಅರ್ಜುನನಿಗೆ ಕೊಡಬೇಕು ಅಂತ ಭಾಳ ಅಪೇಕ್ಷೆ ಇತ್ತು. ಅದಕ್ಕಾಗಿ ಈ ಮಗಳನ್ನು ಪಡೆದೀನಿ. ಆದರೆ ಅವರೆಲ್ಲೋ ಸುಟ್ಟು ಹೋದ್ರಂತ. ವಾರಣಾವತದ ಅರಿಗಿನ ಮನೆಯೊಳಗೆ ಅವರು ಸತ್ತು ಹೋಗಿದ್ದಾರೆ. ನಾನು ಏನು ಮಾಡಲಿ ಅಂತ ಅರ್ಥ. ಅಳಬಾರ್ದು, ಸುಮ್ಮನೆ. ನಾವೊಂದು ಸ್ಪರ್ಧಾ ಹೇಳ್ತೀನಿ. ತಳಗ ನೀರು, ಮೇಲೆ ಯಂತ್ರ, ಅಲ್ಲಿ ಮೀನ ಕಟ್ಟು. ಆ ಮೀನದ ಕಣ್ಣಿಗೆ 5 ಬಾಣ ಇಡು. 5 ಬಾಣದೊಳಗೆ ಆ ತಿರುಗುವ ಯಂತ್ರದ ಕಟ್ಟಿದ ಮೀನವನ್ನು ನೀರಿನೊಳಗೆ ನೋಡಿ ಆ ಬಾಣ ಬಿಡಬೇಕು ಮ್ಯಾಲೆ. ಅವ ಮ್ಯಾಲೆ ನೋಡಂಗಿಲ್ಲ, ತಳಗೆ ನೋಡಿ ಬಾಣ ಬಿಡಬೇಕು. ಈ ಸ್ಪರ್ಧಾ ಹಾಕು. ತಾನ ಎಲ್ಲರೂ ವ್ಯಾವೃತ್ತಿ ಅಂತಾರೆ ಸಂಸ್ಕೃತನೊಳಗೆ. ವ್ಯಾವೃತ್ತಿ ಆಗ್ತದೆ, ಎಲ್ಲರದು ವ್ಯಾವೃತ್ತಿ ಆಗ್ತದೆ, ಎಲ್ಲರೂ ಅವಾಯ್ಡ್ ಮಾಡಲಿಕ್ಕೆ. ಇನ್ನು ಯಾವ ಖರೆ ಅರ್ಜುನ್ ಇದ್ದಾನೆ, ನಿನ್ನ ಅಪೇಕ್ಷೆಗೆ ಅನುಗುಣವಾಗಿ ಅವನ ಒಬ್ಬನೇ ಇರೋದು ಗೆಲ್ತಾನೆ. ಅದಕ್ಕೆ ನಿನ್ನ ಅಪೇಕ್ಷೆ ಪೂರ್ಣ ಆಗಬೇಕು. ಅದನ್ನ ನೀ ಹೇಳಿ ಇವರೆಲ್ಲ ಆಕ್ರಮಣ ಮಾಡ್ತಾರೆ. ಅವನ ಮೇಲೂ ಮಾಡ್ತಾರೆ, ನಿನ್ನ ಮೇಲೂ ಮಾಡ್ತಾರೆ. ಅದಕ್ಕೆ ಅದು ಮಾಡಬೇಡ. ಈ ಸ್ಪರ್ಧಾ ಇರ್ತೀನಿ ಅಂತ ಹೇಳು ಅಂದ. ಇದು ಕೃಷ್ಣ. ಅದಕ್ಕೆ ಎಲ್ಲ ಪಾಪ ಜರಾಸಂಧ, ದುರ್ಯೋಧನ, ಕರ್ಣ, ಶಿಶುಪಾಲ, ಶಲ್ಯ, ಈ ಮದ್ರಾಸಮ ಎಲ್ಲರೂ ಭಾಗವಹಿಸಿದರು. ಬಿಲ್ ಮಣಿಸ್ಲಿಕ್ಕಾಗಲಿಲ್ಲ. ಯತ್ ಕರ್ಣ ಶಲ್ಯ ಪ್ರಮುಖೈ
ನ ಅನತಂ ಬಲವದ್ಭಿಷ್ಟ, ಮಹಾಬಲಿಷ್ಠರು, ಆ ಬಿಲ್ ಮಣಿಸ್ಲಿಕ್ಕಾಗಲಿಲ್ಲ. ಒಂದು ಮೊನ್ನೊಂದು ಗುಲ್ಬರ್ಗಕ್ಕೆ ಒಂದು ದೊಡ್ಡ ಹಾಸ್ಪಿಟಲ್ ನೋಡಿದೆ, ಒಂದು 300 ಕೋಟಿ ರೂಪಾಯಿ ಹಾಸ್ಪಿಟಲ್ ಕಟ್ಟಾರೆ. ಏನೋ ಮಾತಾಡ್ಕೊಂಡು ಕೂತಾಗ ಯಾರೋ ಹಾಸ್ಪಿಟಲು ಏನೋ ಅಂದರೆ ಏನೋ ಅದು ಅರಮನೆ ಇದ್ದಂಗೆ, ಮೈಸೂರು ಅರಮನೆ ಇದ್ದಂಗೆ 3-4 ಬಿಲ್ಡಿಂಗ್ ಹಾಸ್ಪಿಟಲ್ ಕಟ್ಟಾರೆ, ಭಾರಿ ಅದ್ಭುತ ಕಟ್ಟಾರೆ. ಅಪಾಯಿಂಟ್ಮೆಂಟ್ ಹೆಂಗೆ ಅಂದ ಕೇಳಿದೆ ನಾನು. ಅಪಾಯಿಂಟ್ಮೆಂಟ್ ಮಾತ್ರ ಮೆರಿಟ್ ಮೇಲೆ, ರೊಕ್ಕ ತಂದದ್ದು ರಿಸರ್ವೇಷನ್ ಮೂಲಕವಾಗಿ. ನಾವು ಭಾಳ ವಿಚಾರ ಮಾಡೋದಿಲ್ಲ ಸಾರ್ವಜನಿಕ ಕ್ಷೇತ್ರದಾಗ. ಇಲ್ಲಿ ನಾವು ಹಣ ತಂದದ್ದು ಒಂದು ನಾವು ರಿಸರ್ವೇಷನ್ಗೆ ಹೋಗಿದ್ದೀವಿ ಅನ್ನೋ ದೃಷ್ಟಿಯಿಂದ ಹಣ ಬೇಕಾಷ್ಟು ಬಂತು. ಅಪಾಯಿಂಟ್ಮೆಂಟ್ ರಿಸರ್ವೇಷನ್ ಮಾಡಿದರೆ ಬಂದು ಪೇಷಂಟ್ 2 ದಿವಸದಾಗ ಬಗೆಹರಿಸ್ತಾವೆ, ಮ್ಯಾಲೆ ಹೋಗ್ತಾವೆ. ಅವು ಜಾತಿಯಿಂದ ಪಾಸ್ ಆಗಿ ಬಂದವ್ರಿಗಿಂತ ಬುದ್ಧಿಯಿಂದ ಪಾಸ್ ಆಗಿ ಬಂದವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಜಾತಿಯಿಂದ ಪಾಸ್ ಆಗಿ ಬಂದವ್ರನ್ನ ಮತ್ತು ನಮ್ಮ ವ್ಯವಹಾರದೊಳಗೆ ಬೇರೆ ಬೇರೆ ಕ್ಷೇತ್ರದೊಳಗೆ ಅವ್ರನ್ನ ಇಡಬೇಕು ಎಂಬ ಸ್ಪಷ್ಟ ನಿರ್ದೇಶನ ಇದು. ನಾನು ನೋಡಿದೆ ಅದನ್ನ. ಹೌದು, ಖರೆ ಅದು ಹೀಗೆ ಹಂಗೆ. ಯಾಕಂದರೆ ಬುದ್ಧಿ ವಿದ್ಯಾ ಬಯಸ್ತಾರೆ, ಯೋಗ್ಯತೆ ಇರುವುದಿಲ್ಲ. ಹೀಗಾಗಿ ಅಂಥ ಡಾಕ್ಟರ್ ಕಡೆ ಅವರೇ ಹೋಗುವುದಿಲ್ಲ. ರಿಸರ್ವೇಷನ್ ಬಂದು ಇಟ್ಕೊಂಡಿದ್ರು ಅಂಥ ಡಾಕ್ಟರ್ ಕಡೆ ಹೋಗಿ ಅವ್ರು ಇಂಜೆಕ್ಷನ್ ಎಲ್ಲಿ ಚುಚ್ಚುಕೊಂಬುದೇ ಗೊತ್ತಿಲ್ಲ, ಅವ MD ಅವಂಗೆ ಅಲ್ಲಿ ಹೋಗಿ ಏನು ಮಾಡಿದ್ರಿ ಅಂತ. ಅದಕ್ಕೆ ಇವ ಶಾಣೆ ಯಾವ ಮೆರಿಟ್ನಿಂದ ಬಂದಾನ ಅವನ ಕಡೆ ಟ್ರೀಟ್ಮೆಂಟ್ ತೊಗೊಂಬುದು ಮತ್ತು ಶಿಕ್ಷಣ ಅಧಿಕಾರದೊಳಗೆ ಅವನ್ನೆಲ್ಲ ಹಾಗೆ ತೊಗೊಂಬುದು. ಕೆಲವು ಮಾತು ಹೇಳ್ಬೇಕು ಸಾರ್ವಜನಿಕ ಹೇಳ್ಬಿಟ್ಟು. DC ಪಾವಟೆ ಇದ್ದಾಗ ಪಾವಟೆ ಅವರು ಅವರು 2 ಟರ್ಮ್ ಇದ್ದರು VC ಆ ಕರ್ನಾಟಕ ಯೂನಿವರ್ಸಿಟಿ 56 ವರ್ಷದ ಹಿಂದೆ ಕಟ್ಟಿದ ಮೇಲೆ 50 ವರ್ಷದ ಹಿಂದಿನ ಮಾತು. ಅವರೊಂದು ಮಾತು ಹೇಳ್ತಿದ್ದಂತೆ, ಸುಮ್ಮನೆ ಎಲ್ಲರೂ ಏನು ಭಾಳ ಗ್ರಹಣ ಮಾಡಲಿಕ್ಕೆ ಹೋಗ್ಬೇಡ್ರಿ, ಸೀರಿಯಸ್ ಆಗಿ. ಡಿಪಾರ್ಟ್ಮೆಂಟ್ನಾಗ ಪ್ರತಿಯೊಂದು ಅವಾಗೆ 50 ಡಿಪಾರ್ಟ್ಮೆಂಟ್ ಅವೆಲ್ಲ ಕೆಮಿಸ್ಟ್ರಿ, ಫಿಸಿಕ್ಸು, ಅವು ಇವು, ಹಿಂದಿ, ಮರಾಠಿ ಎಲ್ಲ ಲ್ಯಾಂಗ್ವೇಜ್ ಇದ್ದು, ಒಂದು 7 ಲ್ಯಾಂಗ್ವೇಜು, ಜರ್ಮನ್ ಲ್ಯಾಂಗ್ವೇಜ್ ಹಿಡ್ಕೊಂಡೆಲ್ಲ ಲ್ಯಾಂಗ್ವೇಜ್ಗಳು, ಇಂಗ್ಲೀಷು, ಸಂಸ್ಕೃತ, ಕನ್ನಡ ಇವೆಲ್ಲನೂ ವಿಭಾಗ ಮಾಡುವಾಗ ಒಂದು ಮಾತು ಅಂತಿದ್ದಂತೆ, 2 ಬ್ರಾಹ್ಮಣನ ಹಾಕು, 3 ಮಂದಿ ನಮ್ಮ ಮಂದಿನ ಹಾಕು ಅಂತಿದ್ದಂತ. ಹಳೆ ಮಂದಿ ಹೇಳಿದ್ದಾನೆ. ಯಾಕೆ 3 ಮಂದಿ ಕೂತುಂಬ್ಲಿ, 2 ದುಡಿತಾರೆ, ಅದನ್ನ ಡಿಪಾರ್ಟ್ಮೆಂಟ್ ಮೂವ್ ಆಗ್ತಾವೆ. ಅದಕ್ಕೆ 2 ಶಾಣ್ಯಾರು 3 ಮಂದಿ ಕಂಪ್ನಿ ಹಾಕ. ಹಿಂಗೆ ಓಪನ್ ಆಗಿ ಎಲ್ಲ ಸ್ವಲ್ಪ ಸಮಾಜ ಬಿರ್ಸಾಗ್ತಾವೆ. ಅದಕ್ಕೆ ಹೇಳುವ ವಿಷಯ ಅಲ್ಲ, ಅದು ನಿಮ್ಗೆ ಎದಕ್ಕೆ ಹೇಳಿಕ್ಕೆ ಬಂದೆ ನಾನು ಅಂದರೆ, ಇದು ದ್ರೌಪದಿಯ ಸಾರ್ವಕಾಲಿಕ ಸ್ವಯಂವರದ ಸಂದೇಶದ ಹಿನ್ನೆಲೆಯೊಳಗೆ ನಮಗೆ ವಿದ್ಯಾ ಬೇಕು. ಅದು ಆ ವಿದ್ಯಾವನ್ನು ಒಬ್ಬ ಮೆನನ್ ಅಂತ ಹೇಳಿ ದೊಡ್ಡ ಶಿಕ್ಷಣ ತಜ್ಞ ಒಂದು ಕಾನ್ವೊಕೇಶನ್ದ ಒಂದು ಮಾತು ಹೇಳಿದವ. ಇವತ್ತು ನಮ್ಮ ಬುದ್ಧಿಯ ಮಟ್ಟಕ್ಕೆ ಆ ಡಿಗ್ರಿ, ಆ ವಿದ್ಯಾ ಜ್ಞಾನವನ್ನು ಇಳಿಸ್ಬೇಡ್ರಿ, ಆ ಜ್ಞಾನದ ಮಟ್ಟಕ್ಕೆ ಜನರ ಬುದ್ಧಿಯನ್ನು ಏರಿಸ್ರಿ ಎಂದವ. ಕಾನ್ವೊಕೇಶನ್ ಇವತ್ತು ನೀವು ಏನು ಮಾಡ್ಲಿಕ್ಕೆ ಹತ್ತೀರಿ, 35 ಬಿದ್ದು ಪಾಸ್ MBBS ಆಗ, ಯಾಕೆ ಆ ರಿಸರ್ವೇಷನ್ದವ್ರಿಗೆ. ಇದರಿಂದ ನೀವು ಅವರ ಬುದ್ಧಿ ಮಟ್ಟಕ್ಕೆ ವಿದ್ಯಾ, ಡಿಗ್ರಿ, ಜ್ಞಾನ ಇಳಿಸ್ಲಿಕ್ಕೆ ಹತ್ತೀರಿ. ಅದನ್ನು ಮಾಡಬೇಡ್ರಿ. ಇವ್ರಿಗೇನು ಬುದ್ಧಿ ಕಡಿಮೆ ಅದ ಅಂತ ನೀವು ತಿಳ್ಕೊಂಡಿರಿ, ಇವ್ರಿಗೆ ಬುದ್ಧಿ ಬೆಳೆಸ್ರಿ. ಅಬಾಕಸ್ ಅಂತ ಏನೋ ಬಂದವಲ್ಲ, ಬುದ್ಧಿ ಸಣ್ಣ ಹುಡುಗರಿದ್ದಾಗೆ ಬೆಳೆಸ್ತಾರಂತ. ಅವ್ರೇನೋ ಹೆಂಗೆ ಬೆಳೆಸ್ತಾರೆ ಪಾಪ. ಬುದ್ಧಿ ಬೆಳೆಸುವ ಉಪಾಯ ಮಾಡಿ ಅವರ ಬುದ್ಧಿಯ ಮಟ್ಟ, ಜ್ಞಾನದ ಮಟ್ಟವನ್ನು ಆ ಮಟ್ಟಕ್ಕೆ ತೊಗೊಂಡು ಬರ್ರಿ. ಆ ಡಿಗ್ರಿಯ ನಿಜವಾದ ಜ್ಞಾನದ ಮಟ್ಟಕ್ಕೆ ಮನುಷ್ಯನ ಬುದ್ಧಿಯನ್ನು ಬೆಳೆಸಬೇಕು. ಮನುಷ್ಯನಿಗೆ ಇದ್ದ ಬಿದ್ದ ಅರ್ಧ ಗಿದ್ದ ಬುದ್ಧಿಯ ಮಟ್ಟಕ್ಕೆ ಆ ವಿದ್ಯಾ ಡಿಗ್ರಿ ಇಳಿಸ್ಬೇಕು ಅಂತ ಕಾನ್ವೊಕೇಶನ್ದಾಗಿ ಮಾತಾಡಿದ್ರು ಹೌದು ಶಿಕ್ಷಣ ತಜ್ಞ. ಹಂಗೆ ವಿದ್ಯಾ ನಮ್ಮ ಮಟ್ಟಕ್ಕೆ ಇಳಿಬೇಕು, ನಾವು ಆ ವಿದ್ಯಾದ ಮಟ್ಟಕ್ಕೆ ಏರಬೇಕು. ಇವತ್ತು ಏರು ವಿಚಾರ ಯಾರೂ ಮಾಡೋದಿಲ್ಲ, ಇಳಿಯು ವಿಚಾರ ಮಾಡ್ತಾರೆ ಎಲ್ಲರೂ. ಎಲ್ಲರೂ ನಮ್ಮನ್ನು ಹಿಂದುಳಿದವರನ್ನಾಗಿ ಘೋಷಣೆ ಮಾಡಿರಿ ಅಂದರೆ ನಮಗೆ ರಿಸರ್ವೇಷನ್ ಕೊಡ್ರಿ. ಇದು ಇಳಿಯು ಮಟ್ಟಿದ್ದು ಮತ್ತು ಯಾರೂ ಆ ಮಟ್ಟಕ್ಕೆ ಬುದ್ಧಿವಂತಿಕೆಯನ್ನು ಏರಿಸುವ ಕ್ರಮ ಉಪಾಯಗಳನ್ನು ಯಾರೂ ಕೈಕೊಂಬುದಿಲ್ಲ ಇವತ್ತು. ಯಾಕೆ ಹಾಗೆ ಅದಕ್ಕೆ ಕೃಷ್ಣಂದ
ಇದು ಸುಮ್ಮನೆ ನೀ ಹಾಗೆ ವಿದ್ಯಾ ಸ್ವಯಂ ಯಾರ್ಯಾರು ಬೇಕು ಅಂತಂದ್ರೆ ಎಲ್ಲರೂ ಭಾಗವಹಿಸ್ತಾರೆ. ಕಂಡವ್ರಿಗೆಲ್ಲ ವಿದ್ಯಾ ಅಂದರೆ ಡಿಗ್ರಿ ಕೊಡ್ಬೋದು ಹೊರತು ಬುದ್ಧಿ ಹಂಗೆ ಕೊಡ್ಲಿಕ್ಕೆ ಬರ್ತದೆ. ಅದು ಯಾರ ಕೈಯಾಗಿಲ್ಲ. ಅದನ್ನು ಮನುಷ್ಯ ಸ್ವಲ್ಪ ಯೋಗ್ಯತೆಯನ್ನು ಸ್ವಾಭಾವಿಕವಾಗಿ ಪಡೆದು ಇನ್ನು ಹೆಚ್ಚಿನ ಮಟ್ಟವನ್ನು ತನ್ನ ಪ್ರಯತ್ನ, ತನ್ನ ಬುದ್ಧಿವಂತಿಕೆ, ತನ್ನ ಪ್ರಯತ್ನದಿಂದ ಎಬ್ಬಿಸ್ಕೋಬೇಕದು. ಇದು ದ್ರೌಪದಿಯ ಸ್ವಯಂವರದ ಇಂದಿನ ಕಾಲಕ್ಕೆ ಅದರದ್ದು ಆನ್ವಿಕ ಅಂದರೆ ಅಪ್ಲೈಡ್ ಫಿಲಾಸಫಿ ಇದ್ದಂಗೆ, ಅಪ್ಲೈಡ್ ಸೈನ್ಸ್ ಇದ್ದಂಗಿದು ಇವತ್ತಿನ ಬದುಕಿಗೆ. ಅದಕ್ಕೆ ದ್ರೌಪದಿ ಬೇಕು ಅಂತ ಬಂದವರು ಸಾವಿರಾರು ಮಂದಿ, ಆದರೆ ದ್ರೌಪದಿ ಹರ ಹಾಕಿದ್ದು ಮಾತ್ರ ಅರ್ಜುನಿಗೆ. ಯಾಕೆ? ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ, ಎಲ್ಲಿ ಅಧ್ಯಯನಶೀಲತೆ, ಪ್ರಾಮಾಣಿಕತೆ, ಪರಿಶ್ರಮ ಅದ ಅವರಿಗೆ ವಿದ್ಯಾ ಒಲಿತದೆ. ಅದಕ್ಕೆ ವಿದ್ಯಾಕ್ಕೆ ಜಾತಿ ಮುಖ್ಯ ಅಲ್ಲ, ವಿದ್ಯಾಕ್ಕೆ ಪ್ರಯತ್ನ ಮುಖ್ಯ, ಪರಿಶ್ರಮ ಮುಖ್ಯ. ನಮ್ಮ ಕರ್ಣ ಏನು ಪರಿಶ್ರಮದಿಂದ ಸಂಪಾದನೆ ಮಾಡಿದ್ದ ಅಂದ್ರೆ ವಿಲಕ್ಷಣ ಸಂಪಾದನೆ ಮಾಡಿದ್ದ ವಿದ್ಯಾ. ಅವೇನು ಕಡಿಮೆ ಇದ್ದಿದ್ದಿಲ್ಲ ಯಾವ ಕ್ಷೇತ್ರದಾಗ. ಕರ್ಣನ ಬುದ್ಧ ಅರ್ಜುನನಿಗಿಂತ ಮೀರಿದ ಪರಾಕ್ರಮ ಕರ್ಣನಿಗಿತ್ತು. ಯತ್ಕೃತಂ ತತ್ರ ಪಾರ್ಥೇನ ತಚ್ಚಕಾರ ಮಹಾಬಲ. ಏನೇನೇನೇನು ಅರ್ಜುನ ಮಾಡಿದ್ದ ಆ ಪರೀಕ್ಷಾ ಬೆಳಕ್ಕೆ ಎಲ್ಲನೂ ಮಾಡಿ ತೋರಿಸಿದ ನಮ್ಮ ಕರ್ಣ. ಅದರಿಂದ ವಿದ್ಯಾಕ್ಕೆ ಪರಿಶ್ರಮ, ಯೋಗ್ಯತಾ, ಪ್ರಯತ್ನ ಇದು ಮುಖ್ಯನೇ ಹೊರತು ಅದೇ ಶ್ರವಣ ಮನನ ನಿಧಿಧ್ಯಾಸನ ಅದು ಅರ್ಜುನ ಕೊಳ್ಳಾಗ ದ್ರೌಪದಿ ಹರ ಹಾಕಿದೆ. ನಮಗೆ ಪರಿಶ್ರಮ ಬೇಡ, ವಿದ್ಯಾ ಬೇಕು. ಓದೋದು ಬೇಡ, ಡಿಗ್ರಿ ಬೇಕು. ಶ್ರಮ ಬೇಡ, ಸುಖ ಬೇಕು. ದುಡಿಯೋದು ಬೇಡ, ಹಾಗೆ ಹಣ ಬರಬೇಕು ಲಾಟ್ರಿಯಿಂದ, ಇಲ್ಲ ಮೇಲೆ ಹಸ್ತೋದಕ್ಕೆ ಅಂತ. ಪಾಪ ಅವು ಲೋಕ ಅಯುಕ್ತೋ ಲೋಕಕ್ಕೆ ಅಯುಕ್ತವೋ ಏನೋ ಎಂತೋ ಎಲ್ಲ ದುಡ್ಡು ಬೇಕು ನಮಗೆ. ಶ್ರಮ ಬೇಡ, ದುಡಿದು ಹಸೋದು ಬೇಡ. ಕುರ್ಚಿ ಮೇಲೆ ಕೂತು ರುಬಾವ್ ಅಂತ ಅದಕ್ಕೆ ಹಿಂದೆ ಹೋಗಿ ಅಗ್ನಿ ರುಬಾವ್ ಮಾಡಿ ದರ್ಪ ಮಾಡಿ ಮಂದಿನ ಸಂಪಾದನೆ ಮಾಡಿ. ಎಷ್ಟು ಜನ ಸಮಾಜದ ದೃಷ್ಟಿಕೋನ ಬದಲಾಗಿದೆ. ಇದು ಎಲ್ಲಕ್ಕೂ ಇತ್ತು. ಇಂಥ ಮಂದೆಲ್ಲ ನೆರೆದಿದ್ರು. ಎದಕ್ಕೆ? ದ್ರೌಪದಿ ಬೇಕು ಅಂತ. ಯಾಕಂದ್ರೆ ವಿದ್ಯಾ ಭಾಳ ಸುಂದರ ಇರ್ತದೆ, ವಿದ್ಯಾ ಭಾಳ ಮಹತ್ವಪೂರ್ಣ ಇರ್ತದೆ. ಅಂತಹ ಸುಂದರವಾದ ಮಹತ್ವಪೂರ್ಣವಾದದ್ದು ಎಲ್ಲರಿಗೂ ಬೇಕು ಅಂತ ಅನ್ನಿಸ್ತದೆ. ಅದೇ ದ್ರೌಪದಿಯ ಸೌಂದರ್ಯ ಅಂದರೂ ಒಂದೇ, ವಿದ್ಯೆಯ ಆಕರ್ಷಕತೆ, ವಿದ್ಯೆಯ ವಿಲಕ್ಷಣವಾದ ಸೌಂದರ್ಯ ಅಂದರೂ ಒಂದೇ. ದ್ರೌಪದಿಯ ಸೌಂದರ್ಯವನ್ನು ವರ್ಣನೆ ಮಾಡ್ತದೆ ಮಹಾಭಾರತ. ದ್ರೌಪದಿ ನದಿ ತೀರಕ್ಕೆ ಬಂದಾಗ ಎಲ್ಲ ಹೆಣ್ಮಕ್ಕಳು ಆಕೆ ಸ್ನಾನಕ್ಕೆ ಸುತ್ತಮುತ್ತಲು ನಿಂದಿರ್ತಿದ್ರು, ಆಕೆ ಸ್ನಾನ ಮಾಡ್ತಿದ್ರು. ಆ ನಿಂತ ಎಲ್ಲ ಹೆಣ್ಮಕ್ಕಳಿಗೆ ಸ್ನಾಯಂತ್ಯಾಹ, ಅವು ಸ್ನಾನ ಮಾಡುವ ದ್ರೌಪದಿಯ ದೇಹವನ್ನು ನೋಡಿದಾಗ ಪುಂಭಾವಂ ಮನಸಾಗತಾ, ಮಾನಸಿಕವಾಗಿ ಅವರೆಲ್ಲ ಪುರುಷರಾಗಿರ್ತಿದ್ರಂತೆ. ಯಾರು ಸ್ನಾನಕ್ಕೆ ಸುತ್ತಲೂ ನಿಂತ ಹಾಕುವ ಹೆಣ್ಮಕ್ಕಳಿಗೆ ಅಷ್ಟು ಮಾನಸಿಕ ವಿಕಾರ. ನಾವು ಯಾಕೆ ಆಗಬಾರ್ದಾಗಿತ್ತು ಅಂತಿದ್ದಂತೆ. ಅಂದು ದ್ರೌಪದಿಯ ಸೌಂದರ್ಯ. ಸುದೇಶ್ನ ಭಾಳ, ಅವೆಲ್ಲ ಭಾಳ ವರ್ಣ ಮಾಡಬಾರ್ದು. ಸುದೇಶ್ನ ದೇವಿ ವಿರಾಟ್ ರಾಜನ ಹೆಂಡತಿ. ತನ್ನ ಉಪವನದ ಅರಮನೆಯೊಳಗೆ ಕೂತಿದ್ದು ಸೈರಂಧ್ರಿ ದ್ರೌಪದಿ ಅತಿ ಸಾಮಾನ್ಯವಾದ ಒಂದು ಸೀರೆಯನ್ನು ಉಟ್ಟು 1 ವರ್ಷ ಗಂಡಂದೆಲ್ಲ ಬೇರೆ ಬೇರೆ ಕೆಲಸವನ್ನು ಸ್ವೀಕಾರ ಮಾಡಿದಾಗ ತಾನೂ ಒಂದು ಕೆಲಸವನ್ನು ಸ್ವೀಕಾರ ಮಾಡಿ 1 ವರ್ಷ ಅಜ್ಞಾತವಾಸವನ್ನು ಕಳೆಯಲಿಕ್ಕಾಗಿ ಬರ್ತಾ ಇದ್ದಾಳೆ. ನೋಡಿದ್ಲು ಅಕ್ಕಪಕ್ಕದಲ್ಲಿ ಅನೇಕ ಗಿಡಗಳು ಬೆಳೆದಿದ್ದು. ತೇಪಿತ್ವಾಂ ಸನ್ನಮಂತಿಹ, ನೋಡಿದ್ಲು ಬೆಳೆದ ಗಿಡಗಳು ಅಲ್ಲಿ ನಡೆದು ಹೋಗುವ ದ್ರೌಪದಿಯನ್ನು ಮುಕ್ಕಲಿಕ್ಕೆ ತಮ್ಮ ತೊಂಗಿ ಚಾಸ್ತಿದ್ದು ಅಂತ, ತೊಂಗೆಗಳನ್ನು ಚಾಸ್ತಿದ್ದು ಅಂತ ಗಿಡ.
ಇದನ್ನು ಗಮನಿಸಿಲ್ಲ ಸುದೇಶನಾದೇವಿ. ಸೈರಂಧ್ರಿ ಬಂದು, ನಿಮ್ಮ ಮನೆಯೊಳಗೆ ಒಂದು ವರ್ಷ ಇರ್ತೀನಿ, ಸರ್ವಥಾ ಬೇಡ, ನೀವು ಬರು ಮುಂದೆ ನೋಡಿದೆ. ತೇಪಿ ತ್ವಾಂ, ತೇಪಿ ಆ ತೊಂಗೆಗಳು ಕೂಡ ತ್ವಾಂ ಸನ್ನಮಂತಿಯ, ಅವು ಬಾಗಿ ನಿನ್ನ ಮುಟ್ಟಬೇಕು ಅಂತ ಗಿಡಗಳಿಗೆ ಈ ವಿಕಾರ ಆಗಿದ್ರೆ ನಾನು ನಮ್ಮ ಗಂಡಂದ್ರ ಹಣೆ ಬರ ಏನಾದಿತ್ತು, ಸರ್ವಥಾ ನೀ ಇರಬಾರಿದೆ ಅಂತ ಹಾಕಿ, ನೀ ಇರಬೇಡ. ಇದೇ ಮಾತು ಗಾಂಧಾರಿ ಹೇಳ್ತಾರೆ. ದ್ರೌಪದಿಯ ಸ್ವಯಂವರಾಗಿ ಪಾಂಡವರು ಮತ್ತೆ ಹಸ್ತನಾವತಿಗೆ ಬಂದ ಮೇಲೆ ಕುಂತಿ ಪ್ರಯಾಹಿ, ಕುಂತಿ ನೀನು ಬೇರೆ ಮನೆ ಮಾಡು, ಇವತ್ತಿನವರೆಗೂ ಅಕ್ಕ ತಂಗಿಯರು ಅಂತ ಹೇಳಿ ನಾನು ನೀನು ಒಂದೇ ಮನೆಯೊಳಗಿರ್ತಿದ್ವಿ, ಇನ್ಮೇಲೆ ಬೇಡ. ಕುಂತಿ ಪ್ರಯಾಹಿ ಪ್ರಕರ್ಷೇಣ ಯಾಹಿ, ಚೆನ್ನಾಗಿ ಬೇರೆ ಮನೆ ಮಾಡಮ್ಮ. ಯಾಕೆ ಸ್ನುಷಯಾ ಸಹ ನಿನ್ನ ಸೊಸಿ ದ್ರೌಪದಿಯನ್ನು ಕರ್ಕೊಂಡು ಬೇರೆ ಮನೆಯನ್ನು ಮಾಡು. ಯಾಕೆ ಅಲ್ಲ, ಭೀಮಾದ್ವಿಭೇಮಿ ನಿಜಪುತ್ರಕ ದುರ್ವಿನಿತ್ಯ. ನನ್ನ ಮಕ್ಕಳು ಸ್ವಲ್ಪ ಅವಿವೇಕಿಗಳು. ದ್ರೌಪದಿ ಲೋಕ ವಿಲಕ್ಷಣ ಸುಂದರಿ. ದುರ್ಯೋಧನಾದಿಗಳು ತಾಯಿಯಾದ ಗಾಂಧಾರಿಯನ್ನು ಅಂದರೆ ನನ್ನನ್ನು ಕಾಣಲಿಕ್ಕೆ ಅಂತ ಬಂದಾಗ ಇಲ್ಲಿ ದ್ರೌಪದಿ ಏನಾದ್ರು ಓಡಾಡ್ತಿದ್ಲು ಅಂದರೆ ಕೆಲಸದೊಳಗೆ ಆಕೆ ನೋಡ್ಕೊತ ನಿಂತು ಬಿಡ್ತಾವೆ. ಹಿಂಗೆ ನಿಂತಿದ್ರು ದ್ರೌಪದಿಯನ್ನು ನೋಡ್ತಾ ಎಂಬ ಸುದ್ದಿ ಭೀಮಗೆ ಗೊತ್ತಾತು, ಮರದಿವಸನೇ ಬಗೆಹರಿಸ್ತಾನೆ. ಅದಕ್ಕೆ ಭೀಮ ಬಿಭೇಮಿ ನಿಜಪುತ್ರಕ ದುರ್ವಿನಿತ್ಯ. ಅವಳು ಮೂರು ಲೋಕದ ಸೌಂದರ್ಯದ ಸಾರ. ಇದು ದ್ರೌಪದಿ. ಒಬ್ಬ ವಿಮರ್ಶಕ ಈ ಮರಾಠಿ ಕೆಲವು ಹೆಣ್ಮಕ್ಳು ಈ ಮಹಾಭಾರತದ ಮೇಲೆ ಭಾಳ ವಿಮರ್ಶೆ ಮಾಡ್ಯಾರ. ತಾವು ಸ್ವಯಂ ದ್ರೌಪದಿ ಆಗೇ ವಿಮರ್ಶೆ ಮಾಡ್ಯಾರ. ದುರ್ಗಾ ಭಾಗವತ್ ಅಂತ ಒಬ್ಬಾಕಿ, ಇರಾವತಿ ಕರ್ವೆ ಅಂತ ಒಬ್ಬಾಕಿ, ವ್ಯಾಸ ಪರ್ವ ಅಂತ, ಹಾಸತೋ ಜೈನಾಮಾಸ ಇತಿಹಾಸ ಅಂತ ಒಬ್ಬರು. ಹಿಂಗೆಲ್ಲ ಭಾರಿ ಭಾರಿ ಬರ್ದಾರ. ಇರಾವತಿ ಆ ಮಹರ್ಷಿ ಕರ್ವೆ ಅವ್ರ ಮಗಳಕ್ಕಿ ಇರಾವತಿ ಕರ್ವೆ ಅಂತೇಳಿ. ಯುಗಾಂತ ಅಂತ ಒಂದು ಬರ್ದ, ಯುಗಾಂತ ಅಂಥೇಳಿ ಇರಾವತಿ ಕರ್ವೆ. ಆಮೇಲೆ ವ್ಯಾಸ ಪರ್ವ ಅಂಥೇಳಿ ಬರ್ದ, ದುರ್ಗಾ ಭಾಗವತ. ಎಲ್ಲ ಹೆಣ್ಮಕ್ಳು ಭಾರಿ ಪ್ರಬಲವಾಗಿ ಬರ್ದಾರ. ಅವ್ರದ್ದು ವಿಮರ್ಶೆ ಭಾರಿ ಅದ. ನಮ್ಮಲ್ಲಿ ಅಷ್ಟು ಪ್ರೌಢ ಅದ. ರಾಮಾಯಣ ಮಹಾಭಾರತ ಮುಟ್ಟಬಾರ್ದು ಅಂತಂದದ. ಹೀಗಾಗಿ ಹೆಣ್ಮಕ್ಳು ಮುಟ್ಟಬಾರ್ದು, ಗಂಡಸರು ಮುಟ್ಟಬಾರ್ದು. ಬಟ್ ಅದು ಬ್ರಾಹ್ಮಣ ಸಾಹಿತ್ಯ ಅದು ಮುಟ್ಟಬಾರ್ದು. ಎಲ್ಲ ಬೇರೆ ಬಂಡಾಯ ಸಾಹಿತ್ಯ ಒಂದೇ ಸ್ವೀಕಾರ ಮಾಡಬೇಕು. ನೀವು ಹಿಂದೆ ಇದ್ದದ್ದನ್ನು ಒಪ್ಪಿದ್ರೆ, ಒಳ್ಳೆಯದನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಕಿಮ್ಮತ್ತು ಕಡಿಮೆ ಆಗ್ತದೆ. ಹಿಂದಿಂದೆಲ್ಲ ಬೈಬೇಕು, ನೋಡಲಾರ್ದೆ ಓದಲಾರ್ದೆ ಬೈಬೇಕು, ನಮ್ಮದೇ ಆಗಿರ್ತಕ್ಕಂಥದ್ದು ನಿರ್ಮಾಣ ಮಾಡಬೇಕು ಅಂತ ಒಂದೇನೋ ಒಂದು ಫ್ಯಾಷನಿಗೆ ನಾವು ಬಲಿ ಬಿದ್ದಿದ್ದರಿಂದ ಹಿಂಗೆ ಆಗ್ತದೆ. ಅವರೆಲ್ಲ ಭಾಳ ಚಂದ ವಿಮರ್ಶೆ ಮಾಡ್ತಾರೆ. ಅವರೆಲ್ಲ ದ್ರೌಪದಿ ಇಷ್ಟ ಸೌಂದರ್ಯದ ಮಹಾ ಅತ್ಯುನ್ನತವಾಗಿರ್ತಕ್ಕ ಒಂದು ಸಾರ ಯಾಕೆ ದೇವರು ನಿರ್ಮಾಣ ಮಾಡಿದ? ಸ್ವಲ್ಪ ವಿಮರ್ಶೆ. ಆಕಿ ಇಷ್ಟು ಸುಂದರ ಆಗಿದ್ದಿಲ್ಲ ಅಂದರೆ ಈ ಮಹಾಭಾರತ ಯುದ್ಧ ನಡೀತಿದ್ದಿಲ್ಲ, ಕೌರವರು ಪಾಂಡವರೊಳಗೆ ಮತಭೇದ ಬರ್ತಿದ್ದಿಲ್ಲ ಅಂತ. ಇಡೀ ಮಹಾಭಾರತದ ಅನರ್ಥಕ್ಕೆ ಕಾರಣ ಆದಲು ದ್ರೌಪದಿ. ಆಕೇನು ಕೆಟ್ಟದ್ದು ಮಾಡಲಿಲ್ಲ, ಅವಳ ಸೌಂದರ್ಯವೇ ಅವಳಿಗೆ ಒಂದು ರೀತಿಯಾಗ ವರದಾನ ಆಗುವುದರ ಜೊತೆಗೆ ಅದೇ ಮುಳುವಾಯಿತು ಅಂತ ಅವ್ರ ವಿಮರ್ಶೆ. ಇನ್ನು ಭಾರಿ ಅದವ್ರ ವಿಮರ್ಶೆ. ಇದು ದ್ರೌಪದಿಯ ಸ್ವಯಂವರದ ಘಟ್ಟದ ನಿನ್ನೆ ಕೆಲವು ಎಲ್ಲರೂ ಪ್ರಯತ್ನಪಟ್ಟರು. ವಿದ್ಯಾ ಬಹಳ ಪವಿತ್ರ ವಸ್ತು, ಬೆಲೆಯುಳ್ಳ ವಸ್ತು, ಸುಂದರ ವಸ್ತು, ಅದನ್ನು ಪಡೆಯಲಿಕ್ಕೆ. ಆದರೆ ಎಲ್ಲರೂ ಫೇಲ್ ಆದರು. ದ್ರೌಪದಿ ನಿರಾಕರಣೆ ಮಾಡಿಲ್ಲ. ಕೆಲವು ಸ್ವಯಂವರದಾಗ ಸಾಲು ಕೂತಿರ್ತಾರೆ ಎಲ್ಲ ವರಗಳು. ಯಾಕೆ ಒಬ್ಬೊಬ್ಬರನ್ನೇ ನೋಡ್ಕೋತು ಬರ್ತಾಳೆ. ಬಂದು ತನ್ನ ಮನಸ್ಸು ಯಾರಿಗೆ ಬರ್ತದೆ ಅವ್ರಿಗೆ ಹಾರ ಹಾಕ್ತಾಳೆ. ಇವು ಬಾಕಿ ಸ್ವಯಂವರಗಳ ವರ್ಣನೆಯನ್ನು ನೀವು ಕೇಳಿರ್ಬೋದು. ದ್ರೌಪದಿದು ಹಂಗಲ್ಲ. ಆಕೆ ನಮ್ಮ ಉಸಾಬರಿಗೆ ಏನು ಮಾಡುವಂಗಿಲ್ಲ. ನಾನು ನಿಮ್ಮ ಮುಂದೆ ಬರುವುದಿಲ್ಲ, ನೀವು ನನ್ನ ಮುಂದೆ ಬರಬೇಡ್ರಿ. ಅಲ್ಲಿ ಸ್ಪರ್ಧಾ ಇಟ್ಟೀನಿ. ನಿಮ್ಮ ಮೆರಿಟು, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಬಲ, ನಿಮ್ಮ ಜ್ಞಾನ ಅಲ್ಲಿ ತೋರಿಸ್ರಿ,
ಗೆದ್ರಿ ನಾ ಹರ ಹಿಡ್ಕೊಂಡೆ ನಿಂತಿರ್ತೀನಿ, ನಿಮ್ಮ ಕೊಳ ಹಾಕ್ತೀನಿ. ಆ ಎಕ್ಸಾಮಿನೇಷನ್ ಅಂತ ಒಂದದಲ್ಲ, ಅದ್ರ ಮೇಲೆ ಡಿಗ್ರಿ ಇರಬೇಕು ಹೊತ್ತು ಡಿಗ್ರಿ ಇಲ್ಲ. ದೊಡ್ಡವ್ರ ಮಗ ಇದ್ದಾನಮ್ಮ, ಮಿನಿಸ್ಟರ್ ಮಗ, ಪಾಸ್ ಮಾಡಿಬಿಡ್ರಿ, ಹೀಗೆಲ್ಲ ಏನೂ ಆಗುವಂಗಿಲ್ಲ. ಹೀಗೆಲ್ಲ ಅದಕ್ಕೆ ಕೃಷ್ಣಂದ ಈ ವಶೀಲಿ ಬಾಜಿ ಇವೆಲ್ಲ ಇವು ಯಾವ ಭಾಗವಹಿಸುವಂಗಿಲ್ಲ. ಅದು ನೇರವಾಗಿ ಬರಬೇಕು, ನೇರವಾಗಿ ಸ್ಪರ್ಧೆಯೊಳಗೆ ಭಾಗವಹಿಸ್ಬೇಕು, ತನ್ನದೇ ಆದ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು, ದ್ರೌಪದಿಯನ್ನು ಪಡಿಬೇಕು. ಈ ಸ್ಪರ್ಧಾ ಇದು ಏನು ದ್ರುಪದರಾಜನ ಕಡೆಯಿಂದ ಮಾಡಿಸಿದ. ಹೀಗಾಗಿ ಅದು ವೇದದಾಗ ಒಂದು ಮಾತದ, ಸಕ್ತುಮಿಮ ತಿತವುನಾ, ಚಾಳ್ನಿ ಝರಳಿ ಅಂತಾರೆ, ಚಾಳ್ನಿ ಅಂತಾರೆ. ಆ ಚಾಳ್ನಿಲೆ ಚಾಳಿಸಿದ್ರೆ ಅವು ಏನವಲ್ಲ ಎಲ್ಲ ಜೊಳ್ಳು ಪೊಳ್ಳು ಬಿದ್ದು ಹೋಗ್ತಾವ, ಗಟ್ಟಿ ಅಂದದ್ದು ಉಳಿತಾವ. ಹಂಗೆ ಇವು ಯಾರ್ಯಾರು ಬಂದಾರ ಭಾಗವಹಿಸೋರು ಎಲ್ಲರೂ. ಇವತ್ತಿನ ಶಿಕ್ಷಣ ಕ್ಷೇತ್ರದ ಒಂದು ಮೌಲಿಕ ವಿಮರ್ಶೆಯನ್ನು ಅಂದಿನ ಮಹಾಭಾರತ ದ್ರೌಪದಿಯ ಸ್ವಯಂವರದ ಒಂದು ಘಟ್ಟದ ನೆವದಿಂದ ಮಾಡಿಕೊಡ್ತದೆ ನಮ್ಮ ಕಣ್ಣೆದುರಿಗೆ. ಅದಕ್ಕೆ ದ್ರೌಪದಿ ಆತು, ದ್ರೌಪದಿ ಸ್ವಯಂವರ ನಮ್ಮನ್ಯಾಗ ಒಂದು 4-5 ಮದುವೆ ಆಗುವ, ಆ ಮದುವೆಗೆಲ್ಲ ದ್ರೌಪದಿ ಸ್ವಯಂವರ ಕೇಳಿದ್ರೆ ಮದುವೆ ಆಗ್ತದೆ, ಈ ಭಾವನಾ ಏನದ ಇದು ಬೇರೆ. ಆದರೆ ಇಡೀ ಇವತ್ತಿನ ಶಿಕ್ಷಣ ಕ್ಷೇತ್ರದ ವಾಸ್ತವಿಕವಾದ ಒಂದು ಚಿತ್ರಣವನ್ನು ನಮ್ಮ ಕಣ್ಣೆದುರಿಗೆ ಕಟ್ಟುವುದು ಇದು ದ್ರೌಪದಿಯ ಸ್ವಯಂವರ. ಆ ವಿದ್ಯೆಯ ಸಮೃದ್ಧವಾದ ಅವಸ್ಥೆ ಅದೇ ರಾಜಸೂಯಾಗದ ವೈಭವ. ವಿದ್ಯೆಯನ್ನು ಮನುಷ್ಯ ಮಾಡಿಕೊಂಬುದು, ಮೋಸ ಮಾಡುವುದು. ಆ ವಿದ್ಯಾ ಸಾಕ್ಷರ ವಿಪರೀತಾಸ್ಯು ರಾಕ್ಷಸ ಏವ ಕೇವಲಂ. ಸಾಕ್ಷರ ಎಜುಕೇಟೆಡ್, ಸಾಕ್ಷರ ವಿಪರೀತ ಮಾಡ್ರಿ ರಾಕ್ಷಸ ಅಂತ ಆಗ್ತದೆ. ಸಾಕ್ಷರ ರಾಕ್ಷಸ. ಹಂಗ ಅದು ಯಾವುದದು? ಅದೇ ದ್ಯೂತ. ಬುದ್ಧಿವಂತರು ಜಗತ್ತಿಗೆ ಮಾಡುವ ಮಹಾ ಮೋಸ. ತಿಳುವಳಿಕಿದ್ದವರು ಮೋಸ ಮಾಡ್ತಾರೆ. ಒಂದು ಪುಸ್ತಕ ಬಂದದ್ದು ಬೌದ್ಧ. ಇವತ್ತಿನ ವಿಜ್ಞಾನ ಎದರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟದ, ಎಲ್ಲಿ ಏನು ಗಮನ ಕೊಟ್ಟಿಲ್ಲ ಅಂತ ಒಂದು ವಿಮರ್ಶ. ಆ ಸ್ವಾಮಿನಾಥನ್ ಅದಕ್ಕೆ ಮುನ್ನುಡಿ ಕೊಟ್ಟಾರೆ. ಏನು ಅಂದರೆ ಅಗ್ರಿಕಲ್ಚರ್ ಸೈನ್ಸ್ ಎಂಬುದು ಇನ್ನು ಈಗ 5-10% ಮಾತ್ರ ತನ್ನ ಅಭಿವೃದ್ಧಿ ಹೊಂದಿದೆ ಸಾಧನೆಗಳಲ್ಲಿ. ಬಾಕಿವೆಲ್ಲ ಏನು ಮೊಬೈಲು, ಆ ಮೊಬೈಲ್ನಾಗ ಇಂಟರ್ನೆಟ್ಟು, ಅದೇನು ವಾಟ್ಸಪ್ಪ, ಅದು ಟ್ವೇಟ್, ಅವು ಏನು ಶಬ್ದ ಗೊತ್ತೇ ಆಗೋದು. ಅವೆಲ್ಲ ಒಂದೇ ಏನು ತಿಳ್ಕೊಂಡಿರ್ತೀವಿ ನಾವು. ಅವು ಏನು ಅಖಂಡ ಅದು ಇವು ಒಬ್ಬ ಮನುಷ್ಯನ ಭೌತಿಕ ದೈಹಿಕ ಸೌಲಭ್ಯಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೇನು ಬೇಕು, ಆ ವೈಜ್ಞಾನಿಕ ಪ್ರಗತಿಯನ್ನು ಭಾರಿ ಮುಂದುವರೆದು ಸಾಧಿಸಿದ ವಿಜ್ಞಾನ. ಆದರೆ ಆ ಬೀಜ ಬಿತ್ತುವುದು, ಅದನ್ನು ಬಿತ್ತಲಿಕ್ಕೆ ಕ್ರಮ ಏನು, ಅಥವಾ ಎತ್ತುಗಳ ಜಗ್ಲಿ ಈ ಏನೇನೇನೇನು ಸ್ವಲ್ಪ ಏನೋ ಮಷೀನ್ ಒಂಚೂರು ಚೇಂಜ್ ಆಗ್ಯಾವ ಅಷ್ಟೇ, ಏನೇನು ಭಾಳ ಆಗಿಲ್ಲ. ಆ ಪ್ರಗತಿಯನ್ನು ನೋಡಿದರೆ 1-4-5% ತನಕ ಅಷ್ಟೇ ಬೆಳವಣಿಗೆ ಆಗಿದೆ. ಇನ್ನು 95% ಹಿಂದುಳಿದದು. ಅಗ್ರಿಕಲ್ಚರ್ ಇತ್ಯಾದಿ ಏನವಲ್ಲ ಯಾವ ಸಾಮಾನ್ಯರಿಗೆ ಅವೇನು ಭಾಳ ಉಪಯೋಗ ಇಲ್ಲ. ಅದು ಶ್ರೀಮಂತರು ಖರೀದಿ ಮಾಡುವಂಥದ್ದು ವಸ್ತು ಅಲ್ಲಿ ನೋಡ್ರಿ. ಅವೆಲ್ಲ ಬಡವರು ಅಗ್ರಿಕಲ್ಚರ್ ಕೈಯಾಗಿದೆ, ರೈತರ ಕೈಯಾಗಿದೆ. ಅದಕ್ಕೆ ಅದು ಪ್ರಗತಿ ಅಷ್ಟೇ ಇಲ್ಲ. ಎಲ್ಲಿ ಸಂಪಾದನೆ ಹಚ್ಚದ ಅದನ್ನು ವಿಜ್ಞಾನ ನೀವು ತೋಬೇಕು ಕೈಯಾಗ ಅಂತ ರಿಸರ್ಚ್. ಹೀಗಾಗಿ ವಿಜ್ಞಾನ ಶ್ರೀಮಂತರು ಮಾರಿ ನೋಡ್ತದೆ ಹೊರತು ವಿಜ್ಞಾನ ಎಂದು ಬಡವರು ಮಾರಿ ನೋಡುವುದಿಲ್ಲ. ಭಾಳ ದೊಡ್ಡದ. ಸುಮ್ಮನೆ ಇದನ್ನೇ ಹೇಳ್ಕೊಂಡು ಕೂತ್ರೆ ಭಾಳ ದೊಡ್ಡ ವಿಷಯ ಆಗ್ತದೆ, ಅದೇನು ಹೇಳ್ಕೋಲ್ಲ. ಇದು ಹಾಗೆ ದ್ರೌಪದಿಯ ಸ್ವಯಂವರ ಎಂಬುವ ಒಂದು ಐತಿಹಾಸಿಕ ಘಟನೆ ಆಧ್ಯಾತ್ಮಿಕವಾಗಿ ಹೇಳುವ ವಿಚಾರ ಬೇರೆ. ಇವತ್ತಿನ ಸಾಮಾಜಿಕವಾದ ಜನಜೀವನದ ಚಿತ್ರಣವನ್ನೇ ಹೇಳ್ತಾರೆ. ಇವತ್ತು ಎಲ್ಲರೂ ಭಾರಿ ದೊಡ್ಡ ಸಂಪಾದನೆಯ 2 ಕ್ಷೇತ್ರವಂತ ಭಾಳ ಸಂಪಾದನೆ ಮಾಡಬೇಕು. ಒಂದು ರಾಜಕಾರಣ, ಇಲ್ಲ ಒಂದು ಶಿಕ್ಷಣ ಕ್ಷೇತ್ರ. ಯಾರ ಬರ್ರಿ ಎಷ್ಟು ಸಂಪಾದನೆ ಮಾಡ್ತೀವಿ ನೋಡ್ರಿ. ಜಾಲಪ್ಪ ಗಿಲಪ್ಪ ಏನು ಅಗ್ರಿ ಮಂದಿಲ್ಲ ಭಾಳ ಬೇಕಾ. ಎಲ್ಲವನ್ನು ಪ್ರತಿಯೊಬ್ಬರು
ನಾನು ನೋಡಿ ಯಾವ ರಾಜನೀತಿಜ್ಞ ಶಿಕ್ಷಣ ಸಂಸ್ಥೆ ಕಟ್ಟಿಲ್ಲ. ನೀವು ಶಿಕ್ಷಣ ಸಂಸ್ಥೆ ಕಟ್ಟಲಿಲ್ಲ ಅಂದರೆ ಸಂಪಾದನೆ ಆಗೋದಿಲ್ಲ. ಸಂಪಾದನೆ ಬಹಳ ಆಗಲಿಲ್ಲ ಅಂದರೆ ರಾಜನೀತಿಜ್ಞರೇ ನೀವು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಊರಾಗೂ ನೋಡ್ಬಂದು ನಾನು. ಒಂದು ಗುಲ್ಬರ್ಗಾದಾಗ ಯಾರ್ಯಾರು ಎಷ್ಟು ಕಟ್ಟಾರು, ಧಾರವಾಡದಾಗ ಎಷ್ಟು, ಬಿಜಾಪುರದಾಗ ಎಷ್ಟು, ಎಲ್ಲ ಶಿಕ್ಷಣ ಸಂಸ್ಥೆ ರಾಜಕಾರಣಿಗಳ ಕೈಯಾಗ ಏನು ಸಂಪಾದನೆ ಆಗ್ಬೇಕು ಅಲ್ಲಿಂದೇ ಆಗ್ಬೇಕು. ಅಂತೂ ಶಿಕ್ಷಣ ತನ್ನ ಪಾವಿತ್ರ್ಯವನ್ನು ಕಳ್ಕೊಂಡು ಅದೊಂದು ಸಂಪಾದನೆಯ ವೃತ್ತಿಯಾಗಿದೆ. ಎರಡು, ಒಂದು ರಾಜಕಾರಣ, ಒಂದು ಶಿಕ್ಷಣ ಕ್ಷೇತ್ರ. ಎಲ್ಲಿ ಪ್ರಾಮಾಣಿಕ ಲವಲೇಶ ಉಳಿದಿಲ್ಲ, ಎಲ್ಲರಿಗೂ ಗೊತ್ತದ. ಇದು ಆದರೂ ಕೂಡ ಏನದ, ಆ ಬೆಕ್ಕಿಗೆ ಗಂಟೆಯನ್ನು ಕಟ್ಟುವವರು ಯಾರು ಅಂತ. ಕೆಲವರು ಬಿಸಿ ತುಪ್ಪಾಗಿದೆ, ಉಗುಳಿಕ್ಕೂ ಬರುವುದಿಲ್ಲ, ನುಂಗಲಿಕ್ಕೂ ಆಗುವುದಿಲ್ಲ. ಹೀಗಾಗಿ ಕೂತದ ಪರಿಸ್ಥಿತಿ. ಇದೆಲ್ಲರ ಒಂದು ಚಿತ್ರಣ ಅವತ್ತಿನ ಕಾಲಕ್ಕೆ 6,000 ವರ್ಷಗಳ ಹಿಂದೆಯೇ. ಮುಂದೆ ಶಿಕ್ಷಣ, ವಿದ್ಯಾ, ಆ ಕ್ಷೇತ್ರ, ವಿದ್ಯಾಕ್ಷೇತ್ರದ ಸ್ವರೂಪ ಏನಾಗ್ತದೆ, ಅದಕ್ಕೆ ಯಾವಾಗಲೂ ಅಲ್ಲಿ ಮೆರಿಟೇ ಬೇಕು ಮುಖ್ಯ. ಕೃಷ್ಣ ಈ ವಿದ್ಯಾಕ್ಷೇತ್ರದ ದುರುಪಯೋಗ ಆಗುವಾಗ ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದೊಳಗೆ ನಾವು ಬೆಳೆಸಬೇಕಾಗಿರ್ತಕ್ಕ, ಅಭಿವೃದ್ಧಿ ಮಾಡಬೇಕಾದ ಬುದ್ಧಿವಂತಿಕೆ, ಪ್ರತಿಭೆ, ಜ್ಞಾನ, ಶ್ರವಣ, ಮನನ, ಈ ರೀತಿಯ ಬೌದ್ಧಿಕ ಬುದ್ಧಿಯ ವಿಕಾಸಕ್ಕೆ ಬೇಕಾಗುವ ಪ್ರಯೋಜನಗಳನ್ನೇ ನೀವು ಮಾನದಂಡವನ್ನಾಗಿ ಮಾಡಿಟ್ಟರೆ ಆವಾಗ ಬುದ್ಧಿ ಬೆಳೀತದೆ. ಆ ವಿದ್ಯಾಕ್ಷೇತ್ರ ತನ್ನದೇ ಆದ ಗಾಂಭೀರ್ಯ, ತನ್ನದೇ ಆದ ಮಟ್ಟ, ತನ್ನದೇ ಆದ ಸ್ಥಾನ, ತನ್ನ ಪಾವಿತ್ರ್ಯ, ತನ್ನ ಶ್ರೇಷ್ಠತೆಯನ್ನು ಆ ವಿದ್ಯೆ ಉಳಿಸುವಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಭಗಿತಾಗಿ ಹೋಗ್ತದೆ. ಇಂಜೆಕ್ಷನ್ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತಿಲ್ಲ. ಅವ ಅಗ್ದಿ MBBS ಆಗಿ ನಿಮ್ಮ ತುತ್ತಲಿಕ್ಕೆ ಬರ್ತಾನೆ, ಇಂಜೆಕ್ಷನ್ ಮಾಡಲಿಕ್ಕೆ ಬರುವುದಿಲ್ಲ. ಇದು ಇವತ್ತು ಈ ಕ್ಷೇತ್ರ ಹಂಗೆ ಆಗಬಾರ್ದು. ಇದೇ ದ್ರೌಪದಿಯ ಸ್ವಯಂವರ ಎಂಬುವ ಒಂದು ದೊಡ್ಡ ಘಟ್ಟ. ಏನು ಜನ ಬಂತು, ಎಷ್ಟು ಜನ ಭಾಗವಹಿಸಿದ್ರು, ಎಷ್ಟು ಮಂದಿ ಯಶಸ್ವಿ ಆದರು. ಅದನ್ನ ಚಿತ್ರಣ ಕೊನೆಗೆ ಯಾವ ಯಶಸ್ವಿ ಆದ ಅಂತ ಹೇಳಿ, ಆ ವಿದ್ಯಾಕ್ಕೆ 5 ಮಂದಿ ಗಂಡಂದರು ಯಾಕೆ ಆದರು? ಹೌದು, ನಿಜವಾದ ವಿದ್ಯಾ ಇದ್ದವಂಗೆ ಅವನಲ್ಲಿ ಧರ್ಮ ಇರ್ತದೆ, ಧಾರ್ಮಿಕತೆ ಇರ್ತದೆ. ನಿಜವಾದ ವಿದ್ಯಾವಂತನೊಳಗೆ ಅವನು ತನ್ನ ನಿಯಮ, ದೇವರು, ಈ ಆಸ್ತಿಕತೆಯನ್ನು ನಿಜವಾದ ವಿದ್ಯಾವಂತ ಒಪ್ತಾನೆ. ಧರ್ಮ, ಭಕ್ತಿ, ಶ್ರದ್ಧಾ, ಭಕ್ತಿ ಇವೆಲ್ಲ ಇರ್ತಾವೆ, 10 ಗುಣ. ನೀತಿ, ವಿನಯ, ಅಧ್ಯಯನಶೀಲತೆ ನಿಜವಾದ ವಿದ್ಯಾವಂತನೊಳಗೆ ಯಾವಾಗಲೂ ಇರ್ತಾವೆ. ಇದು ಇನ್ನೂ ವಿಸ್ತಾರವಾದ ವ್ಯಾಖ್ಯಾನ. ಇದು ನಾವು ನಿನ್ನೆ ದ್ರೌಪದಿಯ ಸ್ವಯಂವರ ಎಂಬುದು ವಿದ್ಯೆಯ ಆಕರ್ಷಣೆ, ವಿದ್ಯೆಯ ಸ್ವಯಂವರ ಅಂದರೂ ಒಂದೇ, ದ್ರೌಪದಿಯ ಸ್ವಯಂವರ ಎಂಬುದು ಒಂದೇ. ವಿದ್ಯೆಯ ಸಮೃದ್ಧಿ ರಾಜಸೂಯಾಗ ಪಾಂಡವರು ಬೆಳೆದ್ರು ವಿದ್ಯೆಯಿಂದ, ಬಲದಿಂದ, ಜ್ಞಾನದಿಂದ ಏನು ಸಂಪಾದನೆ ಮಾಡಿ ಹಾಕಿದರು ಅದನ್ನು ದೇವರಿಗೆ ಅರ್ಪಣೆ ಮಾಡಿದ್ರು. ಯಾಕಂದ್ರೆ ಧರ್ಮ ಇರ್ತಲ್ಲ, ಅಲ್ಲಿ ವಿದ್ಯಾವಂತರಲ್ಲಿ ಧರ್ಮ ಇರ್ತದೆ. ಅದನ್ನೆಲ್ಲ ದೇವರಿಗೆ ನಿನ್ನ ಅನುಗ್ರಹ, ನೀನು ನಮಗೆ ಈ ಬುದ್ಧಿ ಕೊಟ್ಟು ವಾಮನಾವತಾರದಾಗ ತೋರಿಸಿ ಹಂಗೆ ಎಲ್ಲರ ತಲೆ ಮೇಲೆ 3ನೇ ಕಾಲಿಟ್ಟನಂತ ಒಯ್ದು ಬಲಿರಾಜನ ತಲೆ ಮೇಲೆ 3ನೇ ಕಾಲಿಟ್ಟ. ಮನುಷ್ಯಾಗೊಂದು ಅಹಂಕಾರ, ಈ ಬುದ್ಧಿ ನನ್ನದು ಅಂತ. ಸಂಪತ್ತು ನಿನ್ನದು, ಅದನ್ನು ಕಂಡು ಹಿಡಿಯೋ ಬುದ್ಧಿ ನನ್ನದು ಅಂದ ಮನುಷ್ಯ ದೇವರಿಗೆ. ಸಂಪತ್ತು ನಿಂದು, ಪೃಥ್ವಿ ಅಪ ಏನವಲ್ಲ ಇವೆಲ್ಲ ಜಗತ್ತಿನಾಗ ದಿವ್ಯಂ ಭೌಮಂ ಚ ಅಂತರಿಕ್ಷಂ ವಿತ್ತಂ ಅಚ್ಯುತ ನಿರ್ಮಿತಂ, ಇದು ನಿಂದಿರಬೇಕು. ಅದು ಇದನ್ನು ತಿಳಿಯುವ, ಪಡೆಯುವ, ಸಂಪಾದಿಸುವ, ಅನುಭವಿಸುವ ಬುದ್ಧಿ ನಂದು ಒಂದು ಮನುಷ್ಯ. ಬರೋಬ್ಬರ್ ವಾಮನ ರೂಪಿ ಪರಮಾತ್ಮ ತಲೆ ಮೇಲೆ ಕಾಲಿಟ್ಟ 3ನೇ ಪಾದ. ನಾನು ಯಾರಿಗೆ ಕೊಟ್ಟೀನಿ ಬುದ್ಧಿ, ಅವ್ರಿಗೆ ಈ ಬುದ್ಧಿದ ಯಾವಾಗ ಕಸ್ಕೊಂಡೀನಿ ಆ ಬುದ್ಧಿ ಯಾರಿಗೂ ಇರುವುದಿಲ್ಲ. ನಾನು ಚಾಸ್ತಿಲಿ ಹೇಳಿದ್ದೆ ಹೋದ ಸರ್ತಿ ಬಂದಾಗ. ಪಾಪ ಅಟಲ್ ಬಿಹಾರಿ ವಾಜಪೇಯಿ, ಜಾರ್ಜ್ ಫರ್ನಾಂಡಿಸು, ನಾನಿ ಪಾಲ್ಖಿವಾಲ, ಶಿವರಾಮ್ ಕಾರಂತರು ಇವರೆಲ್ಲರ ಕೊನೆ ಜೀವನದ ಅವಸ್ಥೆ ನೋಡಿದ್ರೆ ಇವತ್ತೇನಾಗಿದೆ ನೋಡ್ರಿ. ಭಾರತ ರತ್ನ ತಂದು ಹಾಕಿದ್ರೆ ಕಣ್ಣು ಮುಚ್ಚೊಂದು ಕೂತ್ಬಿಟ್ಟಿದ್ರು ಪಾಪ ಅಟಲ್ ಬಿಹಾರಿ ವಾಜಪೇಯಿ. ಯಾವ ಅಟಲ್ ಬಿಹಾರಿ ಅವು ಮೆರೆದದ್ದು ನೋಡಿದ್ವಿ ನಾವು. ನಾವು ಮುಂಬೈ ವಿದ್ಯಾರ್ಥಿಯಾಗಿದ್ದಾಗ ಶಿವಾಜಿ ಪಾರ್ಕ್ನ ಬರೋಬ್ಬರಿ 5ಕ್ಕೆ ಪ್ಲೇನ್ ಬರ್ತಿತ್ತು. ಅಲ್ಲಿ ಸಂತಾಕ್ರೂಸ್ನಿಂದ ಶಿವಾಜಿ ಪಾರ್ಕ್ ಅಂತ ಏನದ ದೊಡ್ಡ ಮೈದಾನ ಅದು. ಅಲ್ಲಿ ಲೆಕ್ಚರ್ ಕೊಡ್ಲಿಕ್ಕೆ ಬರ್ಬೇಕು. ಅದು
ಅಟಲ್ ಬಿಹಾರಿ ವಾಜಪೇಯಿ ಆಗಿನ ಕಾಲಕ್ಕೆ ಮಾತಾಡ್ತಾರೆ ಅಂತಂದರೆ ಲಕ್ಷಗಟ್ಟಲೆ ಮಂದಿ ಸೇರಿರ್ಬೇಕದು. ಅಷ್ಟು ಆಗಿನ ಕಾಲದ ಆಕರ್ಷಣೆ 35-40 ವರ್ಷದ ಹಿಂದೆ. ಮಾತುಗಾರಿಕೆನೂ ಹಾಗೆ, ಭಾಷಾ ಪ್ರಭುತ್ವ, ವಾಕ್ಯ ರಚನಾ ವಿಷಯ. ನಮ್ಮಲ್ಲಿ ಕರ್ನಾಟಕದಾಗ ಜಗನ್ನಾಥ ಜೋಶಿ ಇದ್ದಂಗೆ ಏನು ವಿಲಕ್ಷಣ ಜೋಶಿ ಅವ್ರದ್ದು 6 ತಾಸು ಮಾತಾಡ್ತಿದ್ರು ಜಗನ್ನಾಥ ಜೋಶಿ ಅವರು. ಆಗಿನ ಕಾಲ ಮಾತುಗಾರಿಕೆ ಎಂಬುದೇ ಒಂದು ದೊಡ್ಡ ಕಲಾ. ವಿಜ್ಞಾನ ಹಂಗೆ ಕಲಾನು, ಅದು ಹಂಗೆ ಕಲಾ. ಅವ್ರಿಗೆ ವಿಜ್ಞಾನ ಹಾಗೆ ಇತ್ತು, ಮಾತುಗಾರಿಕೆನೂ ಇತ್ತು. ಅಷ್ಟು ಮಾತಾಡಿದ ವ್ಯಕ್ತಿ ಎಷ್ಟು ಮಂದಿ ಯಾವಾಗೂ ಬಂದು ಕೂಡ್ಬೇಕು, ಅವ್ರು ಕೇಳ್ಬೇಕು, ಅವ್ರ ಬಾಯಿಂದ ಒಂದು ಶಬ್ದ ಅಂತ. ಅದು ಒಂದು ಮೋಡಿ ಇರ್ತಿತ್ತು, ಒಂದು ಮೋಡಿ ಮಾಡ್ತಿತ್ತು, ಮಾತೇ ಹಂಗಿತ್ತು. ಇವತ್ತಿನ ಏನಿಲ್ಲ ಇಲ್ಲ. ಅವನ ಬಾಲ್ಯ ಸ್ನೇಹಿತಂತ ಲಾಲ್ ಕೃಷ್ಣ ಅಡ್ವಾಣಿ ಬಂದು ಕೂತಾರೆ, ಏನು ಹಿಂಗೆ ಕೂಡುದು ಸುಮ್ಮನೆ ಆಗಲಿ ಫೋಟೋದ ಏನು ಅಟಲ್ ಬಿಹಾರಿ ನೋಡ್ದಂಗೆ ಒಂದು 10 ಮಿನಿಟ್ ಕೂತು ತಾನೇ ಎದ್ದು ಹೋಗ್ಕಾಕೆ. ಈ ಸ್ಥಿತಿ ಇದನ್ನು ಯಾರು ಮಾಡಿದ್ದಲ್ಲ, ಮ್ಯಾಲಿಂದ ಆದದ್ದಿದು. ಅದಕ್ಕೆ ನಾವೆಲ್ಲ ವಿದ್ಯಾವಂತರು ಅಂತ ಅಂದ್ಕೊಂಡೀವಿ. ವಿದ್ಯಾ ಬಹಳ ಅದ ನಮ್ಮ ಕೈಯಾಗ ಅಂತ ತಿಳ್ಕೊಂಡೀವಿ. ಈ ವಿದ್ಯಾ ಕೊಟ್ಟಾಗ ಕೊಟ್ಟವರಿಗೆ ಕೊಟ್ಟಷ್ಟು ಕಾಲ ಅದ, ಕಸ್ಕೊಂಡಾಗ ಹಂಗಾಗ್ತೀವಿ. ಫರ್ನಾಂಡಿಸ್ ಏನು ಹಣೆ ಬರ, ಮತ್ತೆ ಅದು ಹಂಗೆ ಎಲ್ಲ ಒಂದೇ, ಎಲ್ಲರದು ಒಂದೇ ಹಣೆ ಬರ. ಕಸ್ಕೊಂಡ ದೇವ್ರು ಕೊಟ್ಟಾಗ ಬೇಕಾದ ಶಣತನ, ಕಸ್ಕೊಂಡಾಗ ಅತಿ ದಡ್ಡತನ. ಇದು ನಮ್ಮ ವೇದಾಂತದ ದೃಷ್ಟಿಯಿಂದ ನಾವು ಸ್ಟಡಿ ಮಾಡುವುದಿಲ್ಲ. ಇದೆಲ್ಲ ಭಗವಂತ. ಅದಕ್ಕೆ ದ್ರೌಪದಿ ಸ್ವಯಂವರಕ್ಕೆ ಅದು ಮೆರಿಟ್ ಇದ್ದವರಿಗೆ ಸಿಗಬೇಕು, ದುರುಪಯೋಗ ಮಾಡ್ಕೊಂಡು ಅವ್ರ ಕೈಯಾಗ ಸಿಗಬಾರ್ದು. ಯಾರು ತಮಗೆ ಬಂದಿರತಕ್ಕ ಬುದ್ಧಿಯನ್ನು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ವಿನಿಯೋಗ ಮಾಡ್ತಾರೆ, ಅದು ಬಹಳ ದೊಡ್ಡ ಅನರ್ಥ. ಅದೇ ದ್ಯೂತ. ದ್ರೌಪದಿಯ ಬದುಕಿನ ದ್ಯೂತದೊಳಗೆ ಪರಾಜಿತ ಆಗೋದು. ಆವಾಗ ಖರೆ ವಿದ್ಯಾ ಪರಾಜಿತ ಆಗ್ತದೆ. ಖರೆ ವಿದ್ಯಾ ಪರಾಜಿತ ಆಗೋದು ಆ ಬುದ್ಧಿಯ ದುರುಪಯೋಗ, ಮೋಸ, ಅನ್ಯಾಯ, ವಂಚನೆ, ಇದು ವಿದ್ಯಾಕ್ಕೆ ಆಗ್ತದೆ. ಅದು ಎಲ್ಲಿ ಆಯಿತು? ಅದೇ ದ್ಯೂತ. ಶಕುನಿ ನಾಸ್ತಿಕ್ಯಂ ಶಕುನಿರ್ನಾಮ ಕಲಿರ್ ದುರ್ಯೋಧನ ಸ್ಮೃತ. ಇವ್ರ ಕೈಯಾಗ ವಿದ್ಯಾ ಒಂದು ಸಾಧನವಾಗಿ ಸಿಕ್ಕರೆ ಇವ್ರ ಹಣೆ ಬರ ಏನಾಗ್ತದೆ? ಆ ವಿದ್ಯಾವನ್ನು ಹಿಂಗೆ ಹಾಳು ಮಾಡ್ತಾರೆ, ಅದನ್ನು ಕಾಡಿಗೆ ಅಟ್ಟುತ್ತಾರೆ. ವಿದ್ಯಾವಂತರಿಗೆ ಏನೇನೇನೇನು ಜಗತ್ತಿನ ಇವತ್ತು ಮೆರಿಟ್ಗೆ ಬೆಲೆ ಇಲ್ಲ. ಇದೆಲ್ಲರೂ ಅನುಭವ ಅದ. ಎಲ್ಲಿ ಮೆರಿಟ್ ಅದ ಅದನ್ನ ಯಾರೂ ಮಾತೇ ಆಡಿಸೋದಿಲ್ಲ. ಎಲ್ಲಿ ಇನ್ಫ್ಲೂಯೆನ್ಸ್ ಅದ, ಎಲ್ಲಿ ತಂತ್ರಗಾರಿಕೆ ಅದ, ಅವ್ರಿಗೆಲ್ಲರಿಗೂ ಎಲ್ಲ ವಿದ್ಯೆಯ ಫಲ ಒಲಿತಾವ, ವಿದ್ಯಾ ಒಲಿಯುವುದಿಲ್ಲ. ವಿದ್ಯೆಯ ಪ್ರಯೋಜನ ಸಿಗ್ತಾವೆ ಜಗತ್ತಿನಾಗ ಎಲ್ಲರಿಗೂ. ಎಲ್ಲಿ ಮೋಸಗಾರಿಕೆ ಅದ. ಹಿಂಗಾಗಿ ಪಾಂಡವರ ಐಶ್ವರ್ಯ, ಪಾಂಡವರ ಸಂಪತ್ತೆಲ್ಲ ದುರ್ಯೋಧನ ಕೈಯಾಗ ಹೋದು, ಕೈವಶ ಅದು. ವಿದ್ಯೆಯಿಂದ ಆಗುವ ಪ್ರಯೋಜನ ಎಲ್ಲ ಅವಿದ್ಯಾವಂತರಿಗೆ ಸಿಗ್ತಾವ. ವಿದ್ಯಾ ತಾನು ಮಾತ್ರ ವಿದ್ಯಾದ ಒಳಗೇ ಸಂತೋಷ ಪಡ್ಬೇಕದು. ವಿದ್ಯೆಯಿಂದಲೇ ಸಂತೋಷ ಪಡ್ಬೇಕು. ಇದು ಪಾಂಡವರ ಸ್ಥಿತಿ. ಆಗ ವಿದ್ಯಾ ಅದು ನಿರ್ವಾಸಿತ. ಅದೇ ದ್ರೌಪದಿಯ ವನವಾಸ. ಅಲ್ಲಿ ಜಯದ್ರಥನ ಆಕ್ರಮಣ, ದುರ್ವಾಸರ ಪರೀಕ್ಷೆ 1, 2. ಅಲ್ಲಿ ಗಂಡ ಧರ್ಮರಾಜ ಏನು ಮಾಡೋದು? ದ್ರೌಪದಿ ಎಲ್ಲ ದೇವ್ರ ಕೈಯಾಗದ, ಅವ ನಿಂತು ಮಾಡಿಸ್ಯಾನ ಅಂತ ಅವನೊಂದು ಸಿದ್ಧಾಂತ. ಅದು ಅತಿ ಸಂಭಾವಿತತನದ ಅತಿರಿಕ್ತನ. ಧಾರ್ಮಿಕತೆ ದೌರ್ಬಲ್ಯ ಆಗಬಾರ್ದು. ಧಾರ್ಮಿಕತೆ ಒಂದು ಶಕ್ತಿ ಆಗಬೇಕು. ಧರ್ಮ ಒಂದು ಉತ್ಸಾಹವನ್ನು ಹುಟ್ಟಿಸ್ಬೇಕು ಮನುಷ್ಯನೊಳಗೆ. ಗೆಲ್ಲುವ ಒಂದು ಭರವಸೆಯನ್ನು ಕೊಡಬೇಕು ಧರ್ಮ ಅಳುವವ್ರ ಸಾಧನ ಆಗಬಾರ್ದು. ಏನು ಮಾಡೋದು ಬಿಡ್ರಿ, ಎಲ್ಲ ದೇವ್ರು ಏನು ಮಾಡ್ತಾನೆ ಹಿಂಗೆ ಅಳ್ಕೊತ ಹಂಗೆ ಈ ಲಕ್ಷಕ್ಕೆ ನಾಮ ಹಾಕಿ ನೀವು ಅಳಿಕ್ ಹತ್ತೀರಿ ಅಂದರೆ ಆ ದೇವ್ರ ಮರ್ಯಾದೆನೂ ಹೋಗ್ತದೆ, ನಿಮ್ಮ ಮರ್ಯಾದೆನೂ ಹೋಗ್ತದೆ. ಇದು ಭೀಮಸೇನ ದೇವ್ರ ಸರಿನಾ? ನೀವು ಪ್ರಾಮಾಣಿಕವಾಗಿ ದೇವ್ರು ನಂಬಿದ್ರೆ ಜೀವನದ ಯಾವ ಕ್ಷೇತ್ರದಾಗೂ ಹೆದರಬಾರ್ದು, ಅಳಬಾರ್ದು, ಅಷ್ಟು ಮುನ್ನೋಗ್ಬೇಕು. ಇದು ದ್ರೌಪದಿ ವಿದ್ಯಾ. ನಾವೇನಾರೇ ಸರಿದಿದ್ರೆ ಹಾದಿಯಿಂದ ವಿದ್ಯಾ ಬಂದು ಎಚ್ಚರಿಸ್ತದೆ. ಹೇಳು, ನಿನ್ನ ಕರ್ತವ್ಯ ನೀ ಮಾಡು, ಅನ್ಯಾಯವನ್ನು ಪ್ರತಿಭಟಿಸು. ಏನು ಮಾಡೋದು ಬಿಡು, ಎಲ್ಲ ದೇವರು ದುರ್ಯೋಧನ ನಿಂತು ಗೆಲ್ಲಿಸಿದ, ದೇವರು ನಮ್ಮಲ್ಲಿ ನಿಂತು ಸೋಲಿಸಿದ. ಹಿಂಗೆ ಸರಳ ಮಾತಾಡ್ಬಿಟ್ಟವ, ಹಿಂಗೆ ಅದನ್ನು ವಾಕ್ಯ ಹೋಗ್ತೀವಿ. ದ್ರೌಪದಿ ಒಂದು ಕೆಲವು ಯುಕ್ತಿ ಹೇಳ್ತಾಳೆ.
ರಾಜ್ಞಾನ ಕೃತ್ಯಂ, ಅಲ್ಲಿ ದರೋಡೆ ಆಯಿತು, ಖೂನಿ ಆಯಿತು. ಪಾಪ ಅವರಲ್ಲಿರ್ತಕ್ಕ ದೇವರು ದರೋಡೆ ಮಾಡಬೇಕು ಅಂತ ಕಳ್ಳರಿಗೆ ಪ್ರೇರಣೆ ಮಾಡಿದ, ಇವರಲ್ಲಿರ್ತಕ್ಕ ದೇವರು ದರೋಡೆ ಮಾಡಿಸಿಕೊಳ್ಬೇಕು ಅಂತ ಪ್ರೇರಣೆ ಮಾಡಿದ. ಇದೆಲ್ಲ ದೇವರ ಪ್ರೇರಣೆಯಿಂದ ಆಯಿತು. ಅವನಲ್ಲಿರ್ತಕ್ಕ ದೇವರು ಇವನ ದೇಹವನ್ನು ನಾಶ ಮಾಡಿಸಬೇಕು, ಖೂನಿ ಮಾಡಿಸ್ಬೇಕು ಅಂತ ಬಯಸಿದ. ಆ ಖೂನಿ ಮಾಡೋ ವ್ಯಕ್ತಿಯೊಳಗೆ ಇಲ್ಲಿದ್ದ ದೇವರು ಈ ದೇಹ ಸಾಯು ಹಂಗೆ ಮಾಡಿದ. ಎಲ್ಲ ಭಗವತ್ ಪ್ರೇರಣೆ. ಅವನು ಪಿಕ್ ಪಾಕೆಟ್ ಮಾಡಿದ. ಇವರಿಗೆ ಪಿಕ್ ಪಾಕೆಟ್ ಮಾಡಿದ್ರು ಗೊತ್ತಾಗಲಾದಂಥ ಮಳ್ಳತನ ಇವ್ರಿಗೆ ಕೊಟ್ಟ. ಅವನು ಒಳ್ಳೆ ಪಾಕೆಟ್ ಕತ್ತರಿಸುವ ಶಾಣತನ ದೇವರು ಅವನಲ್ಲಿ ಪ್ರೇರಣೆ ಮಾಡಿದ. ಆದ್ದರಿಂದ ಇದು ನಡೆದಿದೆ. ತೇನ ವಿನಾ ತೃಣಮಪಿ ನ ಚಲತಿ ನ ಕರ್ತೃತ್ವ ನ ಕರ್ಮಾಣಿ. ಇದು ಧರ್ಮನ್ ಥೇರಿ, ಧರ್ಮರಾಜಂದು ಅತಿ ಸಂಭಾವಿತತನ. ಇದು ಪ್ರತಿಯಾಗಂತ ರಾಜ್ಞಾನ ಕೃತ್ಯಂ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಹೇಳಿದ್ವಿ, ಒಂದು FIR ಫೈಲ್ ಮಾಡಿರಿ ಅಂತ. ಏನು ಮಾಡ್ಯಾರ? ಅವ ಹಿಂಗೆ ಮಾಡ್ಯಾರ. ಏನು ದೇವ್ರ ಪ್ರೇರಣೆ ಅವನಲ್ಲಿ ಹಂಗಾತು, ನಿಮ್ಗೆ ಹಿಂಗಾಗಿದೆ ಅಂತ ಪೊಲೀಸ್ ಅಂದರೆ ಮತ್ತು ಅವನ್ಯಾಕೆ ಬೇಕು ಇಷ್ಟು ಹೇಳಲಿಕ್ಕೆ? ಅವನ್ಯಾಕಬೇಕು? ಪಾಂಡವರು ಅಥವಾ ಭೀಷ್ಮಾಚಾರ, ದ್ರೋಣಾಚಾರ, ಕೃಪಾಚಾರ್ಯರು ಸಾಯ್ತಾರೆ, ಬಂಧು ಬಳಗ ಸಾಯ್ತಾರೆ ಯುದ್ಧದಿಂದ ಅಂತ ಅರ್ಜುನ ಅತ್ತ. ಏನು ಮಾಡ್ಕೊಬೋದಪ್ಪ? ಕೆಲವೆಲ್ಲ ಸಹನ ಮಾಡ್ಕೋಬೇಕಾಗ್ತದೆ. ಸಹನ ಮಾಡ್ಕೊ ಅಂತ ಒಂದು ಅರ್ಥ ಮಾಡ್ಯಾರ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾ ಆಗಮಾಪಾಯಿನೋ ಅನಿತ್ಯಾ ತಾನ್ ತಿತಿಕ್ಷಸ್ವ ಶಬ್ದಕ್ಕೆ ತಿತಿಕ್ಷಸ್ವ ಅಂದ್ರೆ ಸಹಸ್ವ ಅಂತ. ಭಾಳ ಮಂದಿ ಇನ್ನು ಅವ ಯಾಕೆ ಹೇಳ್ಬೇಕು? ಇಷ್ಟು MBBS ಅಂತ ಬೋರ್ಡ್ ಹಾಕ್ಕೊಂಡು ಕೈ ಕಾಲು ನೋಯಿಸ್ತಾವೆ. ಅವು ನೋಯಿಸುವೆ. ಈ ಮಳೆಗಾಲ ಬಂತಂದ್ರೆ ಹಂಗೆ ಆಗ್ತಾವೆ. ಸಹನ ಮಾಡ್ಕೊಡ್ರಿ ಅಂತ ಇಷ್ಟು ಹೇಳಿ ಕಳ್ಸೋದಿದ್ರೆ ಅವ ಯಾಕೆ MBBS ಡಿಗ್ರಿ ಹಾಕ್ಕೋಬೇಕು? ನಾವು ಮಾಡೇ ಮಾಡ್ತೀವಿ, ಅನಿವಾರ್ಯ ಅದ ನಮಗದು. ಅಲ್ಲ, ಅದ್ರ ಪರಿಣಾಮ ಆಗಲಾದ ಹಂಗೆ ನೋಡ್ಕೊಂಬುದು ಡಾಕ್ಟರ್ ಕೆಲಸ ಹೊರತು ಅದನ್ನ ಸಹಸ್ವ ಅನ್ನೋದು ಡಾಕ್ಟರ್ ಕೆಲಸ ಅಲ್ಲ. ಹಾಗೆ ವಿದ್ಯಾ ಅದಕ್ಕೆ ವಿದ್ಯಾ ತಿಳುವಳಿಕೆ ನಾಲೆಜು ನಮ್ಮನ್ನು ಎಚ್ಚರಿಸ್ತದೆ. ನೀ ಇಷ್ಟು ಮೋಸ ಹೋಗಬಾರ್ದು, ಇಷ್ಟು ಅತಿ ಸಂಭಾಷಣೆ ಆಗಬಾರ್ದು, ನಿನ್ನ ಕರ್ತವ್ಯ ನೀ ಮಾಡು. ಇದು ಭಾಳ ಚಂದ ಸಂವಾದದ. ಎಲ್ಲ ದೇವರು ಧರ್ಮ ಅನ್ಕೋತ ನೀ ಕೂತಿ ಹಾಗಾದ್ರೆ ಜಗತ್ತಿನಾಗ ಭಾಳ ಸಫರ್ ಆಗ್ತಿ. ಎಲ್ಲರೂ ನಿನ್ನ ಮೋಸ ಮಾಡ್ತಾರೆ. ಧರ್ಮ ಅದರ ದುರುಪಯೋಗ ಆಗೋದು ಯಾವಾಗ ಅಂದರೆ ವಿದ್ಯೆಯ, ತಿಳುವಳಿಕೆಯ, ವಿವೇಕದ ಸಹಕಾರವನ್ನು ಧಾರ್ಮಿಕತೆ ನಮ್ಮ ಧರ್ಮ ಜೀವನ ಪಡೀಲಿಲ್ಲ. ಈ ಪರಿಣಾಮವನ್ನು ಎದುರಿಸ್ಬೇಕಾಗ್ತದೆ. ಇದು ದ್ರೌಪದಿ ಧರ್ಮರಾಜನಿಗೆ ಎಚ್ಚರಿಸಿದ್ಲು. ಆವಾಗ ಮತ್ತೆ ಭೀಮಸೇನ ದೇವರು ಸೇರಿಕೊಂಡು ಕೆಲವು ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಧರ್ಮರಾಜಿಗೆ ಬೈತಾನೆ, ಸ್ತ್ರೀಯರು ಭಾಳ ಮಾತಾಡಬಾರ್ದು, ಹೆಣ್ಮಕ್ಳು ಸ್ವಲ್ಪ ಮಾತಾಡ್ಬೇಕು, ಭಾಳ ಮಾತಾಡ್ಬೇಕು. ತಾನು ನಿರುತ್ತರಾದಾಗ ಈ ಪ್ರಶ್ನೆ ತೆಗಿತಾನ. ಅವಾಗ ಮತ್ತೆ ಭೀಮಸೇನ ದೇವರು ಪ್ರವೇಶ ಮಾಡಿ ಹಾಗೆಲ್ಲ ಅಲ್ಲ ಅಂತ. ಇದು ದ್ರೌಪದಿಯ ವಿದ್ಯೆಯ, ಬುದ್ಧಿಯ ಪ್ರಕರ್ಷದ ಒಂದು ಸ್ವರೂಪ ನಾವು ಕಾಣೋದು ವನವಾಸದೊಳಗೆ ಧರ್ಮರಾಜ ದ್ರೌಪದಿಯ ಸಂವಾದದೊಳಗೆ. ವಿದ್ಯಾ ಎಂಥೆಂಥ ಕೆಲಸ ಮಾಡಬೇಕಾಗ್ತದೆ ವಿದ್ಯಾವಂತರು. ನೋಡ್ತೀವಿ ಆಟೋ ರಿಕ್ಷಾ, ನಾನು MSc ಡಿಗ್ರಿ ಇರಿ ಮತ್ತು ಏನು ಮಾಡಿ ಎಲ್ಲೂ ನೌಕರಿ ಸಿಗಲಿಲ್ಲ, ಕಡೆಗೆ ಆಟೋ ರಿಕ್ಷಾ ಓಡಿಸ್ತೀನಿ ಅಂತ. ಅಂತೂ ಭಾಳ ಅವ್ನು ಕಲ್ತಿದ್ದ ಡಿಗ್ರಿ ಏನು, ಅವ್ನು ಮಾಡೋ ವೃತ್ತಿ ಏನು. ಒಮ್ಮೊಮ್ಮೆ ಮನುಷ್ಯನ ಜೀವನದೊಳಗೆ ತಾನೇ ಪ್ರೀತಿಯಿಂದ ಆ ವೃತ್ತಿಯನ್ನು ಸ್ವೀಕಾರ ಮಾಡಿದ್ದ ಅಂದ್ರೆ ಬೇರೆ. ಒಮ್ಮೆ ವಿದ್ಯಾ ಇದ್ದರೂ ಅನಿವಾರ್ಯತೆಯಿಂದ ಆ ಮಟ್ಟಕ್ಕೆ ಇಳಿಬೇಕಾಗ್ತದೆ. ಎಂಥ ವಿದ್ಯಾ ದ್ರೌಪದಿ ಯಾವ ಸೈರಂಧ್ರಿಯಾಗಿ ಗಂಧ ತೆಗೆಯುವುದು ಅಥವಾ ಅವಳಿಗೆ ಹೆಳು ಹಾಕುವುದು ಸುರೇಶ್ನಾಗ ಈ ಕೆಲಸಕ್ಕೆ ಇಳಿಬೇಕಾಗ್ತದೆ. ಹಿಂಗಾಗ್ತದೆ ಜಗತ್ತಿನ ವಿದ್ಯಾದ ಪರಿಣಾಮ ನೋಡಿ ನಾವು ಏನದ ಬರೀ ಒಂದು ವಿದ್ಯಾ ಒಂದು ಇದ್ದರೆ ಒಂದು ಉಪಯೋಗ ಇಲ್ಲ, ಅದರಲ್ಲಿ ಇನ್ನೊಂದು ಬೇಕಾಗ್ತದೆ. ಅದು ಯಾವುದು ಅಂದರೆ ನಮ್ಮ ಪುಣ್ಯ. ಅದಕ್ಕೆ ದೈವ ಅಂತ ಕರಿತೀವಿ ನಾವು. ದೈವ ಅಂದರೂ ಒಂದೇ, ಪುಣ್ಯ ಅಂದರೂ ಒಂದೇ, ಅದೃಷ್ಟ ಅಂದರೂ ಒಂದೇ. ಅದು ಬರೀ ಮೆರಿಟು ಒಂದೇ ಅಲ್ಲ, ಅದ್ರ ಜೋಡಿ ಒಂದು ಸ್ವಲ್ಪ ಪುಣ್ಯನೂ ಬೇಕು. ಧರ್ಮ ವಿದ್ಯಾ ಎರಡೂ ಕೂಡಿದಾಗ ಆ ವಿದ್ಯಾಕ್ಕೆ ಧರ್ಮದ ಮೂಲಕ ಪುಣ್ಯ ಬರ್ತದೆ. ಪುಣ್ಯ ಇದ್ದಿದ್ದಿಲ್ಲ. ಎಲ್ಲ ಕಡೆಗೆ ನೋಡಿ ಭಾರಿ ಶಾಣ್ಯರಿರ್ತಾರೆ,
ದೈವ ಇರುವುದಿಲ್ಲ, ಅಲ್ಲಿ ಏನೇನು ಉಪಯೋಗ ಬರುವುದಿಲ್ಲ, ಅದು ಮುಂದೆ ಬರುವುದೇ ಇಲ್ಲ. ಕೆಲವರು ಅದಕ್ಕೂ ಭಾಳ ದಡ್ಡತನ ಇರ್ತದೆ, ಭಾಳ ಶೈನ್ ಆಗ್ತಾರೆ ಸಮಾಜದಾಗ. ಅವ್ನು ಡಾಕ್ಟರು, ಇಂಜಿನಿಯರು, ಅವು ಯಾವ್ಯಾವುದೋ ಕ್ಷೇತ್ರದಾಗ, ಕೆಲವು ಹೇಳುವುದಿಲ್ಲ, ಕೆಲವು ರಾಜಕಾರಣದಾಗ ಭಾರಿ ಶಾಣೆ ಇದ್ದವ. ಯಾವನೋ ಹೆಗಡೆ ಅಂತ ರಾಮಕೃಷ್ಣ ಹೆಗಡೆ, ಕುಡಿದು ಸಾತ್ ಹೋತು. ಇವ ಯಾವನೋ ಅಖಂಡ ನಿದ್ದೆ ಮಾಡುವ, ಇವ ಪ್ರೈಮ್ ಮಿನಿಸ್ಟರ್ ಆಗಿ ಹೋದ. ಇವೆಲ್ಲ ಏನು ಯೋಗ್ಯತಾ ಬೇಕು ಎಲ್ಲದಕ್ಕೂ ಅಂತ ಅನ್ಬೇಡ್ರಿ ನೀವು. ಜಗತ್ತಿನಾಗ ಬರೀ ಯೋಗ್ಯತೆ ಒಂದ, ಯೋಗ್ಯತಾ ಜೋಡಿ ದೈವನೂ ಅನ್ಬೇಕು. ಕೃಷ್ಣ ಹೇಳಿದ ಇದೆಲ್ಲ ನಾನು ಮಾತ್ರ ಅವು ಅಲ್ಲ. ದೈವಂಚೈವಾತ್ರ ಪಂಚಮಂ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಬೇಕು. ಆ ದೈವ ಇದ್ದಿದ್ದಿಲ್ಲ, ಪುಣ್ಯ ಇದ್ದಿದ್ದಿಲ್ಲ, ಆ ವಿದ್ಯಾ ಅದು ಮೋಸ ಹೋಗ್ತದೆ. ಒಂದು ನಿರ್ವಾಸಿತ ಆಗ್ತದೆ, ಎರಡನೇದ್ದು ಕಾಡನ್ನು ಸೇರ್ತದೆ, ಮೂರನೇದು ಕಾಡಿನಾಗ ಬಂದು ಕೂತು ವಿದ್ಯಾ. ದ್ರೌಪದಿ ಅಜ್ಞಾತವಾಸದಾಗ ಅಂಥ ವೃತ್ತಿಯನ್ನು ಅವಲಂಬಿಸ್ಬೇಕಾಯ್ತು. ವಿದ್ಯಾ ಯಾವ ವೃತ್ತಿ? ಸೈರಂಧ್ರಿಯಾಗಿ ಕಷ್ಟ ಅನುಭವಿಸ್ಬೇಕು. ವಿದ್ಯಾವಂತರಿಗೆ ಜೀವನ ನಿಜವಾದ ವಿದ್ಯಾಕ್ಕೆ ಅದರ ಮೌಲ್ಯಮಾಪನ ಮಾಡುವ ಯೋಗ್ಯತೆ ಸಮಾಜಕ್ಕೆ ಇದ್ದಿದ್ದಿಲ್ಲ ಅಂದ್ರೆ ಆ ವಿದ್ಯಾ ಅದು ತನ್ನ ಯೋಗ್ಯತೆಗೆ ಅನುಗುಣವಾದ ಫಲ ಪಡೀಲಿಕ್ಕೆ ಆಗುವುದಿಲ್ಲ. ಅದು ಯಾವುದು ಅಂದರೆ ಅದೇ ಅಜ್ಞಾತವಾಸ. ಕೆಲವು ಭಾಳ ವಿದ್ಯಾವಂತರಿರ್ತಾರೆ, ಕಾಡಿನಲ್ಲಿ ಬೆಳೆದ ಪರಿಮಳದ ಹೂಗಳಂತೆ, ಅರಳಿದ ಒಳ್ಳೆಯ ಹಣ್ಣು ರಸ ತುಂಬಿದ ಹಣ್ಣುಗಳಂತೆ ಕಾಡಿನಾಗೇ ಇರ್ತಾವೆ. ಅವಕ್ಕೆಲ್ಲ ನಾವು ದೊಡ್ಡ ಚಂದ ಶಬ್ದಕ್ಕೆ ನಾವು ಎಲೆಯ ಮರೆಯ ಕಾಯಿಯಂತೆ ಅಂತ, ಎಲೆ ಮರಿ ಕಾಯಿ ಅಂತ ಕೂಸಿರ್ತಾವೆ ಅಲ್ಲೇವು. ಅದು ಅಜ್ಞಾತವಾಸ, ಅದು ವಿದ್ಯೆಯ ಅಜ್ಞಾತವಾಸ. ಅದೇ ದ್ರೌಪದಿ ಅಜ್ಞಾತವಾಸ. ಆಮೇಲೆ ವಿದ್ಯಾ ಕಲಿಕೆ ಸಂಘರ್ಷಕ್ಕೆ ಇರ್ತದೆ. ವಿದ್ಯಾ ಆ ವಿದ್ಯಾಕ್ಕೆ ನಾವು ಏನೇನೇನೇನು ಅವಮಾನ ಮಾಡೀವಿ, ಮೋಸ ಮಾಡೀವಿ, ಅವೆಲ್ಲನೂ ಜಗತ್ತಿನೊಳಗೆ ಪರಿಣಾಮಕಾರಿಯಾಗಲಾದ್ರೆ ಸೋತು ಹೋಗ್ತಾವೆ. ವಿದ್ಯಾ ಕಲಿಕೆ ವಿದ್ಯಾನೇ ಗೆಲ್ತದೆ. ಸಾ ವಿದ್ಯಾ ಯಾ ವಿಮುಕ್ತೆಯ ವಿದ್ಯೆಯ ಅಮೃತಂ ಅಶ್ನುತೆ. ವಿದ್ಯೆಯಿಂದಲೇ ಅಮೃತ ಒಳ್ಳೆಯದು. ಅದೇ ಕೊನೆಗೆ ಮಹಾಭಾರತದ ಕೊನೆಯ ಯುದ್ಧ ಭಗವದ್ಗೀತೆಯ ಉಪದೇಶದಿಂದ ಆ ಅರ್ಜುನನ ಬುದ್ಧಿಯನ್ನು ಸಮೃದ್ಧ ಮಾಡಿ ಆವಾಗ ವಿದ್ಯೆಯ ನಿಜವಾದ ಉದ್ದೇಶ ನೆರವೇರ್ತದೆ. ವಿದ್ಯೆಯ ನಿಜವಾದ ಉದ್ದೇಶ ನೆರವೇರ್ತು. ಅದೇ ಯಾವುದು ಅಂದರೆ ಎಲ್ಲ ಕೌರವರ ಮತ್ತು ಅವರಿಗೆ ಸಹಾಯಕರಾದ ವಿದ್ಯೆಗೆ ಮೋಸ ಮಾಡುವಾಗ ವಿದ್ಯಾವಂತರಾಗಿದ್ದರೂ ತಡೀಲಿಲ್ಲ ನೋಡ್ರಿ, ಅವರೆಲ್ಲರಿಗೂ ಸಂಹಾರ ಆಗಿದೆ. ಭೀಷ್ಮಾಚಾರ್ಯ 525 ವರ್ಷ ಅಧ್ಯಯನ ಮಾಡಿದ ಮಹಾನುಭಾವ. ಏನು ವಿದ್ಯಾದೊಳಗೆ ಭೀಷ್ಮ ಕಡಿಮಿಲ್ಲ, ದ್ರೋಣ ಕಡಿಮಿಲ್ಲ, ಕೃಪಾಚಾರ್ಯ ಕಡಿಮಿಲ್ಲ, ಅಶ್ವತ್ಥಾಮ ಕಡಿಮಿಲ್ಲ, ಕರ್ಣ ಕಡಿಮಿಲ್ಲ. ಈ ವಿದ್ಯಾವಂತರೇ ವಿದ್ಯಾಕ್ಕೆ ಅವಮಾನ ಆಗ್ತಿದ್ರೆ ತಮ್ಮ ಸ್ವಾರ್ಥಕ್ಕೆ ಎಲ್ಲಿ ತೊಂದರೆ ಆಗ್ತದೋ ಅಂತ ಸುಮ್ಮನೆ ಕೂತಿರ್ತಾರೆ. ಅದಕ್ಕೊಬ್ಬ ಉದಾಹರಣೆ ಕೊಟ್ಟಿದ್ದ. ಎಮರ್ಜೆನ್ಸಿ ಬಂದಾಗ ಇದೊಂದು ಅನುಶಾಸನ ಪರ್ವ ಅಂದ ವಿನೋಬಾ ಭಾವೆ. ಅವನು ಧೀರೇಂದ್ರ ಬ್ರಹ್ಮಚಾರಿ ಅಂದ, ಇದು ಭಾಳ ಒಳ್ಳೆಯದೇ, ಇದರಿಂದ ಅನೇಕರಿಗೆ ಶಿಕ್ಷಣವಾಗುತ್ತದೆ ಅಂತ. ಇವ್ರು ಏನು ಶಿಕ್ಷಣ ಕೊಟ್ಟರು, ಅವ್ರೇನು ಪಡ್ಕೊಂಡ್ರು, ಎಲ್ಲ ಬೆಂಗಳೂರು ಜೈಲಿನಾಗ ಬಂದಿದ್ದರು ಅಷ್ಟೇ. ಮತ್ತು ಇನ್ನೊಂದೇನು, ಬೆಂಗಳೂರು ಜೈಲಿನಾಗ ಎಲ್ಲರೂ ಬಂದಿದ್ರು. ಈ ವಿದ್ಯಾವಂತರು ವಿದ್ಯೆಗೆ ಅವಮಾನ ಆಗ್ತಿದ್ರೆ ತಡೀಲಿಕ್ಕಾಗುವುದಿಲ್ಲ. ತಮ್ಮ ಸ್ವಾರ್ಥಕ್ಕೆ ಎಲ್ಲಿ ತೊಂದರೆ ಬರ್ತದೆ. ದುರ್ಯೋಧನ ಶಿಟ್ಟು ಗೆದ್ದ, ದ್ರೌಪದಿ ವಸ್ತ್ರಾಪರಣ ತಪ್ಪು, ದ್ರೌಪದಿಯನ್ನು ಪಣಕ್ಕೆ ಹಚ್ಚಕ್ಕೆ ಬರಲ್ಲ ಅಂದರೆ ದುರ್ಯೋಧನಿಂದ ಬರುವ ಇನ್ಕಮ್ ಕಡಿಮೆ ಆಗ್ತದೆ, ಸಿಗುವ ಗೌರವ ಕಡಿಮೆ ಆಗ್ತದೆ. ನಮಗೇನಪ್ಪ, ಅದಕ್ಕೆ ಯಾವಾಗಲೂ ರಾಜಕಾರಣಿಗಳು ವಿದ್ಯಾವಂತರು ಮತ್ತು ಧಾರ್ಮಿಕರನ್ನು ಕೊಂಡು ತೋರ್ತಾರೆ. ದುರ್ಯೋಧನ ಈ 5 ಮಂದಿ ಆಚಾರ್ಯನ ತತ್ರಾಪಿ ಕರ್ಣನ ಕೊಂಡು ತಗೊಂಡಿದ್ದ. ವ್ಯಕ್ತಿತ್ವ ವಿದ್ಯಾ ಉಪಜೀವನಕ್ಕೆ ತನ್ನ ವ್ಯಕ್ತಿತ್ವವನ್ನು ಮಾರ್ಕೋತದ. ಇದೇ ಎಲ್ಲ ಈ ಬುದ್ಧಿವಂತರು ಭೀಷ್ಮ ದ್ರೋಣಾದಿಗಳು ದುರ್ಯೋಧನನ ಪಕ್ಷಕ್ಕೆ ಸೇರಿದ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಇದು ವಿದ್ಯೆಯ ಸ್ಥಿತಿ. ಕೊನೆಗೂ ವಿದ್ಯೆ ಅನ್ಯಾಯವನ್ನು ಪ್ರತಿಭಟಿಸಬೇಕು. ಅದು ನಿಮ್ಮ ತಿಳುವಳಿಕೆಗೆ ನೀವು ಮಾಡುವ ಕೃತಜ್ಞತೆ, ತಿಳುವಳಿಕೆಗೆ ಅನುಗುಣವಾಗಿರ್ತಕ್ಕ ನಿಮ್ಮ ಜೀವನ. ನಿಮಗೆಲ್ಲ ತಿಳುವಳಿಕೆ ಇದ್ದು, ತಪ್ಪು ಅಂತ ಗೊತ್ತಿದ್ದು
ನೀವು ಅದನ್ನ ಅನ್ಯಾಯ ಮಾಡ್ತೀರಿ ಅಂತಂದ್ರೆ ಅದು ದೊಡ್ಡ ಪನಿಷ್ಮೆಂಟ್. ಅದು ಧಡ್ರು ಅಪರಾಧ ಮಾಡಿದರೆ ಕ್ಷಮ ಅದು. ಭಾಳ ತಿಳುವಳಿಕೆ ಇದ್ದವರು ಬಲ್ಲವರು ಅಪರಾಧ ಮಾಡಿದರೆ ಅದು ದೊಡ್ಡದಲ್ಲ ಅಪರಾಧ. ಅವರೆಲ್ಲ ಪರಪ್ಪನ ಅಗ್ರಹಾರಿ. ಈಗ ಎಷ್ಟು ಮಂದಿ ಹೋಗ್ಯಾರೋ ಎಷ್ಟು ಮಂದಿ ಹೋಗ್ತಾರೆ. ಅವ್ರು ಸಸ್ಯಮಿವ ಮರ್ತ್ಯ ಪಚ್ಯತಿ ಅಂತ ಉಪನಿಷತ್ ಹೇಳಿದಂಗೆ ನಚಿಕೇತ ಹೇಳ್ತಾನೆ, ಈಗಾಗಲೇ ಏನು ಹೋಗ್ಯಾರ ಮಂದಿ ಅವರೆಲ್ಲ ನಾನು ಕಡಿಯವ ಆಗ್ತೀನಿ, ಇನ್ನು ಮುಂದೇನು ಹೋಗೋರಿದ್ದಾರೆ ಅವ್ರಿಗೆ ನಾನು ಮೊದಲೇ ಆಗ್ತೀನಿ ಅಂತ ಹೇಳ್ತಾನೆ. ಎಲ್ಲಿ ಯಮಲೋಕಕ್ಕೆ. ಹಂಗೆ ಈಗಾಗಲೇ ಹೋದವರಿಗೆ ಇವು ಕಡಿಯವ. ಈಗ ನಾಳೆ ನಾಳೆ ಹೀಗೆಲ್ಲ ಹೋಗ್ತಿರ್ತಾರೆ, ಒಬ್ಬೊಬ್ರು ಹೋಗೋರಿದ್ದಾರೆ, ಎದುರು ಮಂದಿ ಹೋಗ್ತಾರೆ. ಅದು ತೀರ್ಥಯಾತ್ರೆ, ಅದು ಪರಪುರ ಅಗ್ರಹದ ತೀರ್ಥಯಾತ್ರೆ. ಹೋದವ್ರಿಗೆ ಕಡಿಯೋರು, ಇನ್ನು ಮುಂದೆ ಹೋಗೋರಿಗೆ ಇವು ಮೊದಲೇ ಆಗ್ತಾನಂತ. ಇದು ಉಪನಿಷತ್ತು ಅವತ್ತೇ ಹೇಳಿತಕ್ಕ ಸಿದ್ಧಾಂತ ಇದು. ಇದು ವಿದ್ಯಾಕ್ಕೆ ಎಲ್ಲ ಭೀಷ್ಮ ದ್ರೋಣ ಕೃಷ್ಣಂದ ತಾವು ತಿಳಿದ ವಿವೇಕ, ತಾವು ತಿಳಿದ ವಿದ್ಯಾ, ತಾವು ಪಡ್ಕೊಂಡಿರ್ತಕ್ಕ ಜ್ಞಾನ, ಇದಕ್ಕೆ ನಾವು ವಂಚನೆ ಮಾಡ್ತಾನೆ. ಅವರೆಲ್ಲ ಜ್ಞಾನ ಇರದೆ ಅಪರಾಧ ಮಾಡುವ ವ್ಯಕ್ತಿಗೆ ಏನು ಶಿಕ್ಷೆ ಅದ, ಜ್ಞಾನ ಇದ್ದು ಆ ಅಪರಾಧ ಮಾಡುವವರಿಗೆ ಅದಕ್ಕೂ ಹೆಚ್ಚಿನ ಶಿಕ್ಷೆ ಹೊಡೆಯುವನ್ನೆಲ್ಲ ಅಂತ ನಿಂತು ಹೊಡಿಸಿದ. ಯಾರ್ಯಾರಿಗೆ? ಇವರು ನಿಮ್ಮ ಆಚಾರ್ಯರು, ಭೀಷ್ಮಾಚಾರ್ಯರು, ನಿಮ್ಮ ಅಜ್ಜ, ಇವರು ನಿಮ್ಮ ವಿದ್ಯಾಗುರುಗಳು ದ್ರೋಣಾಚಾರ್ಯರು, ನಿಮ್ಮ ಕರ್ಣ, ನಿಮ್ಮ ಅಣ್ಣ, ಎಲ್ಲ ಖರೆ. ಆದರೆ ಅವು ಮಾಡಿದ ಅಪರಾಧ ಏನದದು? ಎಲ್ಲ ವಿವೇಕ, ತಿಳುವಳಿಕೆ, ಜ್ಞಾನ, ಇದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮಗೆ ಗೊತ್ತಿದ್ದು ಅದಕ್ಕೆ ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ. ವಿದ್ಯೆಗೆ ಆಗುವ ಅನ್ಯಾಯವನ್ನು ಯಾರಿಗೆ ತಡಿಲಿಕ್ಕಾಗುವುದಿಲ್ಲ ಅವರು ಅಷ್ಟೇ ದೊಡ್ಡ ಅಪರಾಧಿಗಳು. ಹಡದೇ ಬಿಟ್ಟರು. ಹಿಂಗಿಂತ ಅನ್ಯಾಯ ಎಲ್ಲ ಅನ್ಯಾಯ. ನೀವು ಅನ್ಯಾಯ ಮಾಡುವ ಮುಂದೆ ಅನ್ಯಾಯ ಅನಿಸೋದಿಲ್ಲ. ನಿಮ್ಗೆ ಅನ್ಯಾಯ ಆದಾಗ ಮಾತ್ರ ಧರ್ಮ ನೆನಪಾಗ್ತವೆ ನಿಮ್ಗೆ. ರಾಧೇಯ ದೃಶ್ಯ ಸ್ಮರಸೀಹ ಧರ್ಮಾನ್ ಅಂತ ಕೇಳಿದ್ರೆ ಮಾರಿ ಕೆಳಗೆ ಹಾಕಿದ್ರು ಭೀಷ್ಮಾಚಾರ್ಯ, ದ್ರೋಣಾಚಾರ್ಯರು, ಕರ್ಣ ಎಲ್ಲರೂ. ಇದು ವಿದ್ಯೆಯ ಹಂಗೆ ಯಾವ ರೀತಿಯಾಗಿ ವಿದ್ಯಾವಂತರು ಅವರ ನಾಶ ಕೃಷ್ಣ ಯಾಕೆ ಮಾಡಿದ? ಅಲ್ಲ, ವಿದ್ಯಾ ತೇಜಸ್ಸನ್ನು ಇಟ್ಕೋಬೇಕು. ಅನ್ಯಾಯವನ್ನು ಪ್ರತಿಭಟಿಸುವ ಸಾಮರ್ಥ್ಯವನ್ನು ವಿದ್ಯಾ ಹೊಂದಬೇಕು. ಇದು ದ್ರೌಪದಿ. ಆದರೆ ವಿದ್ಯಾ ಎಂದು ಸೇಡಿಗೆ ಸೇಡು ಅನ್ನೋದಿಲ್ಲ. ಸೇಡಿಗೆ ಕ್ಷಮ, ತನಗಾಗಿರ್ತಕ್ಕ ಅಪಚಾರಕ್ಕೆ ಅವ್ರ ಬಗ್ಗೆ ನಾವು ಒಳ್ಳೆಯ ರೀತಿಯಿಂದ ಇರುವುದೇ ಇದು ವಿದ್ಯೆಯ ನಿಜವಾದ ಗುಣವಂತಿಕೆ. ತನ್ನ 5 ಜನ ಮಕ್ಕಳು ಆಕೆಗಿದ್ದವರು 5 ಮಂದಿನ ಮಲಗಿದಾಗ ತುಂಡರಿಸಿ ಕೊಂದಿರ್ತಕ್ಕ ಅಶ್ವತ್ಥಾಮನನ್ನು ಕಣ್ಣೆದುರಿಗೆ ತಂದು ನಿಂದಿರಿಸ್ಯಾರ. ಕೃಷ್ಣ ಇದ್ದಾನ, ಭೀಮ್ ಇದ್ದಾನ, ಅರ್ಜುನ ಇದ್ದಾನ, ಕೇಳ್ತಾ ಇದ್ದಾರೆ, ಹೇಳು ದ್ರೌಪದಿ, ನಿನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದ ಕೊಂದಿರ್ತಕ್ಕ ಇವಾಗ ನೀ ಏನು ಅಪೇಕ್ಷಾ ಪಡ್ತಿ ಆ ಶಿಕ್ಷಾ ಕೊಡ್ತೀವಿ ಅಂತ. ಮುಖ್ಯತಾಂ ಏಷ ನಿತರಾಂ ಬ್ರಾಹ್ಮಣೋ ಗುರು. ಪಾಪ ಬ್ರಾಹ್ಮಣ ಅಶ್ವತ್ಥಾಮಾಚಾರ್ಯರು ಬಿಟ್ಬಿಡ್ರಿ, ಅವ್ರ ತಂದೆ ನಿಮಗೆಲ್ಲ ವಿದ್ಯೆ ಕೊಟ್ಟಾರ, ಗುರುಪುತ್ರ, ಅದಕ್ಕೂ ಬಿಟ್ಬಿಡ್ರಿ. ಆ ತಾಯಿಗೆ ನೀವು ಒಬ್ಬನೇ ಮಗ, ಅದ್ರ ಆಕೆ ಅಳಿಗೆ ಶುರು ಮಾಡ್ತಾರೆ. ಅವಳ ದುಃಖ, ನಮಗೆ ದುಃಖ ಆಗಿದೆ ಅಂತ ಇನ್ನೊಬ್ಬರಿಗೆ ದುಃಖ ಉಂಟು ಮಾಡಿದರೆ ನಮ್ಮ ದುಃಖ ಕಡಿಮೆ ಆಗೋದಿಲ್ಲ, ನಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ, ನಮ್ಮ ಅನ್ಯಾಯ ಅದೇನು ತೊಳೆದು ಹೋಗೋದಿಲ್ಲ. ಬಿಟ್ಬಿಡ್ರಿ. ಮಾರೋದಿ ಅಸ್ಯ ಜನನಿ ಗೌತಮಿ ಅಂತ ದ್ರೌಪದಿ. ಇದು ವಿದ್ಯೆಯ ಉದಾತ್ತತೆ. ಇದು ವಿದ್ಯೆಯ ಉದಾತ್ತತೆ. ಆ ವಿದ್ಯಾ ಗೃಹಕೃತ್ಯದೊಳಗೂ ಒಬ್ಬ ಗೃಹಿಣಿಯಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಸಂಸಾರವನ್ನು ವ್ಯವಸ್ಥಿತವಾಗಿ ನಡೆಸುವ ಸ್ತ್ರೀಯಾಗಿ, ಮತ್ತು ಇಡೀ ಆಗು ಹೋಗುಗಳನ್ನು ನೋಡಿಕೊಂಡು ಆಗಿರುವ ಅನ್ಯಾಯವನ್ನು ಪ್ರತಿಭಟಿಸುವ ಒಬ್ಬ ಸಿಂಹಿಣಿಯಾಗಿ ಎಲ್ಲ ರೂಪದಿಂದ ದ್ರೌಪದಿಯ ಅಭಿವ್ಯಕ್ತಿಯನ್ನು ಕಾಣ್ತೀವಿ. ಇದು ದ್ರೌಪದಿಯ ಘಟನಾದ ಒಂದು ಸಾಮಾನ್ಯವಾದ ರೂಪರೇಷ. ನಾನು ನಿನ್ನೊಂಚೂರು ಇವತ್ತೊಂಚೂರು ವಿಸ್ತಾರ ಮಾಡಿ. ದ್ರೌಪದಿಯ ಜನ್ಮ ಹೇಗಾಯಿತು? ದ್ರೋಣಾಚಾರ್ಯರು ಯಾವಾಗ ವಿದ್ಯಾವಂತರಲ್ಲಿ ಲೋಭ ಸ್ವಾರ್ಥ ಬೆಳೀತದೆ ಆವಾಗ ವಿದ್ಯೆಯ ಅಧಪ್ಪತನ ಶುರುವಾಗ್ತದೆ. ವಿದ್ಯಾವಂತರಲ್ಲಿ ಅತಿರೇಕದ ಲೋಭ ಬೆಳೀತು,
ಅವನ ವಿದ್ಯೆ ಇದ್ದು ಏನು ಉಪಯೋಗ ಬೀಳುವುದಿಲ್ಲ. ವ್ಯಕ್ತಿಯ ಸ್ಥಾನ ಭಾಳ ಗೌಣ ಆಗ್ತದೆ. ನೀವು ನೋಡ್ರಿ, ಎಲ್ಲೇ ಲೋಭ ಭಾಳ ಕಾಣಿಸ್ತದೆ, ಅವನು ಎಷ್ಟೇ ವಿದ್ಯಾವಂತಿರಲಿ, ಈ ಮನುಷ್ಯನ ಸ್ವಭಾವನೆ ಹಿಂಗಿದೆ ಪಾಪ ಅಂತ ಅವನ ಮೌಲ್ಯ ನಿಮ್ಮ ದೃಷ್ಟಿಯೊಳಗೆ ಕಡಿಮೆ ಆಗ್ತದೆ. ನಮ್ಮ ದ್ರೋಣಾಚಾರ್ಯರು ಏನಿಲ್ಲ, ಅವರು ಭರದ್ವಾಜರ ಮಕ್ಕಳು. ದ್ರೋಣ ದ್ರುಪದ, ಅವ ಪಾಂಚಾಲ ದೇಶದ ಪೃಷದ್ರಾಜನ ಮಗ ದ್ರುಪದ. ದ್ರೋಣಾಚಾರ್ಯರು ಈತ ಅತಿ ಬಡವ, ಅತಿ ಶ್ರೀಮಂತ ರಾಜನ ಮಗ. ಅವ ಗುರುಕುಲದೊಳಗೆ ಇಬ್ಬರು ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯ ಹೇಳ್ತಾರೆ, ಸಮೇ ತತ್ರ ಸಖಾ ಚಾಸಿ, ಅವ ನಾನು ಗೆಳೆಯಂದ್ರು, ಸಹ ಮೇ ಸಖಾ, ನಾವು ನನ್ನ ಗೆಳೆಯ ಆಗಿದ್ದ. ಇಬ್ಬರು ಕೂಡ ರೂಮ್ಮೇಟ್, ಬೆಂಚ್ ಮೇಟ್, ಕ್ಲಾಸ್ಮೇಟ್, ಎಲ್ಲ ಮೇಟು. ಇಷ್ಟು ಬೆಳೀತಿದ್ವಿ. ಒಮ್ಮೆ ಹೇಳ್ತಿದ್ದ ಮೇಲ್ಮೇಲೆ, ದ್ರೋಣ, ಅಧ್ಯಯನ ಮುಗಿಸ್ಕೊಂಡು ನಾನು ನನ್ನ ಊರಿಗೆ ಹೋದ್ಮೇಲೆ ಅರ್ಧ ರಾಜ್ಯ ನಿಂದು, ಅರ್ಧ ರಾಜ್ಯ ನಂದು. ಅಷ್ಟು ಸ್ನೇಹ ಪ್ರೀತಿಯೊಳಗೆ ಅಂತ ದೊಡ್ಡ ಮಾತಾಡಿದ್ದ. ಪಾಪ ಈ ಬ್ರಾಹ್ಮಣ ಎಂದೂ ಕಂಡಿದ್ದೇ ಇಲ್ಲ. ಆ ಮಾತು ಖರೆ ಅಂತ ತಿಳ್ಕೊಂಡ. ಅದು ತಪ್ಪು. ಸಣ್ಣವರಿದ್ದಾಗಿನ ಮಾತಿಗೆ ಕಿಮ್ಮತ್ತಿರುವುದಿಲ್ಲ. ದೊಡ್ಡವರಾದ ಮೇಲೆ ಕಿಮ್ಮತ್ತಿರಲಾರ್ದೆ ಮಾತೇ ಆಡುವುದಿಲ್ಲ. ಮಾತಿಗೂ ಒಂದೊಂದು ಕಿಮ್ಮತ್ತು ಕಟ್ತಾನೆ. ಒಂದು ಶಬ್ದ ಆಡ್ಬೇಕಾದ್ರೆ 5 ಮಿನಿಟ್ ವಿಚಾರ ಮಾಡಿ ಶಬ್ದ ಆಡ್ಬಿಡ್ತಾನೆ. ಸಣ್ಣವರಿದ್ದಾಗ ಹೆಚ್ಚು ಕಡಿಮೆ ಶಬ್ದ ಆಡಿಬಿಡೋದು. ಆಮೇಲೆ ನಾನು ಹೀಗೆ ಆಡೇ ಇಲ್ಲ, ತಿರ್ಸಿದ್ದಾರೆ ಅಂತ ಹೇಳಿ ಬರ್ತಾನೆ. ಸಣ್ಣವರಿದ್ದಾಗಿನ ಶಬ್ದಗಳಿಗೆ ಬೆಲೆ ಇರುವುದಿಲ್ಲ. ಮುಂದೆ ಬೆಲೆ ಇರಲಾರ್ದೆ ಮಾತೇ ಆಡುವುದಿಲ್ಲ. ಅವನು ಹಂಗೆ ತಿಳ್ಕೊಬಾರ್ದಾಗಿತ್ತು ಪಾಪ. ಬೆಳೆದ್ರು, ಅವನ ಹಾದಿ ಆಯ್ತು. ಅವ ಪಂಚಾಲ ದೇಶಕ್ಕೆ ಹೋದ. ಇವ ಮನೆಯವನು ಹುಲ್ಲಿನ ಗುಡಿಸ್ಲು. ಆ ಗುಡಿಸ್ಲ ಕಟ್ಕೊಂಡು ಹಸ್ತನಾವತಿಯ ಸಮೀಪ, ಅದು ಒಂದು ದಿನ ಊರಾಗ ಬರಲಿಲ್ಲ, ಯಾರಿಗೂ ಪರಿಚಯ ಇಲ್ಲ. ನನಗೆ ಮಂದಿ ಪರಿಚಯ ತೊಗೊಂಡು ಏನು ಮಾಡೋದು? ನನಗೆ ಜ್ಞಾನದ ಪರಿಚಯ ರಗಡದ. ಪರಶುರಾಮ ದೇವರು ನನಗೆ ವಿದ್ಯೆ ಕೊಡ್ತಾರೆ. ದೊಡ್ಡ ವಿದ್ಯೆ ಅದ, ಸಾಕು. ವಿದ್ಯಾದೊಳಗೆ ಜ್ಞಾನದಾಗ ತೃಪ್ತಿ ಇರಬೇಕು. ಅದು ಜ್ಞಾನ, ಅದರೊಳಗೆ ತೃಪ್ತಿಯನ್ನು ಪಡೆದೇ ಲೋಭದ ವೃತ್ತಿಗೆ ಇಳಿತು ವಿದ್ಯಾದ ಶ್ರಾದ್ದೆ ಆಗ್ತದೆ. ಜೀವನದಾಗ ಮನುಷ್ಯ ತನ್ನ ಜ್ಞಾನವನ್ನು ಉಳಿಸ್ಕೋಬೇಕಾದ್ರೆ ಅದಕ್ಕೆ ಭಾಳ ಒದ್ದಾಡ್ತಾರೆ ವಿದ್ಯಾ ಉಳಿಸ್ಕೊಳ್ಳಿಕ್ಕೆ. ಶ್ರುತಂ ಮೇ ಗೋಪಾಯ, ಶ್ರುತಂ ಮೇ ಗೋಪಾಯ, ಗುಪು ರಕ್ಷಣೆ. ನಾವು ಏನಾದ್ರು ಜೀವನದಾಗ 4 ಒಳ್ಳೆಯ ವಿಚಾರಗಳನ್ನು ಕೇಳಿವಿ, ತಿಳಿದೀವಿ, ಅದನ್ನು ಸಂರಕ್ಷಣೆ ಮಾಡ್ಪ ದೇವರೇ ಅಂತೂ ನಿತ್ಯ. ಯಚ್ಛಂದಸಾಂ ವೃಷಭೋ ವಿಶ್ವರೂಪ, ವಿದ್ಯೆಯನ್ನು ಬೆಳ್ಕೊತೀವಿ ನಾವು. ನಮ್ಮ ವಿದ್ಯೆ ಉಳಿಬೇಕು. ಹಂಗೆ ದ್ರೋಣಾಚಾರ್ಯರು ಒಂದು ಪರಿಸ್ಥಿತಿ ಬಂತು. ದುರ್ಯೋಧನ, ನೀವು ಕೇಳಿದ್ನ, ಅಶ್ವತ್ಥಾಮ ಕ್ಲಾಸ್ಮೇಟು. ಆಟ ಮಧ್ಯಾಹ್ನದೊಳಗೆ ನಿಂತು ಕೂಡಲೇ ನಾವು ಹಾಲು ಕುಡಿತೀವಿ ಅಂತ ಅವ್ರ ಮನೆಗೆ ಹೋಗ್ಬೇಕು, ನಾವು ಹಾಲು ಕುಡಿತೀವಿ ಅಂತ ಇವ್ರ ಮನೆಗೆ ಬರ್ಬೇಕು. ಅಶ್ವತ್ಥಾಮ ಪಾಪ ತಾಯಿ ನಿತ್ಯ ಹಿಟ್ಟನ್ನು ಕಲಿಸಿ ಹಾಲು ಅಂತ ಕೊಡ್ತಿದ್ಲು. ಅಮ್ಮ ಅವತ್ತೇನೋ ದುರ್ಯೋಧನ ನಮ್ಮನೆಗೆ ನಡಿ ಅಂತ ಕರ್ಕೊಂಡು ಹೋದ. ದುರ್ಯೋಧನ ಮನೆಯ ಭಾರಿಯಾದ ಹಾಲು ಕುಡಿದು ಬಂದ. ಆವಾಗ ಮರುದಿವಸ ಆಟ ಮಧ್ಯಕ್ಕೆ ನಿಂತಾಗ ಹಾಲಿಗಾಗಿ ಅಶ್ವತ್ಥಾಮ ಮನೆಗೆ ಬಂದ. ತಾಯಿನ ಕೈ, ಅಮ್ಮ ಹಾಲು. ನಿತ್ಯದಂತೆ ಹಿಟ್ಟು ಕಲಿಸ್ಕೊಟ್ಲು. ಅಮ್ಮ ಇದು ಹಾಲಲ್ಲ, ಇದು ಮೋಸದ, ಇದು ಮೋಸದ. ಇದು ನಾನು ನಿನ್ನೆ ದುರ್ಯೋಧನ ಮನೆಯೊಳಗೆ ಹಾಲು ಕುಡಿದು ಬಂದೀನಿ. ನನಗೆ ಅಂಥದ್ದೇ ಹಾಲು ಬೇಕು. ನಿಜವಾದ ಹಾಲು ಅಂದರೆ ಏನು, ಅದ್ರ ಪರಿಚಯ ನನಗಾಗ್ಯದ, ಹಾಲು ಬೇಕು. ಹೊರಗೆ ಇವ್ರು ಪುಸ್ತಕ ಹಿಡ್ಕೊಂಡು ಕೂತಾರೆ. ಅಗ್ದಿ ದ್ರೋಣಾಚಾರ್ಯ ಎಲ್ಲ ವಿದ್ಯಾ, ಅಗ್ದಿ ಇವ್ರು ವಿದ್ಯಾ ಅಂತ ಹೇಳಿ ಒಳ್ಳೆ ಪುಸ್ತಕ ಹಿಡ್ಕೊಂಡು ಕೂತಾರೆ ದ್ರೋಣಾಚಾರ್ಯ. ಥೈ 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 ಕುಣಿಲಿಕ್ಕೆ ಹಚ್ಚ ಮಗ ಅಶ್ವತ್ಥಾಮ ನೆಲದ ಮೇಲೆ. ಅಮ್ಮ ನನಗೆ ಹಾಲು ಬೇಕು, ಅಮ್ಮ ಹಾಲು ಬೇಕು, ನಿಜವಾದ ಹಾಲು ಬೇಕು. ಹೊರಗೆ ದ್ರೋಣಾಚಾರ್ಯ ಕೈಯಾಗ ಪುಸ್ತಕ, ತಲೆಯೊಳಗೆ ಆ ಶಬ್ದ, ಕಿವಿ ಮೇಲೆ ಶಬ್ದ ಬೆಳೀತಾವ, ಕುಣಿಯ ಶಬ್ದ. ಅವ ಏನು ನೆಲದ ಮೇಲೆ ಕುಣಿತಾನೋ ಅಥವಾ ಈ ದ್ರೋಣಾಚಾರ್ಯರ ನಿಷ್ಠಾವಂತಿಕೆ, ವಿದ್ಯಾವಂತಿಕೆ, ಇವನ ಜೀವನದೊಳಗೆ ಇವನ ವ್ಯಕ್ತಿತ್ವದ ಮೇಲೆ ಕುಣಿಲಿಕ್ಕೆ ಹತ್ತಾನೋ, ಇವ್ನು ನಂಬಿದ ನಂಬಿಕೆಗಳ ಮೇಲೆ, ಇದ್ರ ಮೇಲೆ ಕುಣಿದ. ಹೇಳ್ತಾರೆ, ಇತಿ ಸಂಭಾಷಯತಾಂ ವಾಕ್ಯಂ ಶ್ರುತ್ವ ಮೇ ಬುದ್ಧಿ ಅಚ್ಚವತ. ಅವರಿಬ್ಬರು ಹೆಂಡತಿ ಮಗ
ಮಾತನಾಡುವುದನ್ನು ಕೇಳಿ ನನ್ನ ಬುದ್ಧಿ ತನ್ನದೇ ಆದ ಸ್ಥಿತಿಯಿಂದ ಹಿಂದೆ ಸರಿತು. ಬುದ್ಧಿ ಅಚ್ಚವತ, ಒಂದು ನಿರ್ಣಯಕ್ಕೆ ಬಂದೆ. ಇದು ಒಮ್ಮೊಮ್ಮೆ ವಿದ್ಯಾವಂತರಿಗೆ ಆಗುವ ಆಕ್ರೋಶ. ಯಾರಿಗೆ ವಿದ್ಯಾದೊಳಗೆ ತೃಪ್ತಿ ಇಲ್ಲ, ಹಣದ ಮೇಲೆ ಆಕರ್ಷಣೆ ಹೆಚ್ಚದ, ಆವಾಗ ವಿದ್ಯಾವಂತರಿಗೆ ವಿದ್ಯಾದ ಬಗ್ಗೆ ಒಂದು ಅಸಡ್ಡಿತನ ಬರ್ತದೆ. ಎಲ್ಲರಿಗೂ ಬರ್ತದೆ. ಏನು ಕಲ್ತು ಏನು ಮಾಡಿದ್ದೀರಿ, ಏನು ಉಪಯೋಗ ಬೀಳಿಲ್ಲ ಅಂತಾರೆ. ಭಾಳ ಮಂದಿ ವಿದ್ಯಾವಂತರು ಅಂತಾರೆ, ಎಲ್ಲ ಕಲ್ತ್ವಿ, ಎಲ್ಲ ಓದಿದ್ವಿ, ಎಲ್ಲ ಕೇಳಿದ್ವಿ, ಎಲ್ಲ ಡಿಗ್ರಿ ಸಂಪಾದನೆ ಮಾಡಿದ್ವಿ, ಎಲ್ಲ ಗೋಲ್ಡ್ ಮೆಡಲು, ಎಲ್ಲ ಫಸ್ಟ್ ಕ್ಲಾಸು ತೊಗೊಂಡು ಏನು ಮಾಡೋದು, ಅದಕ್ಕೆ ಏನೇನೇನೇನು ಸಮಾಜದೊಳಗೆ ಅದಕ್ಕೆ ಏನೇನೇನೇನು ಪ್ರಾಪ್ತಿ ಆಗಲಿಲ್ಲ ಎಂಬುವ ನಿರಾಶಾ ಭಾವನ ಬಹಳ ಜನ ನಿಜವಾದ ವಿದ್ಯಾವಂತರಲ್ಲಿ ಮೂಡ್ತದೆ. ಒಮ್ಮೊಮ್ಮೆ ಮೂಡ್ತದೆ. ಇನ್ನು ಯಾರಿಗೆ ವಿದ್ಯಾದೊಳಗೆ ಆನಂದದ ಅವ್ರಿಗೇನು ಇದು ಮೂಡುವುದಿಲ್ಲ, ಕೊರತೆ ಅಂತ ಅನಿಸೋದಿಲ್ಲ. ನಮಗೆ ಗುರಿ ಹಣ, ಪಡೆದದ್ದು ವಿದ್ಯಾ. ಹೀಗಾಗಿ ವಿದ್ಯಾದಿಂದ ಬಯಸಿದಷ್ಟು ಹಣ ಸಿಗಲಿಲ್ಲ ಅಂದರೆ ವಿದ್ಯಾದ ಮೇಲೆ ಎಲ್ಲರಿಗೂ ಅವಿಶ್ವಾಸ ಬರ್ತದೆ. ಅದು ಬರೀ ವಿದ್ಯಾದ ಮೇಲೆ ಬರುವುದಿಲ್ಲ, ಅದು ದೇವ್ರ ಮೇಲೂ ಬರ್ತದೆ, ಧರ್ಮದ ಮೇಲೂ ಬರ್ತದೆ, ಎಲ್ಲರ ಮೇಲೂ ಸಿಟ್ಟು ನಾವು ಉಪಯೋಗ ಮಾಡ್ತೀವಿ. ಅದು ನಮ್ಮ ಅಸಫಲತೆಯ ಅಥವಾ ಯಾವುದೋ ಒಂದು ನಮ್ಮ ಕರ್ಮದ ಪರಿಣಾಮವನ್ನು ಯಾರನ್ನು ಅದಕ್ಕೆ ಗುರಿ ಮಾಡುವುದು, ಎಲ್ಲರನ್ನೂ ಗುರಿ ಮಾಡ್ತೀವಿ. ದ್ರೋಣಾಚಾರ್ಯರು ಏನು ಮಾಡುವುದು? ಧಿಗಸ್ತು ಅಧನಿನಂ ದ್ರೋಣಂ, ದುಡ್ಡಿಲ್ಲದ ದ್ರೋಣನಿಗೆ ಧಿಕ್ಕಾರ. ವಿದ್ಯಾದ ಪರಶುರಾಮ ದೇವ್ರ ಹತ್ರ ಓದಿರಿ, ಎಲ್ಲ ವಿದ್ಯಾ ತೊಗೊಂಡು ಏನು ಮಾಡೋದು? ಏನು ವಿದ್ಯಾ ನಹಿ ರಕ್ಷತಿ ದುಃಖೀಕರಣ ಅಂತ ಶಂಕರಾಚಾರ್ಯ ಹೇಳ್ದಂಗೆ ಇವೇನು ಇವು ವ್ಯಾಕರಣ, ನ್ಯಾಯ, ತರ್ಕ, ವೇದಾಂತ, ನೀತಿಶಾಸ್ತ್ರ, ಧರ್ಮಶಾಸ್ತ್ರ ಎಲ್ಲ ಓದೀವಿ. ಇದು ಏನು ಹೊಟ್ಟಿಗೆ ಹಾಕ್ತದೆ ನಮಗೆ? ಅದನ್ನೇ ನಾವು ಹೊಟ್ಟೆಯೊಳಗೆ ಹಾಕ್ಕೋಬೇಕ ಹೊರತು ಅದರಿಂದ ಏನು ಹೊಟ್ಟಿಗೆ ವಿಪುಲ ಸಿಗುವುದಿಲ್ಲ ಎಂಬುವ ಭಾವನಾ. ಅದಕ್ಕೆ ದುಡ್ಡು ಬೇಕು ಜೀವನದಾಗ. ವಿದ್ಯಾಕ್ಕಿಂತ ದುಡ್ಡಿಗೆ ಮಹತ್ವ ಅಂತ ಅಂದರು. ಇದು ಮನುಷ್ಯನ ಬದುಕಿನ ಒಂದು ಮೆಟ್ಟಲು ಜಾರಿ ಬಿದ್ದಂಗೆ. ಒಮ್ಮೆ ಕಾಲು ಜಾರಿತು, ಚೆಂಡು 100ನೇ ಮೆಟ್ಟಲ ಮೇಲೆ ಒಮ್ಮೆ ಬಿತ್ತಿಲ್ಲೋ ಅದು ಕೆಳಗಿನ ಮೆಟ್ಟಲ ತನಕ ಬೀಳ್ಕೋತೇ ಬರ್ತದೆ. ಹಂಗೆ ಶುರುವಾತು ದ್ರೋಣಾಚಾರ್ಯ. ಕಲಿಕೆಂದು ಮಗ್ಗೊಂದು ಚಲೋ ಆಕಳಕ್ಕೆ ಹಾಲು ತರಬೇಕು, ಹಾಲಿಗೆ ಆಕಳ ಬೇಕು, ಆಕಳಕ್ಕೆ ಪರಶುರಾಮ ದೇವರು ಈ ಒಬ್ಬ ವಿದ್ಯಾವಂತಗೆ ಒಂದು ಆಕಳ ಕೊಟ್ಟೆ ಅಂದರೆ ಈ ಮಹಾಭಾರತ ಯುದ್ಧ ನಡೆಯುವುದಿಲ್ಲ. ಬುದ್ಧಿವಂತರ ಬುದ್ಧಿ ಕೆಟ್ಟಷ್ಟು ಮಹಾಭಾರತದ ಅನರ್ಥಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಅದು ಆಗಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಅವ್ರು ಏನು ಮಾಡಿದರು, ಅಲ್ಲೋ ಏನಿಲ್ಲೇ ಇಲ್ಲ, ನೀವು ಬರೋದೇ ಬಂದು ಬೇಗ ಬರಬೇಕಾಗಿತ್ತು, ಈಗೇನಿಲ್ಲ, ತಲೆಯೊಳಗೆ ವಿದ್ಯಾ, ಎದೆಯೊಳಗೆ ಆತ್ಮ, ಕೈಯೊಳಗೆ ಕೊಡಿ, ಏನು ಬೇಕು ನೀನು ಮೂರಾಗ ಅಂದರು. ವಿದ್ಯಾನೇ ಕೊಡ್ರಿ ಅಂದಾತು ದ್ರೋಣಾಚಾರ್ಯ. 12 ವರ್ಷ ಕೈಲಿ ಶುರು ಮಾಡಿ ಅಲ್ಲಿಂದ ಬಂದರು. ದ್ರುಪದ ನಮ್ಮ ಕ್ಲಾಸ್ಮೇಟು, ಅವನ ಮಾತು ಭಾಳ ಹೇಳಿದ್ದವ, ನೀನು ಬಾ ಕೊಡ್ತೀನಿ ಅಂತ ಹೇಳಿದ್ದ. ಅದನ್ನು ನಂಬಿಕೊಂಡು ಪಾಪ ದ್ರೋಣಾಚಾರ್ಯರು ಅವ್ರ ಮನೆಗೆ ಹೊಂಟು. ಪರಶುರಾಮ ದೇವರ ಹತ್ರ ಒಬ್ಬರೇ ಹೋಗಿದ್ದರು. ನಿರಾಶೆ ಆಗಿತ್ತು, ಅಷ್ಟು ಪರಿಣಾಮ ಆಗಿದ್ದಿಲ್ಲ. ಇಲ್ಲೇ ಹೆಂಡತಿ ಮಗ ಕರ್ಕೊಂಡು ಬಂದರು. ಏನೋ ಸಿಗ್ತದೆ, ಗೆಳೆಯ, ಕ್ಲಾಸ್ಮೇಟು, ಶ್ರೀಮಂತ, ಪಂಜಾಬ್ ದೇಶದ ರಾಜಾನೇ ರಾಜಾವ, ಬೇಕಾದದ ಅಂದಿದ್ದ, ನಮ್ಮ ಕ್ಲಾಸ್ಮೇಟು, ಅವನಿಗೆ ಹೋಗೋಣ ಅಂತ ಬಂದರು. ಅವ ಒಂದು ಮಾತು ಹೇಳ್ತಾನೆ ನೋಡು, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ತಯೋರ್ ವಿವಾಹೋ ಮೈತ್ರೀಕ್ಯ. ನಿನ್ನಂಥ ದರಿದ್ರ ನನ್ನಂಥ ಶ್ರೀಮಂತನ ಗೆಳೆಯ ಹೆಂಗಾಗ್ಲಿಕ್ಕೆ ಸಾಧ್ಯದ? ಸುಮ್ಮನೆ ಹೇಳ್ಕೊತ ಹೋಗಬೇಡ. ಒಬ್ಬ ಮಹಾಪರಾಕ್ರಮಿಯ ಗೆಳೆಯ, ಒಬ್ಬ ಕ್ಲೀವ ನಪುಂಸಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಭಾರಿ ಬುದ್ಧಿವಂತನ ಗೆಳೆಯ ಅತಿ ದಡ್ಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅತಿ ಶ್ರೀಮಂತನ ಗೆಳೆಯ ಅತಿ ದರಿದ್ರ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 10 ಉದಾಹರಣೆ ಕೊಡ್ತಾನೆ. ಯಾರು? ದ್ರುಪದ. ಅವನು ವಿದ್ಯಾವಂತ. ವಿದ್ಯಾದ ಹಂಗೆ ತನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ, ಅಪರಾಧವನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಎಲ್ಲ ವಿದ್ಯಾವಂತರು ಹೆಣಗ್ತಾರೆ. ನಮ್ಮಲ್ಲಿ ಆ ವಿದ್ಯಾವಂತರದ್ದೇ ಒಂದು ದೊಡ್ಡ ಗ್ರೂಪ್ ಅದ. ಅವ್ರು ನೀವು ಏನು ಬೇಕಾದ ಅಪರಾಧ ಮಾಡಿರಿ, ಅವ್ರನ್ನೆಲ್ಲನೂ ಹಂಗೆ ಬೇಕು ಹಂಗೆ, ರಾಮ್ ಜೇಠ್ಮಲಾನಿ, ಸೋಲಿ ಸೌರಾಬ್ಜಿ, ಪರಾಶರನ್ನ ನೀವು ಏನು ಹಂಗೆ ಹಿಂಗಂದ್ರೆ ಹಂಗಂದ್ರೆ ಹಂಗೆ ಹೊರಸು. ಆ ನ್ಯಾಯ ದೇವತಾಕ್ಕೆ ಕಣ್ಣಿಗೆ ಅರಿವಿನ ಕಟ್ಕೊಂಡ್ಬಿಟ್ಟ. ಅಲ್ಲ, ನಾ ಹೇಳಿದ್ದೆ ಇಲ್ಲೇ ಗಾಂಧಾರಿ ಪ್ರತಿಮಾ. ಅದು ಜಗತ್ತಿನ ಇಬ್ಬರೇ ಕಣ್ಣಿಗೆ ಸ್ವಾರ್ಥದ ಅರಿವಿ
ಅಲ್ಲ, ಸ್ವಾರ್ಥ ಗಿರ್ಥ ಕಾಣಿಸಬಾರ್ದು ಅಂತ ನಿಸ್ವಾರ್ಥದ ಧರ್ಮದ ಅರಿವಿ ಕಟ್ಕೊಂಡಿರ್ತಕ್ಕ ಕುರುಡರು ಇಬ್ಬರೇ ಇದ್ದಾರೆ. ಒಬ್ಬಾಕಿ ಮಹಾಭಾರತದ ಗಾಂಧಾರಿ, ಇನ್ನೊಬ್ಬಾಕಿ ಆಕೆಯ ಪ್ರತಿಮಾ ಆಗಿರ್ತಕ್ಕ ಎಲ್ಲ ನ್ಯಾಯಾಲಯಗಳ ಮುಂದಿಟ್ಟಿರ್ತಕ್ಕ ಕಣ್ಣಿಗೆ ಅರಿವಿ ಕಟ್ಕೊಂಡು ಕೈಯಾಗಿ ತಕಲಿ ಹಿಡಿತಾ ಇಲ್ಲ, ಅದು ಗಾಂಧಾರಿಯ ಪ್ರತೀಕ. ಅದಕ್ಕೆ ನಾವು ನಿತ್ಯ ಗಾಂಧಾರಿ ಪೂಜೆ ಮಾಡ್ತೀವಿ. ಕೋರ್ಟ್ ಹೋಗೋರೆಲ್ಲ ಕೋರ್ಟಿನ ದೇವತಾ ಯಾವುದಿರ್ತಲ್ಲ ಮುಂದೆ ಪೇಪರ್ನಾಗೆಲ್ಲ ಕೋರ್ಟಿಂದ ಏನಾದ್ರು ಜಡ್ಜ್ಮೆಂಟ್ ಬಂತಂದ್ರೆ ಫೋಟೋ ಹಾಕಿರ್ತಾರಲ್ಲ, ಆ ಜೈಲಲ್ಲಿ ಶಿಕ್ಷಾ ದಿವಸ ಹಾಕಿದ್ರು ನೋಡ್ರಿ. ಇನ್ನು ಕುರುಡು ಕಣ್ಣು ಕಟ್ಕೊಂಡ ಮುಂದೆ ಎರಡೂ ತೆಗೆದ್ಬಿಟ್ಟು ಆಸಕ್ಕೆ, ಎರಡೂ ತೆಗೆದ್ಮೇಲೆ ಮತ್ತೆ ಆಕೆ ನಿರಪರಾಧಿ ಆಗಿಬಿಟ್ರು. ಕಣ್ಣು ಮುಚ್ಚಿದಾಗ ಅವಕ್ಕೆ ಅಪರಾಧಿ ಆಗಿದ್ದು, ಅದು ತಕಲಿ ಹಿಡಿದಿದ್ದು. ಯಾವಾಗಲೂ ಪ್ರಾಮಾಣಿಕತೆ ಇರ್ತದೆ, ಸ್ವಾರ್ಥ ಇರುವುದಿಲ್ಲ ಅನ್ನೋ ಸಂಕೇತ ಅದು. ಗಾಂಧಾರಿ ಹಂಗೆ ಇತ್ತು, ಇಡೀ ಜೀವನ ಹಂಗೆ ಇತ್ತು ಗಾಂಧಾರಿ. ಕೇಳಿರಿ ನೀವು, ಬೇಕಾದ ಇಲ್ಲಿ ಅಂಥ ವ್ಯಕ್ತಿತ್ವ ಗಾಂಧಾರಿ. ಹಂಗೆ ಗೆಳೆಯ ಬೈತಾನೆ ಜಗ್ಗ ಅಂತಾನೆ, ಅದು ಬಹಳ ಅವಮಾನ ಇಷ್ಟು ದ್ರೋಣಾಚಾರ್ಯ. ಏಕರಾತ್ರಂತು ತೇ ಬ್ರಹ್ಮನ್ ಕಾಮಂ ದಾಸ್ಯಾಮಿ ಭೋಜನ, ಬೇಕಾದ್ರೆ ಒಂದು ರಾತ್ರಿ ಊಟಕ್ಕೆ ಹಾಕ್ತೀನಿ, ಉಂಡು ಹೋಗ್ತಿದ್ರು ಹೋಗಂದ. ದ್ರೋಣಾಚಾರ್ಯರಿಗೆ ಭಾರಿ ಅವಮಾನ ಆಯಿತು. ಹಗಲು ರಾತ್ರಿ ತಲೆಯೊಳಗೆ ಅದೇ ಈ ವಿಚಾರ, ಈ ಅವಮಾನ. ಈಗ ಕ್ರೋಧ ಅದರ ಕೈಯಾಗಿ ತಮ್ಮ ಬುದ್ಧಿವಂತಿಕೆ ಕೊಟ್ಟರು. ಬುದ್ಧಿ ಕ್ರೋಧಿತ ಜನನೂ ಬಯಸ್ತಾರೆ, ಯಾಕಂದ್ರೆ ತನ್ನ ಸಿಟ್ಟಿನ ಸೇಡು ತೀರಿಸಿಕೊಳ್ಳಿಕ್ಕೆ. ಕಾಮ ಅದು ಬುದ್ಧಿಯ ಸಹಕಾರವನ್ನು ಬಯಸ್ತದೆ. ಅವರೇ ಎಲ್ಲರೂ ಈ ದುರ್ಯೋಧನ ದುಶ್ಯಾಸನಾದಿಗಳು ದ್ರೌಪದಿಯ ಸ್ವಯಂವರಕ್ಕೆ ಬಂದ ಸಂಕೇತ. ಎಲ್ಲರೂ ಬಂದಿದ್ದರು, ಎಲ್ಲ ಒಂದೊಂದು ದೋಷಗಳ ಪ್ರತೀಕ. ಎಲ್ಲರೂ ತಮ್ಮ ಕೈಯಾಗಿ ವಿದ್ಯೆ ಬೇಕು ಅಂದರೆ ತಮ್ಮದೇ ಆಗಿರ್ತಕ್ಕ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ದೋಷಗಳಿಗೆ ದೊಡ್ಡ ಸಾಧನ ಆಗ್ತದೆ. ಯಾವುದು? ವಿದ್ಯಾ ಅಂತ. ಅದಕ್ಕೆ ಸ್ವಯಂವರಕ್ಕೆ ಬಂದಿದ್ದು. ಆವಾಗ ದ್ರೋಣನ ತಲೆಯಾಗ ಏನು ಮಾಡ್ಬೇಕು, ಏನು ಮಾಡ್ಬೇಕು ಅದು ತಲೆ ಕೂತ್ಬಿಟ್ಟು ನೋಡ್ರಿ, ಅವಮಾನ ಕೂತು ಅದ್ರ ಕೈಯಾಗಿ ವಿದ್ಯೆ ಕೊಟ್ಟರು. ನೋಡಪ್ಪ ವಿದ್ಯಾ, ಅದಕ್ಕೆ ಹೇಳ್ತದು ಕ್ರೋಧ ಹಿಂಗೆ ಮಾಡು. ಈ ಕೆಲವು ನಿಯಮ ಇಟ್ಕೊಂಡಿದ್ದೆ, ದೇವ್ರನ್ನ ಬೇಡಬಾರ್ದು ಅಂತ. ಈಗ ಬೇಡಲಿಕ್ಕೆ ಹೋಗಿದ್ದೆ, ಅದೇನು ಸಕ್ಸಸ್ಫುಲ್ ಆಗಲಿಲ್ಲ. ಗೆಳೆಯನ ಕೇಳಲಿಕ್ಕೆ ಹೋದಿ, ಇದೆಲ್ಲ ಬಿಟ್ಬಿಡು, ನಿನಗೆ ಸ್ವಾರ್ಥ ಸಂಪಾದನೆ ಮಾಡಬೇಕು ಅಂತಿದ್ರೆ ಕಂಡವ್ರ ಮುಂದೆ ಕೈ ಒಡ್ಬೇಕು. ನಿನ್ನ ನೀತಿ, ನಿನ್ನ ಪ್ರೆಸ್ಟೇಜು, ನಿನ್ನ ಮೌಲ್ಯ, ನಿನ್ನ ಸ್ಥಾನ, ನಿನ್ನ ಯೋಗ್ಯತೆ, ನಿನ್ನ ವಿದ್ಯಾವಂತಿಕೆ ಇವು ಎಲ್ಲ ಮರಿಬೇಕು. ದುರ್ಯೋಧನ ಮುಂದೆ ಕೈ ಒಡ್ಬೇಕು. ಇದು ನಂಬರ್ 1. ಕನ್ವರ್ಟ್ ಆಗು, ಬೌದ್ಧಿಕವಾಗಿ ಕನ್ವರ್ಟ್ ಆಗು, ನೀನು ವೈಚಾರಿಕವಾಗಿ ವ್ಯಭಿಚಾರಿಯಾಗು ಅಂದರು. ಅಂದರು. ಜೊತೆಗೆ ಏನಾದ್ರು ಚಮತ್ಕಾರ ತೋರಿಸಲಿಲ್ಲ ಅಂದರೆ ಯಾರು ನಮಸ್ಕಾರ ಮಾಡುವುದಿಲ್ಲ. ಸಮಾಜ ನಮಸ್ಕಾರ ಮಾಡುವುದು ಚಮತ್ಕಾರಗಳಿಗೆ ಮಾತ್ರ. ಅದಕ್ಕೆ ಅವ್ರು ಉಂಗ್ರು ಬಿದ್ದದ ತೆಗೆದು ತೋರಿಸು. ಅವಾಗ ದ್ರೋಣಾಚಾರ್ಯಗೆ ಮಂತ್ರಶಕ್ತಿನೂ ಇತ್ತು, ತಂತ್ರಶಕ್ತಿನೂ ಇತ್ತು. ಒಂದು ಹುಲ್ಲು ಕರಗಿ ಪ್ರಯೋಗ ಮಾಡಿದ್ರು. ಉದ್ಧರೇಯಂ ಇಶಿಕಾಭಿ ಭೋಜನಮ್ಮೆ ಪ್ರದೀಯತಾಂ ತೆಗೆದು ತೋರಿಸಿದ್ರು. ಇದು ವಿದ್ಯಾ, ಇದನ್ನು ಕಲೀರೋ. ವಿದ್ಯಾ ಇಲ್ಲದೆ ಬರೀ ನಾನು ಜಿಗಿತೀನಿ, ಒಳಗೆ ಎಳಿತೀನಿ, ಆ ಉಂಗುರ ತೆಗಿತೀನಿ, ಚೆಂಡು ತೆಗಿತೀನಿ. ಇವು ಕ್ಷತ್ರಿಯರು ಮಾತಾಡಬಾರ್ದು. ಕ್ಷತ್ರಿಯರು ಬುದ್ಧಿವಂತಿಕೆಯನ್ನು ಬೆಳೆಸ್ಕೋಬೇಕು. ಇಷ್ಟು ಸುಲಭವಾಗಿ ಅಸ್ತ್ರ ಶಸ್ತ್ರಗಳ ವಿದ್ಯೆಯಿಂದ ತಪಸ್ಸಿನಿಂದ ಪಡೆಯುವ ಸಂದರ್ಭ ಇದ್ದಾಗ ಇನ್ನೇನು ಮಾಡ್ತೀನಿ ನೀನು ಅಂದ. ಆವಾಗ ಕೌರವರು ಪಾಂಡವರು ಮಕ್ಕಳು ಬಂದರು, ನಮಗೆ ವಿದ್ಯಾ ಬೇಕು, ನಮಗೆ ವಿದ್ಯಾ ಬೇಕು. ಹಾಗಾಗಿ ನನಗೆ ಊಟದ ವ್ಯವಸ್ಥೆ ಮಾಡಿರು. ಜಗಾದ ಭುಕ್ತಿಂ ಮಮ ಕಲ್ಪ್ಯತಾಮಿಸಿ, ಯಥೇಷ್ಟ ದುರ್ಯೋಧನ ಬೇಕಾದ ಕೊಡ್ತೀನಿ ನಿಮ್ಗೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಕೊಟ್ಟು ಅವ್ರು ತಯಾರಾದ್ರು ಕೊಡಲಿಕ್ಕೆ, ಇವ್ರು ಕಲಿಸ್ಲಿಕ್ಕೆ ತಯಾರಾದರು. ಇದು ಎದಕ್ಕೆ? ಆ ಅವಮಾನಕ್ಕೆ ಸೇಡಿಗಾಗಿ ವಿದ್ಯಾ ನೀಡಿದರೆ ಹೊರತು ಕಲಿತು ವಿದ್ಯಾ ಇವು ಕೊಡಬೇಕು ಎಂಬುವ ಕಳಕಳಿಯಿಂದ ಕೊಟ್ಟಿದ್ದಲ್ಲ. ಅವೆಲ್ಲ ಕೌರವರು ಪಾಂಡವರು ಸೇರಿಸಿದರು. ಎಲ್ಲರೂ ಬಂದರು. ಪರಶುರಾಮ ದೇವರ ವಿದ್ಯಾ ಸುಲಭವಾಗಿ ಸಿಗುವುದಿಲ್ಲ, ಕೊಡು ಪೈಕಿನೂ ಅಲ್ಲವರು ಪರಶುರಾಮ ದೇವರು. ಹೀಗಾಗಿ ಅದು ಯಾವಾಗ ಸಿಗ್ತದೆ ನಮಗೆ ದ್ರೋಣಾಚಾರ್ಯರ ಮುಖದಿಂದ ಜನ ನೆರಿತ್ ರಾಜಕುಮಾರ್ ಎಲ್ಲರೂ ಬಂದರು. ಮೊದಲೇ ಹೇಳಿದ್ರು ದ್ರೋಣಾಚಾರ್ಯರು, ಅದು ಹೆಂಗೆ ವಿದ್ಯಾ ಕ್ರೋಧದ ಅಧೀನ ಆದಾಗ ಹೆಂಗೆ ಆಗ್ತದೆ, ತನ್ನದೇನು ಮೌಲ್ಯವನ್ನು ತಾನು ಕಳ್ಕೊಂಡು ಬಿಡ್ತದೆ. ಅದಕ್ಕೆ ದ್ರೋಣಾಚಾರ್ಯರು
ಕಾರ್ಯಂ ಮೇ ಕಾಂಕ್ಷಿತಂ ಕಿಂಚಿತ್ ಹೃದಯ ಸಂಪರಿವರ್ತತೆ ಅಭಿಪ್ರಾಯಸ್ಯ ಪಾಪತ್ವಾತ್. ಒಂದು ಅಪೇಕ್ಷಾದ ನನ್ನ ಮನುಷ್ಯನೋದು, ನೀವು ಯಾರು ಅದನ್ನು ಪರಿಪೂರ್ಣ ಮಾಡ್ತೀನಿ ಅಂತೀರಿ, ಪ್ರಯತಿಷ್ಯೆ ತಥಾ ಕರ್ತು ಯಥಾ ನಾಣ್ಯೋ ಧನುರ್ಧರ. ನಿಮ್ಮ ಸರಿ ಸಮಾನ ಇನ್ನೊಬ್ಬ ಧನುರ್ಧಾರಿ ಇರಬಾರ್ದು, ಹಂಗೆ ಮಾಡ್ತೀನಿ ನಿಮ್ಮನ್ನು. ನಾನು ಕೆಲಸ ನೀವು ಮಾಡಬೇಕು, ನಾನು ಅಪೇಕ್ಷೆ ಪೂರ್ಣ ಮಾಡಬೇಕು. ಏನದು ಅದನ್ನ ಈಗ ಹೇಳುವುದಿಲ್ಲ, ಮುಂದೆ ಹೇಳ್ತೀನಿ. ಪ್ರತಿಜ್ಞೆ ನೀವು ಯಾರು ಮಾಡ್ತೀರಿ ಅವ್ರಿಗೆ ಕಲಿಸ್ತೀನಿ. ಇನ್ನೊಬ್ಬರು ನಿಮ್ಮ ಸರಿ ಸಮಾನ ಧನುರ್ಧಾರಿ ಆಗ್ಲಾರ್ದಂಗೆ ಮಾಡ್ತೀನಿ ನಿಮ್ಮನ್ನು. ಯಾರೂ ಮಾಡಲಿಲ್ಲ ಪ್ರತಿಜ್ಞೆ. ಅರ್ಜುನ ಒಬ್ಬ ಮಾಡಿದ, ಆನಂದ ಆಯ್ತು. ಅವನನ್ನು ಆಲಿಂಗನ ಮಾಡಿಕೊಂಡ್ರು ಮತ್ತು ಕಲಿಸಿದರು. ಅರ್ಜುನಿಗೆ ಎಲ್ಲಕ್ಕಿಂತ ಹೆಚ್ಚು ಕಲಿಸಿದರು. ಎಲ್ಲ 12 ವರ್ಷ ಬರೇ ದ್ರೋಣ ದ್ರುಪದ ಅವನ ಅವಮಾನ ಮಾಡ್ಯಾನ. ಅವನನ್ನು ಹೆಡಮುರಿಗೆ ಕಟ್ಟಿ ತರಿಸಿ ನನ್ನ ಕಾಲ ಮೇಲೆ ಹಾಕ್ಕೋಬೇಕು. ಅವನ್ನ ಅವಮಾನ ಮಾಡ್ಬೇಕು. ನನಗೆ ಅವಮಾನ ಮಾಡ್ಯಾನವ, ಅವನ್ನ ಅವಮಾನ ಮಾಡಬೇಕು. ಅವ ಅಂದ, ಇವ ಅವನಿಗೆ ಅವಮಾನ ಮಾಡಿದ ದ್ರೋಣಾಚಾರ್ಯ ದ್ರುಪದ ಅವ, ನೀನು ನನಗೆ ಅವಮಾನ ಮಾಡಿ ನಿನಗೆ ಅವಮಾನ ಮಾಡ್ತೀನಿ, ಸಂಹಾರ ಮಾಡ್ತೀನಿ. ಒಂದು ಅವಮಾನ ತಡ್ಕೊಂಡ್ರೆ ಇವೆಲ್ಲ ಸಂಹಾರ ಪ್ರಕ್ರಿಯೆ ಅಥವಾ ನಮ್ಮ ಜೀವನದ ದುರುಪಯೋಗ, ಸಮಯದ ಹಾಳಾಗೋದು ಉಳಿದು ಹೋಗ್ತಿತ್ತು. ಅದಕ್ಕೆ ತಾಳುವಿಕೆಗಿಂತ ಅದಕ್ಕೆ ತಪವೂ ಇಲ್ಲ. ತಾಳ್ಮೆ ಎಂಬುದು ಬಹಳ ದೊಡ್ಡ ಗುಣ ಅದು. ದ್ರೋಣಾಚಾರ್ಯರು ಕಡಿಕೆ ಏನು ಆ ದ್ರುಪದ ರಾಜನನ್ನು ಹೆಡಮುರಿಗೆ ಕಟ್ಟಿ ತಂದು ನನ್ನ ಕಾಲ ಮೇಲೆ ಹಾಕಬೇಕು, ಅದು ನನಗೆ ಗುರುದಕ್ಷಿಣೆ. ಆಯಿತು, ಧರ್ಮರಾಜಂದ ಮೊದಲು ದುರ್ಯೋಧನ ಕರ್ಣ ಅವರೆಲ್ಲ ಹೋಗಿ ಬರಲಿ, ಅವರಿಂದ ನಿಮ್ಮ ಗುರುದಕ್ಷಿಣೆ ಕೊಡುವುದಾದ್ರೆ ನಮ್ಮ ಸಂತೋಷದ. ಅವ್ರ ಕೈಯಿಂದ ಆಗಲಿಲ್ಲ ಅಂದರೆ ನಾವು ಹೋಗ್ತೀವಿ. ನಿಂತ ಎಲ್ಲರೂ 3 ಮಂದಿ ಇಲ್ಲೇ. ದುರ್ಯೋಧನಾದಿಗಳು ಹೋದರು, ಕರ್ಣ ಶಕುನಿ ಎಲ್ಲರೂ ಹೋದರು. ಹೋಗಿ ಹೊಡಿಸ್ಕೊಂಡು ಬಂದರು. ಎಲ್ಲರೂ ಆಗಲಿಲ್ಲ ಅವ್ರ ಕೈಯಿಂದ. ಹರ್ಮ್ಯ ಸಂಸ್ಥೋ ಸ್ತ್ರೀಯೋ ಬಾಲಾಹ. ಆ ಹರ್ಮ್ಯ ಅಂದರೆ ಅಷ್ಟಾಲಿಕ ಗ್ಯಾಲರಿ ಒಳಗಿರ್ತಕ್ಕ ಹೆಣ್ಮಕ್ಕಳು ಈ ಕೋಲಿನಿಂದ ಹೊಡೆದು ಇವರೆಲ್ಲ ಓಡಿಸಿ ಕಳಿಸಿದ್ರು. ಸೋತ್ ಬಂದರು, ಪಂಜಾಬಕ್ಕೆ ಹೋಗಿ ಇವರೆಲ್ಲರೂ. ಆಮೇಲೆ ಭೀಮ ಅರ್ಜುನ ಹೋದರು. ದ್ರುಪದಿನ ಜೋಡಿ ಯುದ್ಧ ಮಾಡಿ ಕಟ್ಟಿ ಅವನನ್ನು ರಥದ ಹಾಕಿಸ್ಕೊಂಡು ತಂದು ದ್ರೋಣಾಚಾರ್ಯ ಕಾಲ ಮೇಲೆ ಹಾಕಿದ ಅರ್ಜುನ. ದ್ರುಪದ ಕಣ್ಣು ಮುಚ್ಕೊಂಡಿದ್ದ. ದ್ರೋಣಾಚಾರ್ಯ ಕಾಲು, ಏನಪ್ಪ ನಾನು ನೀನು ಯಾರು ಗೊತ್ತದ ಇಲ್ಲೋ? ನನ್ನ ಪರಿಚಯ ಇದ್ದಿದ್ದಿಲ್ಲ ಅಂದಿದ್ದೆ ಅವತ್ತು ಮನೆಗೆ ಬಂದಾಗ. ಈಗ ನಾ ಯಾರು ಗೊತ್ತಾಗ್ತಿಲ್ಲೋ ನಿನಗೆ? ನಿನ್ನ ಸಹಾಧ್ಯಾಯಿ ಈಗ ಒಪ್ಪಿ, ಯಾಕಂದ್ರೆ ಇದೆಲ್ಲ ರಾಜ್ಯ ನನಗೆ ಬಂತು ಇವತ್ತು. ನಾನು ನಿನ್ನ ಇಕ್ವಲ್ಲಾದೆ, ನಾನು ರಾಜ ಆಗೀನಿ. ಅದಕ್ಕೆ ನೀನು ರಾಜರ ಗೆಳೆಯಿಂದ ಆಗ್ತಾರೆ, ದರಿದ್ರ ಶ್ರೀಮಂತರ ಗೆಳೆ ಆಗೋಲ್ಲ ಅಂದಿದ್ದೆ. ಈಗ ನಾನು ಶ್ರೀಮಂತ ಆಗಿನಿ ಹೌದಲ್ಲೋ ಅಂತ ಕೇಳಿದರು. ಅದಕ್ಕೆ ಸಖ್ಯಮಸ್ತೀತಿ ನೇತಿವ ಅಸ್ತಿದಾನೀಂ ಇತಿ ಪ್ರಾಹ. ಈಗಂತೂ ಅದ, ಮುಂದಿರ್ತದಿಲ್ಲೋ ಗೊತ್ತಿಲ್ಲ ಅಂದ. ಅರ್ಧ ರಾಜ್ಯ ಪಡೆದು ಅದನ್ನು ನೀನೇ ಆಳು ಅಂತ ಕೊಟ್ಟು ದ್ರೋಣಾಚಾರ್ಯ ತಿರುಗಿ ಬಂದರು. ಅವಂದ, ದ್ರೋಣ, ನಾ ಮಾಡಿದ ಅಪರಾಧಕ್ಕೆ ಅಪಮಾನ, ಇಷ್ಟು ಮನುಷ್ಯ 12 ವರ್ಷ ನೀ ಅದನ್ನ ತಲೆಯಾಗಿ ಇಟ್ಕೊಂಡು ಕೂತಿದ್ದಿ. ನಿನ್ನ ಕ್ರೋಧದ ಸಾಧನಾಗಿತ್ತು ನಿನ್ನ ಎಲ್ಲ ತಿಳುವಳಿಕೆ, ವಿವೇಕ, ವಿದ್ಯೆ. ಈಗ ನನ್ನ ಅಧಿಕಾರದ ಅಧೀನ ಆಗ್ಯದ ನನ್ನ ವಿದ್ಯೆ. ನೀನು ನೋಡ್ತೀನಿ ನಿನ್ನ ನಾನು ಸಂಹಾರ ಮಾಡಬಾರ್ದು. ಕ್ಲಾಸ್ಮೇಟು, ಗುರುಪುತ್ರ, ನಾನು ಸಂಹಾರ ಮಾಡೋದಿಲ್ಲ. ನಾನು ಇಂಥ ಒಬ್ಬ ಮಗನನ್ನು ಪಡಿತೀನಿ, ಅವನ ಕಡೆಯಿಂದ ನೀನು ಸಂಹಾರ ಮಾಡಿಸ್ತೀನಿ ಅಂತ ಹಗಲ ರಾತ್ರಿ ಅದೇ ತಲೆಯೋ ಅವಂಗೆ ಹೊಂಟು ಹಚ್ಚೋದು. ಇವರು ಅವಂಗೆ ಅವಮಾನ ಮಾಡಿದರು, ಅವ ಇವ್ರಿಗೆ ಅವಮಾನ ಮಾಡಿದ. ಈಗ ಇವ್ರನ್ನ ಸಂಹಾರ ಮಾಡಲಿಕ್ಕೆ ಅವ ಅದಕ್ಕೆ ಉಪಯಾಜ ಅಂತ ಒಬ್ಬ ದೊಡ್ಡ ತೇಜಸ್ವಿ ಬ್ರಾಹ್ಮಣ ಅವನ ಹತ್ರ ಹೋದ. ಉಪಯಾಜರೇ, ನಾನೊಂದು ಕೆಲಸ ಆಗ್ಬೇಕು. ಏನು? ಆ ದ್ರೋಣಾಚಾರ್ಯರು ಅವನ ಸಂಹಾರ ಮಾಡುವಂಥ ಮಗ ಆಗ್ಬೇಕು. ಪಾಪಂ ಏನಲ್ರಿ, ಅವನು ಬ್ರಹ್ಮಹತ್ಯೆ ಮಾಡುವ ಮಗ ಹುಟ್ಟು. ಹಂಗೆ ನಾವು ಅಗ್ನಿಯೊಳಗೆ ಪ್ರಾರ್ಥನೆ ಮಾಡಿ ನಿಮ್ಮ ಮಗನನ್ನು ಕೊಡಿಸ್ಬೇಕು. ಅವನು ಏನು ಕೆಲಸ ಮಾಡೋದು ಅಂದರೆ ಬ್ರಹ್ಮಹತ್ಯೆ ಮಾಡಬೇಕು. ದ್ರೋಣಾಚಾರ್ಯ ಸಂಹಾರ ನನ್ನ ಕಡೆಯಿಂದ ಆಗುಲ್ಲ ಅಂತ ಯಾರೂ ತಯಾರಿಲ್ಲ. 10,000 ಕೋಟಿ ಆ ಕೆಳಗೆ ಕೊಡ್ತೀನಿ, ಈ ಕೆಲಸ ಮಾಡಿರಿ ಅಂದ. 10,000 ಕೋಟಿ ಅಲ್ಲ, 20,000 ಕೋಟಿ ಕೊಟ್ಟು ಇಂಥ ಬ್ರಹ್ಮಹತ್ಯೆ ಮಾಡುವ ಒಬ್ಬ ಮಗ, ಒಬ್ಬ ದೊಡ್ಡ ತಪಸ್ವಿಯಾದ ತೇಜಸ್ವಿಯಾದ ದ್ರೋಣನನ್ನು ಸಂಹಾರ ಮಾಡುವ ಮಗ, ನಾವು ಅಗ್ನಿಯೊಳಗೆ ಪ್ರಾರ್ಥನಾ ಮಾಡಿ ಯಜ್ಞ ಮಾಡಿ ದೇವ್ರ ಕಡೆಯಿಂದ ಈ ಕೆಟ್ಟ ಕೆಲಸ ಕೊಡಿಸ್ಬೇಕ, ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ.
ಹಂಗಾರೆ ನನ್ನ ಉದ್ದೇಶ ಅಂತೂ ನೆರವೇರಲಿಕ್ಕೆ ಬೇಕು, ಅದಕ್ಕೆ ಏನು ಮಾಡಂತೀರಿ? ಅವ ಉಪಯಾಜ ಅಂದ. ನಮ್ಮ ಅಣ್ಣ ಯಾಜ ಅಂತ ಒಬ್ಬ ಇದ್ದಾನೆ, ಭಾಳ ತೊಂದು ವ್ಯಕ್ತಿ, ಅವನು ಭಾಳ ಶಾಣ. ನಾವಿಬ್ಬರು ಗುರುಕುಲದೊಳಗೆ ಕಲಿತವರು. ಅವನ ಕಡೆ ಹೋಗಿ ಅವನು ತಯಾರಿದ್ದಾನೆ, ಇಂಥವೆಲ್ಲ ಮಾಡಿಸ್ತಾನಮ್ಮ, ಈ ಭಾನಾಮತಿ ಇಂಥವಿದ್ದಾವೆ ಎಲ್ಲ ಮಾಡಿಸ್ತಾನೆ. ಮತ್ತು ನೀವ್ಯಾಕೆ ತಯಾರಿಲ್ಲ, ಅವನು ಯಾಕೆ ತಯಾರಾಗ್ಯಾನ ಅಂತ ಈಗ ದ್ರುಪದಾಗಿನ ಕ್ವಶನ್. ನಾವಿಬ್ಬರು ಸಂಹಿತಾಧ್ಯಯನ ಕೃತ್ವ, ನಾವಿಬ್ಬರು ಅಧ್ಯಯನವನ್ನು ಮಾಡ್ಕೊತ ಗುರುಕುಲದಾಗಿದ್ವಿ. ಒಂದು ಬರ್ತಾ ಇದ್ವಿ ಹಾದಿ ಒಳಗೆ, ಅಣ್ಣ ತಮ್ಮ, ಒಂದು ಹಣ್ಣು ಬಿದ್ದಿತ್ತು. ನಾನು ತಿಂತೀನಿ ಅಂದ ನಮ್ಮ ಅಣ್ಣ. ಬೇಡ, ಅದು ಯಾವ ಹಣ್ಣು ಏನು ಎಂತೋ ಶುದ್ಧತೆಯನ್ನು ತಿಳಿದೆ ನಾವು ಹಂಗೆ ಅದನ್ನು ತಿನ್ನಬಾರ್ದಪ್ಪ ಅಣ್ಣ. ಪದಾರ್ಥ ಅದು ಚಲೋ ಅದ ಮೇಲ್ನೋಟಕ್ಕಂತ ತಿನ್ನಬಾರ್ದು, ಅದರ ನಿರ್ಮಾಣದ ವಿಧಿ ಏನದ ತಿಳ್ಕೊಂಡು ತಿನ್ಬೇಕಪ್ಪ. ನಾನು ಕೇಳಿಲ್ಲ, ತಿಂದ. ಅವತ್ತಿನಿಂದ ಅವನ ಬುದ್ಧಿನೇ ಕೆಟ್ಟದ, ಒಳ್ಳೆಯದು ಕೆಟ್ಟದ್ದು, ಯೋಗ್ಯನೋ ಅಯೋಗ್ಯನೋ, ತಿನ್ನಬೇಕು ತಿನ್ನಬಾರ್ದು, ಈ ವಿವೇಕನೇ ಹೋಗ್ಬಿಟ್ಟ. ಅವ ಈ ಕೆಲಸ ಮಾಡಿಕ್ಕೆ ತಯಾರು. ನೀವು ಇಷ್ಟು ಆಕಳ ಕೊಡ್ತೀನಿ, 10,000 ಕೋಟಿ ರೆಡಿ ಅಂದ. ಅವನು ಹಿಡ್ಕೊಂಡು ಬಂದ. ಅವ ತಮಗೆ ಬರಲಿಕ್ಕೆ ಬೇಕಂದವ, ಅವನು ಯಾಜ ಉಪಯಾಜ. ಆ ತೀರ್ಮಾನ ಏನು ಹಣೆ ಬಂತು ಬಾಯ್ತು ನನಗೆ, ಅವನು ಹೇಳಿದ್ದೆ ನನಗೆ ಮೈ ಮೇಲೆ ಬಂತು ಅಂತ. ಇಬ್ಬರೂ ಕೂಡಿ ಯಜ್ಞ ಮಾಡಿಸಿದರು. ಯಜ್ಞ ಭರ್ತಿ ಯಜ್ಞ ನಡೀತು. ಹವಿಸ್ಸು ಆಕೆ ದ್ರುಪದರಾಜನ ಹೆಂಡ್ತಿನ ಕರೆದ್ರು. ಹವಿಸ್ ಕೊಡ್ತಾ ಇದ್ದೇವೆ, ಬಾ ಅಮ್ಮ ಸ್ವೀಕಾರ ಮಾಡು ಅಂತ. ನಾನೆಲ್ಲ ಗಂಧ ಹಾಕಿಕೊಂಡಿದ್ದೇನೆ, ವಾಸನೆ ಸೆಂಟು, ಒಂದು ಅರ್ಧ ತಾಸು ಬಿಟ್ಟು ಬರ್ತೀನಿ ಎಂದಾಕಿ. ಅಧಿಕಾರಕ್ಕೆ ಸೊಕ್ಕು ಇವ 63 ಮಂದಿ ಇದೆಲ್ಲ ಯಾಜ ಉಪಯಾಜರು. ನೀ ಬರಲಿಲ್ಲ ಅಂದ್ರೆ ಬಿಡು ಅಂದರು. ಅಗ್ನಿ ಒಳಗೆ ಹಾಕಿಬಿಟ್ಟು ಆತದು. ಅಗ್ನಿ ಒಳಗಿಂದ ವೇದಿ ಮಧ್ಯಾತ್ ಸಮುತ್ಥಿತ ದೃಷ್ಟದ್ಯುಮ್ನ, ಬಿಲ್ಲು ಬಾಣ ತಯಾರಾಗಿ ಸಿದ್ಧನಾಗಿ ದೃಷ್ಟದ್ಯುಮ್ನ ಬಂದ. ಮಗುವಾಗಿ ಬರಲಿಲ್ಲ, ಬೆಳೆದು ಬಂದ. ದ್ರೌಪದಿನೂ ಹಾಗೆ ಬಂದು. ಇನ್ನು ಮುಂದೆ ದ್ರೌಪದಿ ಜನ್ಮ, ಅದರ ವೃತ್ತಾಂತ ಕೇಳಿ ನಾಳೆ ದ್ರೌಪದಿಯ ಸ್ವಯಂವರದ ಘಟ್ಟ ಮುಗಿಸಿ ಮುಂದೆ ವನವಾಸದ ಘಟ್ಟವನ್ನು ಚೆಂದು ಮುಂದುವರಿಕೆ ಬಿಟ್ಟು ಇನ್ನೂ 2 ದಿವಸದ ದ್ರೌಪದಿಯ ಉಪದೇಶ ಭಾಳ ಚಂದವ. ಎಲ್ಲನೂ ಸಂದೇಶ, ಸಂವಾದ, ಉಪದೇಶ ಇವನು ಕೇಳಲಿಕ್ಕೆ ಬೇಕು ಪಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.